ಕಮಿಷನರ್ ಪೊಲೀಸರು ಕ್ರೈಮ್ 2 ವಿಭಾಗದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ರಾಜ ಇಮಾಮ್ ಕಾಸಿಂ ಮೂಲತಃ ಬಳ್ಳಾರಿನಲ್ಲಿ ಜನಿಸಿದ್ದು. ನನಗೆ ನನ್ನ ಪೇರೆಂಟೇ ಫಸ್ಟ್ ಸ್ಫೂರ್ತಿ ಅಂದರೆ ನನ್ನ ಫಾದರ್. ಅವ್ರಿಗೆ ಕಿಡ್ನಿ ಫೇಲ್ಯೂರಿಂದ ಅವರು ತೀರ್ಕೊಳ್ತಾರೆ. ಆಮೇಲೆ ಎಂಜಾಯ್ಮೆಂಟ್ಗಿಂತ ಫ್ಯಾಮ್ಲಿ ಸಲುವಾಗಿ ಸಾಕಷ್ಟು ಕಷ್ಟಪಟ್ಟಿರ್ತಾರೆ. ಶಿಕ್ಷಕರಾಗಿರ್ಬೋದು, ಅವತ್ತಿನ ಬೆತ್ತದೇಟು ಇವತ್ತು ನಮಗೆ ಈ ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡೋದಕ್ಕೆ. ನಾವು ಬೇಬಿ ಕ್ಲಾಸ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ PUC ಸೆಕೆಂಡ್ ಇಯರ್ ಅಷ್ಟು ಫ್ರೆಂಡ್ಸು ಇವತ್ತಿನಿಗೂ ಕೂಡ ನಾವು ಟಚ್ಚಲ್ಲಿದ್ದೀವಿ. ನಿಮ್ಮ ಬಾಳ ಸಂಗಾತಿಯಾಗಿ ಬಂದಂಥ ಅಂದರೆ ನಿಮ್ಮ ಮಡದಿಯ ಬಗ್ಗೆ ಏನು? ಅವರಲ್ಲಿ ಆ ಧೈರ್ಯ ನನಗೆ ನಿಮ್ಗೆ ಇಷ್ಟ ಆಯಿತು. ಪೊಲೀಸ್ ಅಧಿಕಾರಿ ಆಗುವಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ. ಪೊಲೀಸಲ್ಲಿ ಜಾಯ್ನ್ ಆದಮೇಲೆ ಪರ್ಸ್ನಾಲಿಟಿನೇ ಚೇಂಜ್ ಆಗಿಬಿಡುತ್ತೆ, ನಿಮ್ಮ ವಾಕಿಂಗ್ ಸ್ಟೈಲು ಚೇಂಜ್ ಆಗುತ್ತೆ. ತುಂಬ ದೊಡ್ಡ ಮಟ್ಟದಲ್ಲಿ ಫೇಸ್ ಮಾಡಿರುವಂಥ ಚಾಲೆಂಜ್ ಯಾವುದು? ಯಾರನ್ನೂ ಮುಂದೆ ಬಂದ್ರೂ ಗಾಡಿಗೆ ಓಡಿಸ್ಕೊಂಡು ಹೋಗ್ಬಿಟ್ಟು ಈಗಾಗಲೇ 2-3 ಇನ್ಸ್ಟೆನ್ಸಸಲ್ಲಿ ನಮ್ಮ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿರೋದು. ಅದರಲ್ಲಿ 5,000 ಮೊಬೈಲ್ಸು ಅದನ್ನು ಕದ್ಕೊಂಡು ಹೋಗ್ತಾರೆ. ಸೊ ನನ್ನ ಟೀಮ್ ಅಲ್ಲಿಗೆ ಕಳಿಸ್ಬಿಟ್ಟು ನಾನು ಇಲ್ಲಿಲ್ದೇ ಮಾನಿಟರ್ ಮಾಡ್ತೀನಿ, ಅವ್ರ ಮೇಲೆ ಅಟ್ಯಾಕು ಕೂಡ ಆಗುತ್ತೆ. ಟೆಕ್ನಾಲಜಿ ಆಗಿರ್ಬೋದು ಅಥವಾ ಸೈಬರ್ ಕ್ರೈಮ್ ಆಗಿರ್ಬೋದು. ಪ್ರೆಸಿಡೆಂಟ್ ಆಗಿರುವ ಅಬ್ದುಲ್ ಕಲಾಂ ಸಾಹೇಬರು ಆ ಪೊಲೀಸ್ ಸೈನ್ಸ್ ಕಾಂಗ್ರೆಸ್ಗೆ ಬಂದಿರ್ತಾರೆ, ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ನನಗೆ ಪೊಲೀಸ್ ಕಂಪ್ಯೂಟರೈಸೇಷನ್ನಲ್ಲಿ ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಆ್ಯಂಡ್ ಆಟೋಮೇಷನ್ ಕಾಂಪಿಟೇಷನ್ನಲ್ಲಿ ಇಂಡಿವಿಜುವಲ್ ಗೋಲ್ಡ್ ಮೆಡಲ್ ಆಗುತ್ತೆ. ಮತ್ತು ಇದನ್ನೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು CM ಮೆಡಲ್ ಕೂಡ ನನಗೆ ಆವಾಗ. ನಾನು ಡಿಪಾರ್ಟ್ಮೆಂಟಲ್ಲಿ ಏನು ಕೆಲಸ ಕಾರ್ಯಗಳು ಮಾಡಿರ್ತೀನಿ ಇದನ್ನು ಗುರುತಿಸಿ ಈ ವರ್ಷ ಅಂದರೆ 2026 ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವೆಗೆ ಮೆಡಲ್ ಲಭಿಸಿರ್ತದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯನ್ ಪೊಲೀಸ್ ಟಿವಿ. ನಾನು ಚಂದ್ರಕಲಾ ಕೊಡ್ದಪ್ಪ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಹೆಸರು ಬ್ರ್ಯಾಂಡ್ ಅಂಬಾಸಿಡರ್. ಹಾಗಾದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಅಂದ್ರೆ ಯಾರು? ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ ಅಂತಂದ್ರೆ ಪೊಲೀಸರು. ನೋಡಿ, ಈ ಪೊಲೀಸರು ಅಂದ್ರೆ ಸ್ಥೈರ್ಯ, ಪೊಲೀಸರು ಅಂದ್ರೆ ಧೈರ್ಯ. ಪೊಲೀಸರು ಹಗಲು ರಾತ್ರಿ ಅನ್ನದೆ ತಮ್ಮ ಕುಟುಂಬವನ್ನ ಬದಿಗುತ್ತಿ ನಮ್ಮ ರಾಜ್ಯ ದೇಶವನ್ನ ಸುಭಿಕ್ಷವಾಗಿ ಇಡುವುದಕ್ಕೆ ಹಗಲು ರಾತ್ರಿ ಅನ್ನದೇ ಶ್ರಮಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಕ್ರೈಮ್ಸ್ಗಳು ಹೆಚ್ಚಾಗ್ತಾ ಇದೆ, ಅವುಗಳನ್ನ ತಡೆಗಟ್ಟುವುದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಅಂತವರಲ್ಲಿ ಒಬ್ಬರಾಗಿರುವಂತಹ ನೋಡಿ, ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಕ್ರೈಮ್ 2 ವಿಭಾಗದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ರಾಜ ಇಮಾಮ್ ಕಾಸಿಂ ಸಾಬ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಬೆಂಗಳೂರು ಅನ್ನುವಂತಹ ಮಹಾನಗರಿಯಲ್ಲಿ ಕ್ರೈಮ್ ರೇಟ್ಸ್ಗಳು ಹೆಚ್ಚಾಗ್ತಾ ಇದೆ, ಅದನ್ನ ತಡೆಗಟ್ಟುವುದರಲ್ಲಿ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇದೆ. ಅಷ್ಟೇ ಅಲ್ಲದೆ ಅವರ ಬಾಲ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ನಾವು ಮಾತಾಡಿಸಿ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತೀವಿ. ಮೊದಲಾಗಿ ಕಾರ್ಯಕ್ರಮಕ್ಕೆ ಸರ್ ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗಾಗಲೇ ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೀವಿ. ಅಷ್ಟೇ ಅಲ್ಲದೆ ನೀವು ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಕ್ರೈಮ್ 2 ವಿಭಾಗದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ. ಮೊದಲು ನಮ್ಮ ಸ್ಟೆಪ್ ಏನಂತಂದ್ರೆ ನಿಮ್ಮ ಬಾಲ್ಯದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸರ್. ನಾನು ಮೂಲತಃ ಬಳ್ಳಾರಿನಲ್ಲಿ ಜನಿಸಿದ್ದು. ನನ್ನ ಪೇರೆಂಟ್ಸ್ ಫಾದರ್ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದರು, ಮದರ್ ಹೆಡ್ ಮಿಸ್ಟ್ರೆಸ್ ಆಗಿ ರಿಟೈರ್ಡ್ ಆದರು. ನಾನು ಸ್ಕೂಲಿಂಗ್ ಬಂದ್ಬಿಟ್ಟು ಸೆಂಟ್ ಫಿಲೋಮಿನಾಸ್ ಅಂತ ಒಂದು ಕಾನ್ವೆಂಟ್ ಸ್ಕೂಲ್ ಇದೆ, ಅಲ್ಲಿ ಅಪ್ ಟು 7th ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡ್ತೇನೆ. ನಂತರ ಹೈಸ್ಕೂಲ್ ಬಂದ್ಬಿಟ್ಟು ಸೆಂಟ್ ಜಾನ್ಸ್ ಅಂತ ಒಂದು ಸ್ಕೂಲ್ ಇದೆ, ಅಲ್ಲಿ 10th ವರೆಗೆ ನನ್ನ ವಿದ್ಯಾಭ್ಯಾಸ ಅಲ್ಲಿ ಮುಗಿಸ್ತೇನೆ.
ನಂತರದಲ್ಲಿ PUC ಸೆಕೆಂಡ್ ಇಯರು ಮತ್ತು ಡಿಗ್ರಿ ವೀರಶೈವ ಕಾಲೇಜ್ ಅಂತ ಇದೆ, ಅಲ್ಲಿ ಮುಗಿಸ್ತೇನೆ. ಅದಾದ ನಂತರ ನಾನು MCA ಗುಲ್ಬರ್ಗಾ ಯೂನಿವರ್ಸಿಟಿನಲ್ಲಿ, ಅದು ಓನ್ಲಿ 30 ಸೀಟ್ಸ್ ಮಾತ್ರ ಇರ್ತದೆ ಆ ಟೈಮ್ನಲ್ಲಿ. 91 94 ಒಳಗಡೆ ನಾನು MCA ಮುಗಿಸ್ತೀನಿ. ಇದು ನನ್ನ ಎಜುಕೇಷನಲ್ ಬ್ಯಾಕ್ಗ್ರೌಂಡ್. ಓಕೆ. ಅದಾದ ನಂತರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಕ್ಸಾಮ್ಸ್ ಮುಖಾಂತರ ಸೆಲೆಕ್ಟ್ ಆಗ್ತೇನೆ ಆಸ್ ಅ ಸಬ್ ಇನ್ಸ್ಪೆಕ್ಟರ್. ಓಕೆ ಸರ್, ಈಗ ಮುಖ್ಯವಾಗಿ ನಾವು ಚೈಲ್ಡ್ಹುಡ್ ಡೇಸಲ್ಲಿ ನಾವು ಏನಾಗ್ತೀವಿ ಅಂತ ನಮ್ಗೆ ಗೊತ್ತಿರೋದಿಲ್ಲ, ಬಟ್ ಕನಸು ಕಾಣೋದನ್ನ ನಿಲ್ಲಿಸಿರೋದಿಲ್ಲ. ಮುಖ್ಯವಾಗಿ ನಾವು ಹೇಗೆ ಅಂತಂದ್ರೆ ತುಂಬಾ ಜನ ಹೇಗೆ ಅಂತಂದ್ರೆ ನಾವು ಪೊಲೀಸ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಅನ್ಕೊಳ್ತಾ ಇರ್ತೀವಿ. ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ನೀವು ಅನ್ಕೊಂಡಿದ್ರ ಸರ್ ಪೊಲೀಸ್ ಆಗ್ತೀನಿ ಅಂತ? ನನಗೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನನ್ನ ಮೇಲೆ ಪ್ರಭಾವ ಬೀರಿತ್ತು. ಫಸ್ಟ್ ಆಫ್ ಆಲ್ ನನ್ನ ಗ್ರ್ಯಾಂಡ್ ಫಾದರ್ ಅಂದರೆ ಮದರ್ ಫಾದರ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು, ಮತ್ತು ನಮ್ಮ ಅಂಕಲ್ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಯಾವುದೋ ಒಂದು ಆರ್ಮ್ಡ್ ಫೋರ್ಸಸ್, ಯೂನಿಫಾರ್ಮ್ಡ್ ಫೋರ್ಸಸ್ಸಲ್ಲಿ ಜಾಯ್ನ್ ಆಗಬೇಕಂತೇಳಿ ಚಿಕ್ಕವನ್ನ ಇದ್ದಾಗಿಂದಲೇ ನನಗೆ ಒಂದು ಆಸೆ ಇತ್ತು. ಬಟ್ ಬೆಳೀತಾ ಬೆಳೀತಾ ನಾನು ಒಂದು MCA ಅಂತ ಒಂದು ಕೋರ್ಸ್ ಯಾವಾಗ ಮಾಡ್ತೀನಿ ಅವಾಗ ನನ್ನ ಮನೆಯವರು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾರೆ. ಮತ್ತು ಅದೇ ಟೈಮಲ್ಲಿ ನಾನು ಎಕ್ಸಾಮ್ ಎಲ್ಲ ಬರೆದಿರ್ತೀನಿ, ಸೆಲೆಕ್ಟ್ ಆಗಿ ನಾನು ಡಿಪಾರ್ಟ್ಮೆಂಟಿಗೆ ಸಬ್ ಇನ್ಸ್ಪೆಕ್ಟರ್ ಬರ್ತೇನೆ. ಓಕೆ ಸರ್, ಈಗ ಕುಟುಂಬ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕುಟುಂಬ ಅಂದರೆ ನಮಗೆ ನಮ್ಮ ಬೆನ್ನೆಲುಬು ಬಿದ್ದಂತೆ ಆ್ಯಕ್ಚುಲಿ ಹೇಳಬೇಕಂತಂದರೆ. ನಿಮಗೆ ನಿಮ್ಮ ಕುಟುಂಬ ಯಾವ ರೀತಿಯಾಗಿ ಅಂದರೆ ಸಪೋರ್ಟ್ ಮಾಡಿದೆ? ಸೊ ಬಾಲ್ಯದಲ್ಲಿ ಅಪ್ ಟು ಎಜುಕೇಷನ್ ಆಗೋರಿಗೆ ನ್ಯಾಚುರಲಿ ನಮ್ಮ ಪೇರೆಂಟ್ಸ್, ಸೊ ಬೇಸಿಕ್ಲಿ ಅವರಿಬ್ಬರು ಟೀಚಿಂಗ್ ಪ್ರೊಫೆಷನ್ಸ್ ಇರೋದ್ರಿಂದ ಅವರೊಂದು ಡಿಸಿಪ್ಲಿನ್ಡ್ ಲೈಫ್ ನನಗೆ ಕೊಟ್ಟಿರ್ತಾರೆ. ಸೊ ಅವ್ರ ಎಜುಕೇಷನಲ್ಲಾಗಲಿ ಅಥವಾ ಇತರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಲಿ ಅವ್ರಿಗೆಲ್ಲ ಹಂತದಲ್ಲಿ ಗೈಡ್ ಮಾಡ್ತಾರೆ. ನಂತರ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗ್ತೀನಿ. ಡಿಪಾರ್ಟ್ಮೆಂಟ್ ಜಾಯ್ನ್ ಆದಮೇಲೆ ನನಗೆ ಮೇಯ್ನ್ ನನ್ನ ವೈಫ್ ಕೂಡ ವೀಣಾ ಕಾಶಿನ್ ಶೆಟ್ಟಿ ಅಂತೇಳಿ, ಅವರು ಶೀಸ್ ಆನ್ ಎಂಟರ್ಪ್ರಿನರ್. ಅವರು ಕೂಡ ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಪೋರ್ಟ್ ಮಾಡಿಕೊಂಡು ಸ್ಫೂರ್ತಿ ತುಂಬಿಸಿರ್ತಾರೆ. ಅದರ್ ಇಟ್ ಈಸ್ ಅಪ್ಸ್ ಆರ್ ಡೌನ್ಸ್, ಎಲ್ಲ ಟೈಮಲ್ಲಿ ನನಗೆ ಸಪೋರ್ಟಿವ್ ಆಗಿದ್ದು ನನ್ನ ಕೆಲಸ ಕಾರ್ಯಗಳಲ್ಲಿ ತುಂಬ ಮೋಟಿವೇಶನ್ ಕೂಡ ಆಗಿರ್ತಾರೆ. ಓಕೆ ಸರ್, ಈಗ ಮುಖ್ಯವಾಗಿ ನಮಗೆ ಹೆಂಗೆ ಅಂತಂದರೆ ಸ್ಕೂಲ್ ಡೇಸಲ್ಲಿ ಶಿಕ್ಷಕರು ಅನ್ನೋರು ಕೂಡ ಅಂದರೆ ನಮ್ಮ ಗುರು ಹಿರಿಯರು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂತಂದರೆ ನಾವು ತಪ್ಪು ಹೆಜ್ಜೆಯನ್ನು ಇಡೋದಕ್ಕೂ ಕೂಡ ಅವರೇ ಕಾರಣರಾಗ್ತಾರೆ, ಒಳ್ಳೆ ಹೆಜ್ಜೆಯನ್ನು ಇಡೋದಕ್ಕೂ ಕೂಡ ಕಾರಣರಾಗ್ತಾರೆ ಅವರೇ ಹೇಳಬೇಕಂದ್ರೆ. ನಿಮಗೆ ತಿದ್ದಿ ಬುದ್ಧಿ ಹೇಳಿದಂತಹ ಶಿಕ್ಷಕರ ಬಗ್ಗೆ ಏನು ಹೇಳ್ತೀರಿ ಸರ್? ನನಗೆ ಹಲವಾರು ಶಿಕ್ಷಕರು ಇದ್ದಾರೆ. ನಮಗೆ ಸ್ಪೋರ್ಟ್ಸ್ ಟೀಚರ್ ಅಂತ ಏನು ಮಾಡ್ತಾರೆ ಡಿಸಿಪ್ಲಿನಲ್ಲಿ, ಅಂಬು ಸರ್ ಅಂತ ಇದ್ರು ಸೈಂಟ್ ಫಿಲೋಮಿನಾಸ್ನಲ್ಲಿ. ನಂತರದಲ್ಲಿ ನಾನು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಮುತ್ಯಾಲಪ್ಪ ಅಂತ ಒಬ್ಬರು ನಮ್ಮ ಕ್ಲಾಸ್ ಟೀಚರ್ ಇದ್ದರು, ಮತ್ತು ಹನುಮಂತರಾಯ ಅಂತೇಳಿ ಅವರು ನನ್ನ ಮ್ಯಾಥ್ ಟೀಚರ್ ಇದ್ದರು. ಆಮೇಲೆ ಫ್ರಾನ್ಸಿಸ್ ಜೇವಿಯರ್ ಅಂತ ಹೆಡ್ ಮಾಸ್ಟರ್ಸ್ ಇದ್ದರು. ಅವರೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಸೊ ಅವತ್ತಿನ ಬೆತ್ತದ ಏಟು ಇವತ್ತು ನಮಗೆ ಈ ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡೋದಕ್ಕೆ ತುಂಬ ಸ್ಫೂರ್ತಿನೇ ತುಂಬಿಸಿರ್ತಾರೆ. ಒಂಥರ ಹೇಳ್ಬೇಕಂತಂದ್ರೆ ಗುರು ಶಿಕ್ಷಕರು ಅಥವಾ ಗುರು ಹಿರಿಯರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ನೀವು ಇವತ್ತು ಈ ಸ್ಥಾನದಲ್ಲಿ ಕೂತಿದ್ರೆ ಅಂತಂದ್ರೆ ಅವರು ಕೂಡ ಪ್ರಮುಖ ಕಾರಣ ಅಂತಾನೆ ಹೇಳ್ತೀರಿ? ಡೆಫಿನೆಟ್ಲಿ ಪ್ರಮುಖ ಕಾರಣ ಬೇರೆ ಇರ್ತಾರೆ. ಯಾಕೆಂದರೆ ಅವರು ಕೊಟ್ಟಿರೋ ಎಜುಕೇಷನ್ ಅಲ್ಲದೆ, ಅದಲ್ಲದೆ NCC, ನಾನು NCCನಲ್ಲಿ ಕೂಡ ಇದ್ದೆ. ಸೊ ಅದು ಒಂದು ಡಿಸಿಪ್ಲಿನ್ಡ್ ಫೋರ್ಸ್ಗೆ ಅಂದರೆ ಆಫೀಸರ್ಸ್ ಲೈಕ್ ಕ್ವಾಲಿಟೀಸ್ನ ಡೆವಲಪ್ ಮಾಡೋದಕ್ಕೆ ಆಗಿನ ಕಾಲಕ್ಕೆ NCC ಒಂದು ಇಟ್ ಹ್ಯಾಸ್ ಎ ಬೇರಿಂಗ್ ಆನ್ ಮೈ ಪರ್ಸನಾಲಿಟಿ ಅಂತ ಕೂಡ ನಾನು ಹೇಳ್ಬೋದು. ಅದೇ ರೀತಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಕೂಡ ನಾವು ದೇಹದಾಢ್ಯತೆ ನಾವು ಯಾವಾಗಲೂ ಫಿಟ್ನೆಸ್ ಏನು ಮಾಡ್ಕೊಳ್ಬೇಕಂತ ಚಿಕ್ಕಂದಿನಿಂದ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ. ಇದೆಲ್ಲದು ಒಟ್ಟಾರೆ ಎಲ್ಲ ಶಿಕ್ಷಕರುಗಳು ನಮ್ಮ ಪರ್ಸನಾಲಿಟೀಸ್ನ ಒಂದು ರೂಪಿಸಿರ್ತಾರೆ. ಈ ಮಟ್ಟಕ್ಕೆ ನಾವು ರೀಚ್ ಆಗಬೇಕಂದ್ರೆ ಇವರೆಲ್ಲರೂ ಕಾರಣ ಆಗಿರ್ತಾರೆ ಅಂತ ನಾನು ಹೇಳಕ್ ಬಯಸ್ತೀನಿ. ಓಕೆ ಸರ್, ಈಗ ನಮಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಎಕ್ಸಾಮ್ಸ್ಗಳಂದ್ರೆ ಒಂಥರ ಇರಿಟೇಷನ್ ಸರ್. ಎಕ್ಸಾಮ್ ಯಾಕಾದರೂ ಬರುತ್ತೋ ಅಂತ ಅನ್ಸ್ಬಿಡುತ್ತೆ. ಬಟ್ ನಿಮ್ಮನ್ನು ನೋಡಿದ್ರೆ ಒಬಿಡಿಯನ್ಸ್ ಸ್ಟೂಡೆಂಟ್ ಅಂತ ಅನ್ಸುತ್ತೆ. ಸಮ್ಟೈಮ್ಸ್ ಎಲ್ಲ ಒಂದು ಕಡೆ ಎಷ್ಟೇ ಒಬಿಡಿಯಂಟ್ ಆದರೂ ಕೂಡ ಯಾರು ಓದ್ಕೋತಾರಪ್ಪ ಅಂತ ಅನ್ಸಿದ್ದು ಕೂಡ ಉಂಟು. ನಿಮ್ಗೆ ಯಾವತ್ತಾದರೂ ಹಾಗೆ ಅನ್ಸಿದ್ಯಾ? ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗ್ತಿದ್ರಿ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ? ಓಕೆ, ನನಗೆ ನನ್ನ ಪೇರೆಂಟ್ಸ್ ಇಬ್ಬರು ಟೀಚರ್ಸ್ ಇರೋದ್ರಿಂದ ಪ್ಲಸ್ ಅವರು ಟ್ಯೂಷನ್ಸ್ ತಗೊಳ್ತಾ ಇದ್ರು ಮನೆಯಲ್ಲಿ. ಹಾಗಾಗಿ ಅಂದರೆ ಬೇರೆಯವ್ರಿಗೆಲ್ಲ ಟ್ಯೂಷನ್ಸ್ ತಗೊಳ್ತಾ ಇದ್ರು. ಸೊ ತುಂಬ ಸ್ಟ್ರಿಕ್ಟ್ ಆಗಿದ್ರು ಪೇರೆಂಟ್ಸು. ಸ್ಟಾರ್ಟಿಂಗಿಂದನೇ ನಮಗೆ ರಿವಿಷನ್ನು ಮತ್ತು ರಿಹರ್ಸಲ್ಲು ಅದೆಲ್ಲ ಮಾಡಿಸೋದು ಇರ್ತಾ ಇತ್ತು. ಬಟ್ ಸಮ್ಟೈಮ್ಸು ನಾವು ಸ್ಟೂಡೆಂಟ್ ಲೈಫಲ್ಲಿ ಸಾಕಷ್ಟು ಎಕ್ಸರ್ಷನ್ ಆದಾಗೆ ನಿದ್ದೆ ಎಲ್ಲ ಮಾಡಿರೋದು ಉಂಟು. ಸೊ ಎಕ್ಸಾಮ್ಸ್ ಬಂದೆ ಫಿಯರ್ ಇರ್ತಾ ಇತ್ತು. ಬಟ್ ಮನೆಯಲ್ಲಿ ಪೇರೆಂಟ್ಸ್ ಇರೋ ಕಾರಣಕ್ಕೆ
ಮತ್ತು ಆ ಪೇರೆಂಟ್ಸ್ ಟೀಚರ್ಸ್ ಆಗಿರೋ ಕಾರಣಕ್ಕೆ ಎಕ್ಸಾಮಿನೇಷನ್ ಫಿಯರ್ ಅನ್ನೋದು ನನಗೆ ಅಷ್ಟು ತೊಂದರೆ ಆಗಿರಲಿಲ್ಲ. ನಾನು ಆವ್ರೇಜ್ ಸ್ಟೂಡೆಂಟ್ ಇದ್ದೆ, ನಾನೇನು ಅಂತ ಡಿಸ್ಟಿಂಕ್ಷನಲ್ಲಿ ಬಂದು ಇದನ್ನು ಮಾಡಲಿಲ್ಲ. ಬಟ್ ಲೇಟರ್ ಸ್ಟೇಜಸಲ್ಲಿ ಒಂದು ಸೀರಿಯಸ್ನೆಸ್ ಬಂದಾಗ, ಸೊ MCA ಮಾಡಿದಾಗ ಒಳ್ಳೆ ಡಿಸ್ಟಿಂಕ್ಷನ್ನಲ್ಲಿ ನಾನು ಪಾಸ್ ಆಗೋದಕ್ಕೆ ಕಾರಣಕರ್ತವ್ಯ ನನ್ನ ಪೇರೆಂಟ್ಸ್ನೇ ಗೈಡೆನ್ಸ್ ಅಂತ ತಿಳ್ಕೊತೀನಿ ನಾನು. ಓಕೆ ಸರ್, ಇದು ಬಾಲ್ಯದ ಜೀವನ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಗೋಲ್ಡನ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಇನ್ನೊಂದು ಸ್ಟೆಪ್ ಏನಂತಂದರೆ ಕಾಲೇಜ್ ಡೇಸ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ಕಾಲೇಜ್ ಡೇಸ್ ಅಂದರೆ ನೀವು ಕಾಲೇಜ್ಗೆ ಕಾಲಿಟ್ಟಂತಹ ಸಂದರ್ಭದಲ್ಲಿ ನಿಮ್ಮಲ್ಲಿ ಆದಂತಹ ರೂಪುರೇಷೆಗಳು ಅಥವಾ ನಿಮ್ಮಲ್ಲಿ ಆದಂಥ ಬದಲಾವಣೆಗಳು ಏನು ಸರ್? ನೋಡಿ, ನಮ್ಮ ಪೀರಿಯಡಲ್ಲಿ ಅಂದರೆ ನಾವು ಓದ್ಕೊಳ್ಬೇಕಾದ್ರೆ ಬೇಸಿಕಲಿ ಪೇರೆಂಟ್ಸ್ ಎಲ್ಲ ಮಕ್ಕಳು ತುಂಬ ಬೇಗ ಸೆಟ್ಲ್ ಆಗಬೇಕು, ಒಳ್ಳೆ ಎಜುಕೇಷನ್ ತಗೊಳ್ಬೇಕು, ಇದರ ಇಂಜಿನಿಯರಿಂಗು ಮೆಡಿಕಲ್ಲು ಆಗಬೇಕು, ಯಾವುದೋ ಒಂದು ತಗೊಳ್ಬೇಕು ಅನ್ನೋದು ಒಂದು ಒತ್ತಡ ಇರ್ತದೆ. ಸೊ PUC 2 ಏನಿದೆಯಲ್ಲ ಅದು ಒಂದು ಲೈಫಲ್ಲಿ ಟರ್ನಿಂಗ್ ಮೂಮೆಂಟ್ಸ್. ಅಂದರೆ ನಿಮ್ಮ ಕ್ಯಾರಿಯರ್ ಮೇಕ್ ಆರ್ ಬ್ರೇಕ್ ಅನ್ನೋ ಒಂದು ಮೂಮೆಂಟ್ ಇದೆ. 10ನೇ ಕ್ಲಾಸ್ ನಂತರ PUC ಸೆಕೆಂಡ್ ಇಯರ್. ಸೊ ನನಗೆ ಇನಿಷಿಯಲಿ ನನ್ನ ಫಾದರು ನನ್ನ ಒಬ್ಬ ಡಾಕ್ಟ್ರನ್ನ ಮಾಡಬೇಕಂತ ಅಂದ್ಕೊಂಡಿದ್ರು. ಸೊ ನನ್ನ ಎಫರ್ಟ್ಸ್ ಮೂಡಲಿಲ್ಲ. ಅಂದರೆ ನಾನು ಡಾಕ್ಟರ್ ಆಗಬೇಕನ್ನೋದು ನನ್ನ ಪ್ರಯತ್ನ ಅಷ್ಟು ಇರಲಿಲ್ಲ ಅಂತ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಸೆಲೆಕ್ಟ್ ಆಗಲಿಲ್ಲ. ಬಟ್ ಅದನ್ನು ನಾನು ಬಿಡಲಿಲ್ಲ. ನೆಕ್ಸ್ಟು ಡಿಗ್ರಿ ಆದಮೇಲೆ ಕೂಡ ಅವಾಗೆ NCCನಲ್ಲಿ ಜಾಯ್ನ್ ಆಗಿರೋದ್ರಿಂದ C ಸರ್ಟಿಫಿಕೇಟ್ ಅಂತ ಇರ್ತಾಯಿತ್ತು. ಬೇರೆ ಬೇರೆ ಸರ್ಟಿಫಿಕೇಟ್ಸ್ ಎಲ್ಲ ತೊಗೊಂಡು ನಾವು ಪಾರ್ಟಿಸಿಪೇಟ್ ಮಾಡಿದರೆ ಮುಂದೆ ಲ್ಯಾಟ್ರಲ್ ಎಂಟ್ರಿ ಅಂತ ಇರ್ತಾಯಿತ್ತು. ಈ ಸರ್ಟಿಫಿಕೇಟ್ಸ್ ಎಲ್ಲ ತೊಗೊಂಡು ಮೆಡಿಸಿನ್ ಮಾಡಬೇಕಂತೇಳಿ. ಸೊ ಅವಾಗೆ ನಾನು ಡಿಗ್ರಿನಲ್ಲಿ ನಾನು RD ಪೀರಿಯಡ್ ಅಂತ NCCನಲ್ಲಿ ಜಾಯ್ನ್ ಆಗಿಬಿಟ್ಟು ಕರ್ನಾಟಕ ಆ್ಯಂಡ್ ಗೋವಾ ಕಂಟಿಂಜೆಂಟಿಗೆ ಆ್ಯಸ್ ಅ ಬೆಸ್ಟ್ ಕ್ಯಾಡೆಟ್ ಫ್ರಮ್ ಕರ್ನಾಟಕ ನಾನು 1990ನಲ್ಲಿ RD ರಿಪಬ್ಲಿಕ್ ಡೇ ಪೀರಿಯಡ್ಗೆ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಎಜುಕೇಷನ್ ಅಲ್ಲದೆ ಪ್ಲಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿರ್ತೀನಿ. ಸೊ ಇದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇರ್ತದೆ ಕಾಲೇಜ್ ಟೈಮ್ದು. ಸೊ ಇವತ್ತಿಗೂ ನಾನು ಮರೆಯೋಕ್ಕೆ ಆಗಲ್ಲ, ಸಾಧ್ಯನೇ ಇಲ್ಲ. ಆ ಮೂಮೆಂಟ್ಸ್ ಎಲ್ಲ ಮತ್ತೆ ಮರುಕಳಿಸೋಕ್ಕೆ ನಮಗೆ ಅವಕಾಶ ಸಿಕ್ಕರೆ ಐ ಥಿಂಕ್ ವಿ ಕ್ಯಾನ್ ಗೋ ಬ್ಯಾಕ್ ಟು ದಟ್ ಏಜ್. ಎಸ್ ಸರ್, ಈಗ ಸ್ನೇಹಿತರಂದರೂ ಕೂಡ ಬಹಳ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ನಮಗೆ ನಮ್ಮ ಸ್ನೇಹಿತರಲ್ಲಿ ಅದರ ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಸ್ನೇಹಿತರು ಬೇಕೇ ಬೇಕು. ನಿಮ್ಮ ಬಾಲ್ಯದ ದಿನದಲ್ಲಿ ಇದ್ದಂತಹ ಸ್ನೇಹಿತರು ಈಗಲೂ ಕೂಡ ಇದ್ದಾರಾ ಅಂತ? ನಿಮಗೆ ಸರ್ಪ್ರೈಸ್ ಆಗ್ಬೋದು. ನಾವು ಬೇಬಿ ಕ್ಲಾಸ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ PUC ಸೆಕೆಂಡ್ ಇಯರ್ವರೆಗೆ ನಾವೇನು ಓದ್ಕೊಂಡು ಬಂದಿದ್ದೀವಿ ಆದಿಯಲ್ಲಿ, ಅಷ್ಟು ಫ್ರೆಂಡ್ಸು ಇವತ್ತಿನಿಗೂ ಕೂಡ ನಾವು ಟಚ್ಚಲ್ಲಿದ್ದೀವಿ. ಬೆಂಗಳೂರಲ್ಲೇ ಮೋರ್ ದ್ಯಾನ್ 15 ಮೆಂಬರ್ಸ್ ನಾವು ಇಲ್ಲೇ ಇದ್ದೀವಿ. ನಾವೇ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಹೆಲ್ತ್ ಫಸ್ಟ್ ಅಂತೇಳಿ. ಡೈಲಿ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಿ ಅದನ್ನು ನಾವು ಅದರಲ್ಲಿ ಪೋಸ್ಟ್ ಮಾಡ್ಕೊಳ್ತೀವಿ. ವೀಕ್ಲಿ ಒನ್ಸು ಲಾಲ್ಬಾಗೋ, ಕಬ್ಬನ್ ಪಾರ್ಕೋ ಅಥವಾ ನಂದಿ ಹಿಲ್ಸ್ ಎಲ್ಲೋ ಒಂದು ಕಡೆಗೆ ಗೆಟ್ ಟುಗೆದರ್ ಹಾಕ್ತೀವಿ. ಪ್ಲಸ್ ವಾಕ್ ಎಲ್ಲ ಮಾಡ್ತೀವಿ. ಅದಾದ ನಂತರ ಒಂದು ಬ್ರೇಕ್ಫಾಸ್ಟು, ಒಂದು ಡಿಸ್ಟ್ರೆಸ್ಸಿಂಗ್ ಆ್ಯಕ್ಟಿವಿಟಿ ಕೂಡ ಮಾಡ್ತೀವಿ. ಸೊ ಆ ಚೈಲ್ಡ್ಹುಡ್ ಫ್ರೆಂಡ್ಸ್ ಏನಿದೆ, ಸೊ ಅದು ಒಂದು ಹಾಗೆ ಕಂಟಿನ್ಯೂ ಆಗಿದೆ. ಸೊ ಐ ಆಮ್ ಲಕ್ಕಿ ದಟ್ ಆಲ್ ದೀಸ್ ಫ್ರೆಂಡ್ಸ್ ಈಗೇನು ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ. ಸೊ ಅವರು ಒಂದು ರೋಲ್ ಇದೆ ನಮ್ಮ ಕ್ಯಾರಿಯರು ಮತ್ತು ಪರ್ಸ್ನಾಲಿಟಿನ ಶೇಪ್ ಮಾಡೋದಕ್ಕೆ ಅಂತ ಹೇಳೋಕ್ಕೆ ನನಗೆ ಇಷ್ಟಪಡ್ತೀನಿ. ಸರಿನಾ, ನಾವು ಚಿಕ್ಕ ವಯಸ್ಸಲ್ಲಿ ಹೇಗೆ ಅಂತಂದರೆ ಒಬ್ಬರನ್ನ ನೋಡಿ ಅಂದರೆ ಸ್ಫೂರ್ತಿ ತೊಗೊಳ್ತೀವಿ ಅಥವಾ ಇನ್ಸ್ಪಿರೇಷನ್, ಅಪ್ಪ ಇವ್ರನ್ನ ನೋಡಿದ್ರೆ ಇವ್ರ ಥರ ಆಗಬೇಕು ನಾವು ಅಂತ ಅಂದ್ಕೊಳ್ತಾ ಇರ್ತೀವಿ. ಸೊ ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಿಮಗೆ ಯಾರು ಸ್ಫೂರ್ತಿ ಆದರು? ಅಂದರೆ ಇವ್ರನ್ನ ನಾನು ಇನ್ಸ್ಪೈರ್ ಆಗಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದು ಯಾರನ್ನ ಸರಿ? ನನಗೆ ನನ್ನ ಪೇರೆಂಟೇ ಫಸ್ಟ್ ಸ್ಫೂರ್ತಿ. ಅಂದರೆ ನನ್ನ ಫಾದರ್. ಸೊ ಅವರು ಹೈಸ್ಕೂಲಲ್ಲಿ ಇನಿಷಿಯಲಿ ಟೀಚರ್ ಆಗಿಬಿಟ್ಟು ದೆನ್ ಪ್ರಿನ್ಸಿಪಲ್ ಹುದ್ದೆಗೆ ಹೋಗ್ತಾರೆ. ಅವರು ಆ್ಯಕ್ಚುಲಿ ಅವರು ಚಿಕ್ಕ ವಯಸ್ಸಿದ್ದಾಗೇ ಅವರು ಮದರ್ನ ಕಳ್ಕೊತಾರೆ. ಅರೌಂಡು 3-4 ಇಯರ್ಸ್ ಇರಬೇಕಾದ್ರೆ ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ, ಹಾಸ್ಟೆಲಲ್ಲಿ ಓದ್ಬಿಟ್ಟು ಬಂದಿರ್ತಾರೆ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿರ್ತದೆ ಅಂದರೆ ಎನಿ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ನನ್ನ ಮಗ ಅಥವಾ ಮಗಳು ನನ್ಗಿಂತ ಉನ್ನತ ಸ್ಥಾನದಲ್ಲಿ ಹೋಗ್ಬೇಕನ್ನೋದು, ನಾವು ಪಟ್ಟಷ್ಟು ಕಷ್ಟ ಪಡಬಾರ್ದು ಅಂತ. ಓಕೆ. ಸೊ ನಾವು ಏನು ಬೆಳಿತೀವಲ್ಲ, ತಂದೆ ತಾಯಿ ಎಷ್ಟು ಕಷ್ಟ ಬೀಳ್ತಾರೆ ಅನ್ನೋದನ್ನು ನಾವು ನೋಡಿದಾಗ ಸೊ ಅವರೇ ಒಂದು ನಮಗೆ ಸ್ಫೂರ್ತಿ ಆಗ್ತಾರೆ. ಫಸ್ಟ್ ಇನಿಷಿಯಲಿ ನಮಗೆ ಮನೆಯಲ್ಲೇ ನೋಡಿದರೆ ಅವರೇ ಸ್ಫೂರ್ತಿ ನನಗೆ. ಸೊ ಅವ್ರನ್ನ ನೋಡಿಬಿಟ್ಟು ನಾನು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು, ಆ ಲಿವಿಂಗ್ ಕಂಡೀಷನ್ಸ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬೇಕಾದ್ರೆ ನಾನು ಕಂಟ್ರಿಬ್ಯೂಟ್ ಮಾಡಬೇಕು ನನ್ನ ಫ್ಯಾಮಿಲಿ ಮೆಂಬರ್ಸ್ನ. ಸೊ ಒಂದು ಸ್ಥಾನಕ್ಕೆ ನಾನು ತೊಗೊಂಡು ಹೋಗ್ಬೇಕಂದ್ರೆ ಆಲ್ ದೀಸ್ ಫ್ಯಾಕ್ಟರ್ಸ್ ಆರ್ ದಿ
ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಫಾರ್ ಮಿ. ಎಸ್ ಸರ್. ಸರ್ ನಮಗೆ ನಿಮ್ಮನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ನಿಮ್ಮ ತಂದೆ ಬಗ್ಗೆ ಮಾತಾಡ್ತಾ ಇದ್ದಂಗೆ ತುಂಬ ಭಾವುಕರಾಗ್ತಾ ಇದ್ದೀರಾ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಿಮ್ಮ ತಂದೆಯವರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಹೆಚ್ಚೆಚ್ಚಾಗಿ ಹೇಳೋದಾದರೆ ಅಂದರೆ ನಿಮ್ಮ ತಂದೆ ಪ್ರತಿ ಹಂತದಲ್ಲೂ ಕೂಡ ನಿಮ್ಮನ್ನು ಯಾವ ರೀತಿ ನಡ್ಸ್ಕೊಂಡು ಬಂದಿದ್ದಾರೆ ಅಂತ? ಸೊ ಅವರು ತುಂಬ ಸ್ಟ್ರಿಕ್ಟ್, ಅಂದರೆ ಹೊಡೆತ ಸರಿಯಾಗಿ ತಿಂದಿದ್ದೀವಿ ನಾವು. ಓಕೆ. ಆ ಹೊಡೆತ ಯಾಕೆ ಕೊಡ್ತಿದ್ರು ಅಂದರೆ ಹೀಗೆ ಅರ್ಥ ಆಗ್ತಾಯಿದೆ ನಮಗೆ. ಸೊ ಒಳ್ಳೆ ಎಜುಕೇಷನ್ ಆಗಬೇಕು ನಮಗೆ. ಆಮೇಲೆ ಅವ್ರ ಕಷ್ಟದಲ್ಲಿ ಏನು ಬಂದಿರ್ತಾರೆ ಓಕೆ. ಅದರಿಂದ ನಾವು ಆಚೆ ಹೋಗ್ಬೇಕಾದ್ರೆ ಯಾವ ಥರ ನಾವು ಪ್ರಿಪೇರ್ ಆಗಬೇಕು. ಸೊ ಇದು ಅವರು ನನಗೆ ಕಲಿಸಿರೋ ಪಾಠ. ಕೊಟ್ಟಿದ್ದಾರೆ. ಅದು ಅಷ್ಟೇ ಕಷ್ಟನೂ ನಮ್ಮ ಮದರು ಕೂಡ ಫೇಸ್ ಮಾಡಿದ್ದಾರೆ. ಸೊ ಅವರು, ನಾವು ಆ್ಯಕ್ಚುಲಿ 5 ಮೆಂಬರ್ಸು ಮನೆಯಲ್ಲಿ. ಸೊ ಅವರು ಹೆಡ್ ಮಿಸ್ಟರ್ಸ್ ಆಗಿ ಸ್ಕೂಲ್ಗೂ ಹೋಗ್ತಾಯಿದ್ರು, ಮನೆಯಲ್ಲಿ ಕೆಲಸ ಮಾಡೋರು, ಮತ್ತು ಸ್ಕೂಲ್ಗೆ ಹೋಗೋರು, ಮತ್ತು ಸಂಜೆ ಬರೋರು. ಸೊ ಇಷ್ಟು ಎಲ್ಲ ಇದರಲ್ಲಿ ಕೂಡ ನಾವು ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗೆ ನಮ್ಮನ್ನು ಬೆಳೆಸೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಸೊ ಅವ್ರಿಗೂ ನಾವು ರಿಪ್ಲೈ ಕೊಡಬೇಕು ಅಥವಾ ಅವ್ರಿಗೆ ಒಂದು ಸಂತೋಷ ಮಾಡಬೇಕಂದ್ರೆ ಸೊ ವಿ ನೀಡ್ ಟು ಪರ್ಫಾರ್ಮ್ ಪ್ರಾಪರ್ಲಿ ಇನ್ ದಿ ಸೊಸೈಟಿ ಅಂತಂತ ಹೇಳ್ಬಿಟ್ಟು ಅದು ಒಂದು ಮೋಟಿವೇಟಿಂಗ್ ಫ್ಯಾಕ್ಟರ್. ಓಕೆ. ನಮ್ಮೆಲ್ರಿಗೂ ಕೂಡ ಮದುವೆ ಅನ್ನೋದು ಪ್ರಮುಖ ಘಟ್ಟ ಆಗುತ್ತೆ. ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ನಮ್ಮ ಜೊತೆಯಲ್ಲಿ ನಡುವಂತಹ ಸಂಗಾತಿಗಳ ಬಗ್ಗೆಯೂ ಕೂಡ ನಮಗೆ ಒಂದಷ್ಟು ಕನಸು ಆಕಾಂಕ್ಷೆಗಳು ಕೂಡ ಇರುತ್ತೆ. ನಿಮ್ಮ ಬಾಳ ಸಂಗಾತಿಯಾಗಿ ಬಂದಂತಹ ಅಂದರೆ ನಿಮ್ಮ ಮಡದಿಯ ಬಗ್ಗೆ ಏನು ಹೇಳ್ತೀರಿ ಅಂತ? ಅವರು ಮೂಲತಃ ಬೆಂಗಳೂರಿನವರು, ಬಟ್ ಕುಂದಾಪುರದವರು. ಸೊ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾನು ಪ್ರೆಸೆಂಟ್ ಟೌನ್ ಇನ್ಸ್ಪೆಕ್ಟರ್ ಆಗಿರ್ತೀನಿ. ಸೊ ಅವಾಗೇ ಅವರು ಒಂದು ಸಮಸ್ಯೆ ಹಿಡ್ಕೊಂಡು ಬಂದಿರ್ತಾರೆ. ಹಾಗಿನ್ನೂ ನನಗೇನು ಪರಿಚಯ ಇರಲ್ಲ. ಸೊ ಆ ಟೈಮ್ನಲ್ಲಿ ಪರಿಚಯ ಆದಾಗ ಅವರು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಿರ್ತೀನಿ ನಾನು. ಸೊ ಅದಾದಮೇಲೆ ನನಗೆ ಒಂದಿನ ಸರ್ಪ್ರೈಸಾಗಿ ಬಂದ್ಬಿಟ್ಟು ಒಂದು ಬೊಕೆ ಬಂದು ತಂದುಕೊಟ್ಟು ನನಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಬರ್ತಾರೆ. ಸೊ ಹಂಗೆ ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ. ಸೊ ಡೆವಲಪ್ ಆದಮೇಲೆ ಸೊ ನಾನು ನನ್ನ ಮನೆಯಲ್ಲಿ ಹೇಳ್ತೀನಿ ನಮ್ಮ ಮದರ್ಗೆ. ಸೊ ಶಿ ವಾಸ್ ದ ಹ್ಯಾಪಿಯೆಸ್ಟ್ ಪರ್ಸನ್ ದಟ್ ಅಟ್ ಲಾಸ್ಟ್ ಐ ವಾಸ್ ಟ್ರೈಂಗ್ ಟು ಮ್ಯಾರಿ ಅಂತಂತ ಹೇಳ್ತಾರೆ. ಸೊ ವೀಣಾ ಕಾಶಿಮ್ ಶೆಟ್ಟಿ ಅಂತೇಳಿ. ಸೊ ಮೂಲತಃ ಅವರು ಕುಂದಾಪುರದವರು. ಸೊ ಅವರು A2B ಮೀಡಿಯಾ ಅಂತಂತೇಳಿ ನ್ಯೂಸ್ 9ಗೆ ಕ್ವಾಲಿಟಿ ಅನಾಲಿಸ್ಟ್ ಆಗಿ ಮುಂಚೆ ಕೆಲಸ ಮಾಡ್ತಾಯಿದ್ರು. ಸೊ ನಂತರಲ್ಲಿ ಶಿ ಬಿಕಮ್ ಅನ್ ಎಂಟರ್ಪ್ರಿನರ್, ಒಂದು ಹೋಟೆಲ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಹೀಗೆ ಸದ್ಯ ಅವರು ಒಂದು ಕಂಟೆಂಟ್ ಡೆವಲಪ್ಮೆಂಟ್ ರಿಲೇಟೆಡ್ ವೆಬ್ಸೈಟ್ಸು, ಅದಕ್ಕೆ ಒಂದು ಸಣ್ಣ ಆರ್ಗನೈಸೇಷನ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಪ್ಲಸ್ ಅದಲ್ಲದೆ ಅವರು ಅವಿಡ್ ಬೈಕರ್ ಅವರು. ಅಂದರೆ 1250cc ಬೈಕ್, BMW ಬೈಕ್ಸ್ ಎಲ್ಲ ರೈಡ್ ಮಾಡ್ತಾರೆ. ಆ್ಯಂಡ್ ಶಿ ಹ್ಯಾಸ್ ರೋಡನ್ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದಿ ಕರ್ನಾಟಕ, ಇಂಡಿಯಾ ಆ್ಯಂಡ್ ಅದರ್ ಕಂಟ್ರೀಸಲ್ಲಿ ಕೂಡ ಇದನ್ನು ಮಾಡಿದ್ದಾರೆ. ಆ್ಯಂಡ್ ಶಿ ಈಸ್ ಎ ಮೋಟಿವೇಟಿಂಗ್ ಪರ್ಸನ್. ಸೊ ಅವ್ರ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಕೂಡ ಎಜುಕೇಷನ್ ಆಗಿರುತ್ತೆ. ಓಕೆ. ಒಳ್ಳೆ ಪ್ರೊಫೆಷನ್ ಆ್ಯಕ್ಚುಲಿ ಹೇಳಬೇಕಂತಂದರೆ, ಈಗ ಮೇಡಮ್ ಅಂದರೆ ಈಗ ನಿಮ್ಮ ಹೆಂಡತಿಯವರಲ್ಲಿ ಮೊದಲನೇದಾಗಿ ನೀವು ನೋಡಿ ಅಂದರೆ ಇನ್ಸ್ಪೈರ್ ಆಗಿದ್ದು ಏನು ಸರ್? ಅಂದರೆ ಕೆಲವೊಬ್ಬರಿಗೆ ಅವರ ಗುಣ ಅಥವಾ ನಡವಳಿಕೆ, ಮಾತು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಫಸ್ಟ್ ಟೈಮ್ ಅಲ್ದಿದ್ರು ಕೂಡ ಅವರು ಪರಿಚಯ ಆದ ನಂತರ ಅಂದರೆ ಹೆಂಗೆ ಅಂತಂದರೆ ಓಕೆ ಇವರು ಬೆಸ್ಟಪ್ಪ, ಇವ್ರ ಗುಣ ಇಷ್ಟ ಆಗುತ್ತಪ್ಪ, ಇವ್ರ ಮಾತು ಇಷ್ಟ ಆಗುತ್ತಪ್ಪ ಅಂದರೆ ನಿಮ್ಗೆ ಯಾವ ಥರ ಅನಿಸ್ತಿದ್ರು ಅವರು ಅಂತ? ಸೊ ನನಗೆ ಏನಾಯ್ತು ಅಂದರೆ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಯಾರೋ ಒಂದು ಪೋಖ್ರಿಗಳು ಅವ್ರನ್ನ ಬಂದ್ಬಿಟ್ಟು ಅವ್ರ ಫ್ರೆಂಡ್ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ವೆಹಿಕಲಲ್ಲಿ ಚುಡಾಯಿಸೋದಕ್ಕೆ ಒಂದು ಕಾರ್ಯ ನಡೆಸಿರ್ತಾರೆ. ಅವರು ಧೈರ್ಯವಾಗಿ ಸ್ಟೇಷನಿಗೆ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು, ಸೊ ಆಮೇಲೆ ಅವರು ಎಸ್ಕೇಪ್ ಆಗಿ ಹೋಗಿರ್ತಾರೆ. ಅವ್ರನ್ನ ಫಾಲೋ ಮಾಡಿಬಿಟ್ಟು ಎಲ್ಲಿದ್ದಾರೆ ಅಂತಂತ ಹೇಳಿ ನನ್ನ ಹತ್ರ ಕಂಪ್ಲೇಂಟ್ ಬಂದು ಕೊಟ್ಟಾಗ ನಾನು ಅದನ್ನು ಕಂಪ್ಲೇಂಟಿಗೆ ಸ್ಪಂದಿಸಿ ಆಮೇಲೆ ಹೋಗಿ ಅವ್ರನ್ನ ತಗೊಂಡು ಬರ್ತೀನಿ, ಅವ್ರನ್ನ ಹಿಡ್ಕೊಂಡು ಬರ್ತೀನಿ. ಸೊ ಬಹುಶಃ ಇದು ಅವ್ರಿಗೆ ಇನ್ಸ್ಪೈರ್ ಆಯ್ತು ಅಂತ ತಿಳ್ಕೊಂಬಿಟ್ಟು ನನಗೆ ಅನಿಸುತ್ತೆ. ಪ್ಲಸ್ ಅವರಲ್ಲಿ ಆ ಧೈರ್ಯ ನನಗೆ ಇಷ್ಟ ಆಯಿತು. ಸೊ ದ ರೆಸ್ಟ್ ಈಸ್ ಹಿಸ್ಟ್ರಿ. ನಾವು ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ರಿ ಸರ್? ಆ್ಯಕ್ಚುಲಿ ಇದು ಲವ್ ಮ್ಯಾರೇಜ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂಥರನೇ ನಾನು ಫ್ರೇಸರ್ ಟೌನ್ನಲ್ಲಿ 2011ನಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಂತರ 2013-14ನಲ್ಲಿ ನಾನು HIL ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವಾಗೇ ಅವರು ಬಂದು ನನಗೊಂದು ಬೊಕೆ ಕೊಟ್ಟು ಥ್ಯಾಂಕ್ಸ್ ಅಂತ ಹೇಳೋ ಇದರಲ್ಲಿ
ಇನಿಷಿಯೇಟ್ ಆಯಿತು. ಓಕೆ. ಅದಾದ ನಂತರ ನಾನು 2014ನಲ್ಲಿ ನಾನು ಮ್ಯಾರೇಜ್ ಆಗಿರೋದು. ಸಿನ್ಸ್ 2014 ಓಕೆ. ಓಕೆ. ಮ್ಯಾರೇಜ್ ಆಗಿ ಸೊ ವಿ ಆರ್ ಹ್ಯಾಪಿ. ಟುಗೆದರ್ ನಾವು. ಓಕೆ ಸರ್, ಈಗ ಕುಟುಂಬದ ಬಗ್ಗೆ ಮಾತಾಡಿದ್ರಿ, ನಿಮ್ಮ ಮಡದಿಯ ಬಗ್ಗೆಯೂ ಕೂಡ ಮಾತಾಡಿದ್ರಿ, ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಈಗ ನೆಕ್ಸ್ಟ್ ಸ್ಟೆಪ್ ನೋಡಿ ಸರ್, ಈಗ ಪೊಲೀಸರು ಅಂತಂದರೆ ನಮಗೆಲ್ಲ ಹೆಂಗೆ ಅನಿಸ್ತಾ ಅಂದರೆ ನಿಮ್ಮನ್ನು ನೋಡಿದ್ರೇ ರೆಸ್ಪೆಕ್ಟ್. ಆ್ಯಕ್ಚುಲಿ ನಮಗೆಲ್ಲ ಗೊತ್ತಿರೋಂಥವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಗೌರವ ಕೊಡಬೇಕು ಅಂತ ಅನಿಸುತ್ತೆ. ತುಂಬ ಜನಕ್ಕೆ ಹೆಂಗೆ ಅಂತಂದರೆ ಪೊಲೀಸರು ಅಂದರೆ ಓ ಇವರಾ, ಇಫ್ ಇನ್ ಕೇಸ್ ಏನಾದರೂ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಸಾಕು ನಮ್ಮ ಮೇಲೇ ಕೇಸ್ ಹಾಕ್ಬಿಡ್ತಾರಪ್ಪ ಅನ್ನುವಂತಹ ಮೈಂಡ್ ಸೆಟ್ ಕೂಡ ತುಂಬ ಜನಕ್ಕಿದೆ ಆ್ಯಕ್ಚುಲಿ ಹೇಳಬೇಕಂತಂದರೆ. ಇದು ಪ್ರಮುಖವಾಗಿ ನಾವೆಲ್ಲೇ ಅಥವಾ ಯಾರೇ ಮಿಡಲ್ ಕ್ಲಾಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತಂದರೆ ಯಾಕೆ ಬೇಕು ಮೇಡಮ್, ನಾವು ದುಡ್ಡಿಲ್ದೇ ಇರೋರು, ಪೊಲೀಸವರು ದುಡ್ಡು ತಿಂತಾರೆ, ನಮ್ಮ ಮೇಲೇ ಕೇಸ್ ಹಾಕ್ಬಿಡ್ತಾರೆ ಅನ್ನುವಂಥ ಮಾತು ನಾನು ಮುಖ್ಯವಾಗಿ ಕೇಳಿದ್ದೀನಿ. ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಅದು ಆ್ಯಕ್ಚುಲಿ ಇಟ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. Yes. ಡಿಪಾರ್ಟ್ಮೆಂಟಲ್ಲಿ ಸಾಕಷ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ. ಯಾವುದೇ ಕಂಪ್ಲೇಂಟ್ ಬಂದರೂ ಕೂಡ ನಾವು ಅದನ್ನು ಫೇಸ್ ಮಾಡಬೇಕು. ಯಾರೋ ಬಡವ ಬಂದು ಕೊಟ್ಟಿದ್ದಾನೆ, ಮತ್ತು ಸಾಹುಕಾರ ಬಂದು ಕೊಟ್ಟಿದ್ದಾನೆ, ಅಥವಾ ಇದ್ದಂಥವ್ನು ಬಂದು ಕೊಟ್ಟಿದ್ದಾನೆ ಅಂತೇಳಿ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಅದು Yes. ಯಾಕೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ ಅಂದರೆ ಅದು ಕಾನೂನಲ್ಲಿ ಆ ಥರ ಡಿಫ್ರೆನ್ಷಿಯೇಟ್ ಮಾಡೋದಕ್ಕಿಲ್ಲ. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಏನಂತ ಹೇಳಿದರೆ, ನಾವು ಹ್ಯೂಮನ್ ಇಮೋಷನ್ಸ್ನ ನಾವು ಹ್ಯಾಂಡಲ್ ಮಾಡ್ತೀವಿ. ಪೊಲೀಸರು ಯಾವತ್ತೂ ನಾವು ಹ್ಯೂಮನ್ ಇಮೋಷನ್ಸ್ನ ಹ್ಯಾಂಡಲ್ ಮಾಡ್ತೀವಿ. ಎಸ್ ಸರ್. ಸೊ ಬಹುಶಃ ಏನಾಗುತ್ತಂತಂದರೆ, ಇಬ್ಬರು ವ್ಯಕ್ತಿ, ಒಂದು ಕಂಪ್ಲೇಂಟು ಮತ್ತು ಆಪೋಸಿಟ್ ವ್ಯಕ್ತಿ, ಯಾರಿಗೋ ಒಬ್ಬನಿಗೆ ನೋವಾಗತ್ತೆ ನಮ್ಮ ಆ್ಯಕ್ಷನ್. ಕಾನೂನು ರೀತಿ ನಾವು ಏನು ಆ್ಯಕ್ಷನ್ ತೊಗೊಳ್ತೀವಿ, ಅದು ತೊಗೊಂಡಾಗ ಅದು ಆಪೋಸಿಟ್ ಪರ್ಸನ್ಗೆ ಒಬ್ಬನಿಗೆ ಸಂತೋಷ ಆಗುತ್ತೆ, ಇನ್ನೊಬ್ಬನಿಗೆ ದುಃಖ ಆಗೇ ಆಗುತ್ತೆ. ಸೊ ದುಃಖದಲ್ಲಿರೋರು ಆಬ್ವಿಯಸ್ಲಿ ನೆಗೆಟಿವ್ ಆಗಿ ಹೇಳೋದು ಸಹಜ, ಬಟ್ ಇಟ್ ಈಸ್ ಇನ್ಎವಿಟಬಲ್. ಸೊ ಕಾನೂನಲ್ಲಿ ನಾವು ಕಾನೂನು ನೋಡ್ಕೊಂಬಿಟ್ಟು ಕಾನೂನು ರೀತಿಯೇ ನಾವು ಕೆಲಸ ಮಾಡಬೇಕಾಗತ್ತೆ. ಓಕೆ. ಸೊ ಹಂಗಾದಾಗ ಈ ಥರ ನೆಗೆಟಿವ್ನು ಕೂಡ ಫೇಸ್ ಮಾಡೋ ಚಾನ್ಸಸ್ಸೇ ಇರ್ತದೆ. ಅದೇ ರೀತಿ ಪಾಸಿಟಿವ್ ಕೂಡ ಇದೆ. ಎಷ್ಟೋ ಟೈಮಲ್ಲಿ ನಾವು ಯಾವತ್ತೋ ಒಂದಿನ ಎಲ್ಲೋ ಒಂದು ನಮ್ಮನ್ನು ನೋಡಿಬಿಟ್ಟು ಬಂದು ಮಾತಾಡ್ಸೋದಾಗಲಿ, ಫೋನ್ ಮುಖಾಂತರ ಅವತ್ತು ನಿಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ, ನೀವು ಈ ಥರ ಹಿಂಗೆ ಮಾಡಿಕೊಟ್ಟಿದ್ರಿ, ನಮಗೆ ತುಂಬ ಸಂತೋಷ ಆಯ್ತಂತ. ಸೊ ಎರಡೂ ಥರ ಇದೆ, ಖುಷಿನೂ ಆಗುತ್ತೆ, ಒಂದೊಂದು ಟೈಮ್ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ಓಕೆ ಸರ್, ಮುಖ್ಯವಾಗಿ ನೀವು ಟ್ರೈನಿಂಗ್ ಪೀರಿಯಡನ್ನು ಮುಗಿಸಿದ್ರಿ. ಹೇಳಬೇಕು ಅಂತಂದರೆ ಎಲ್ಲವೂ ಕೂಡ ಏರುಪೇರು ಇದ್ದಿದ್ದೆ, ಕಾಮನ್. ಅದಾದ ನಂತರ ನೀವು 1996ರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಅಂದರೆ ಏನು ಜಾಯಿನ್ ಆಗ್ತೀರಿ, ಡಿಪಾರ್ಟ್ಮೆಂಟಿಗೆ ಬರ್ತೀರಿ. ಆ ಸಂದರ್ಭದಲ್ಲಿ ಹೇಗೆ ಅಂದರೆ ನೀವು ಇಷ್ಟೊಂದೆಲ್ಲ ಕಷ್ಟಗಳನ್ನು ಅನುಭವಿಸಿ, ಇಷ್ಟೊಂದೆಲ್ಲ ಚಾಲೆಂಜಸನ್ನು ಫೇಸ್ ಮಾಡಿ ಬರ್ತೀರಾ ಆ ಉನ್ನತ ಸ್ಥಾನಕ್ಕೆ, ಆವಾಗಿನ ಪ್ರತಿಕ್ರಿಯೆ ಹೇಗಿತ್ತು ಸರ್? ಇನಿಷಿಯಲಿ ಟ್ರೈನಿಂಗ್ ಆಗಿದ ತಕ್ಷಣವೇ ಫಸ್ಟ್ ಪೋಸ್ಟಿಂಗ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಮುಂಚೆ ನಮಗೆ ಪ್ರೊಬೇಷನ್ ಪೀರಿಯಡ್ ಅಂತ ಇರ್ತದೆ. ಓಕೆ. ಚಿಕ್ಕಮಂಗ್ಳೂರಿನಲ್ಲಿ ನನಗೆ ಪ್ರೊಬೇಷನ್ ಪೀರಿಯಡ್ ಆಗಿ 1996, 97, 98 ಅಲ್ಲಿ ಪ್ರೊಬೇಷನರ್ ಆಗಿ ನಾನು ಕೆಲಸ ಮಾಡ್ತೇನೆ. ಓಕೆ. ಸೊ ಸಿನ್ಸ್ ನಮ್ಮದು ಒಂದು ಚಿಕ್ಕದು ಬ್ಯಾಚ್ ಆಗಿರುತ್ತೆ, ಓನ್ಲಿ 46 ಜನ ಇರ್ತದೆ. ಈ 46 ಜನನೂ ಸುಮಾರು ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ನನಗೆ ಬಾಕಿಯವ್ರಿಗೆಲ್ಲ ಇಬ್ಬಿಬ್ರು ಮೂವರು ಒಂದು ಡಿಸ್ಟ್ರಿಕ್ಟಿಗೆ ಹೆಡ್ ಕ್ವಾರ್ಟರ್ಸ್ ಆಗಿ ಕೊಟ್ಟಿರ್ತಾರೆ. ಬಟ್ ವೆರಾಸ್ ನಾನು ಚಿಕ್ಕಮಂಗ್ಳೂರಿಗೆ ನನಗೊಬ್ಬರನ್ನೇ ಪ್ರೊಬೇಷನರ್ ಕೊಟ್ಟಿರ್ತಾರೆ. ಅಲ್ಲಿ ಆಗಿನ ಕಾಲಕ್ಕೆ SP ಶಿವಕುಮಾರ್ ಸಾಹೇಬ್ರು ಅಂತ ಇರ್ತಾರೆ. ಸೊ ಅವ್ರ ಅಂಡರಲ್ಲಿ ಚಿಕ್ಕಮಂಗ್ಳೂರು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡಿರ್ತೀನಿ. ಸೊ ಅವಾಗ ಟ್ರೈನಿಂಗ್ ಪೀರಿಯಡು ಬೇರೆದು, ಬಟ್ ನಾವು ಇಂಡಿಪೆಂಡೆಂಟ್ ಚಾರ್ಜ್ ತಗೊಳ್ಬೇಕಂದ್ರೆ ಪ್ರೊಬೇಷನರಿ ಪೀರಿಯಡ್ ಫೀಲ್ಡಲ್ಲಿ ನಾವು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಸಾಕಷ್ಟು ನನಗೆ ಸುಮಾರು ಆಫೀಸರ್ಸ್ ಎಲ್ಲ ಗೈಡ್ ಮಾಡ್ತಾರೆ. ಭಾಸ್ಕರ್ ರೈ ಅಂತ ನನಗೆ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಟೌನ್ನಲ್ಲಿ ಇರ್ತಾರೆ, ನಾಗೇಶ್ ಶೆಟ್ಟಿ ಅಂತ ಇನ್ನೊಬ್ಬರು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಶಶಿಧರ್ ಅಂತ ಇನ್ಸ್ಪೆಕ್ಟರ್ ಇರ್ತಾರೆ, ಪರಮೇಶ್ವರ್ ಅಂತ ಇನ್ಸ್ಪೆಕ್ಟರ್ಸ್ ಇರ್ತಾರೆ. ಸೊ ಇವರೆಲ್ಲರೂ ನನಗೆ ಪ್ರೊಬೇಷನ್ ಪೀರಿಯಡ್ನಲ್ಲಿ ಗೈಡ್ ಮಾಡ್ತಾರೆ. ಸೊ ಅದಾದ ನಂತರ ಸಕ್ರಾಪಟ್ಟಣ ಅಂತ ಒಂದು ಪ್ಲೇಸ್ ಇರ್ತದೆ, ಅಲ್ಲಿ ನನಗೆ ಇಂಡಿಪೆಂಡೆಂಟ್ ಚಾರ್ಜ್ ಆಗಿ ಪೋಸ್ಟ್ ಮಾಡ್ತಾರೆ. ಅಲ್ಲೆಲ್ಲ ಗಲಭೆಗಳೆಲ್ಲ ಆಗಿರುತ್ತೆ. ಫಸ್ಟ್ ಪೋಸ್ಟಿಂಗ್ಸ್ ಇಂಡಿಪೆಂಡೆಂಟ್ ಪೋಸ್ಟಿಂಗ್ ಫಾರ್ 1 ಮಂತ್ ನನಗೆ ಅಲ್ಲಿ ಕೊಡ್ತಾರೆ. ಸೊ ಅದನ್ನು ಕೂಡ ಚೆನ್ನಾಗೇ ನಿಭಾಯಿಸ್ತೀರಾ. ಅದಾದ ನಂತರ ಆ್ಯನ್ಯುಯಲ್ ಇನ್ಸ್ಪೆಕ್ಷನ್ ಅಂತ ಇರ್ತದೆ. ಸೊ ಆ ಟೈಮ್ನಲ್ಲಿ ರೇಂಜ್ IG ಬಂದು ನನಗೆ ಒಂದು ಪೆರೇಡ್ ಕಮಾಂಡರ್ ಆಗಿ ಅಲ್ಲಿ ನೋಡ್ತಾರೆ. ನೋಡಿಬಿಟ್ಟು ನನಗೆ ಸೊ ಇನ್ನೂ ಅವಧಿ ಮುಗಿದಿರಲ್ಲ ಪ್ರೊಬೇಷನರ್ ಆಗಲೇ ನನಗೆ ತೆಗೆದುಬಿಟ್ಟು ಶಿರ್ವಾ ಮಂಚಕಲ್ ಅಂತ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ. ಸೊ ಅಲ್ಲಿ ಅದು ಒಂದು ನಟೋರಿಯಸ್ ಪ್ಲೇಸ್ ಆಗಿರುತ್ತದೆ. ಅಲ್ಲಿ ಅಂಡರ್ವರ್ಲ್ಡ್ ಡಾನ್ ಪಣಿಯೂರ್ ಸಾಧು ಶೆಟ್ಟಿ ಅಂತ ಇರ್ತಾರೆ. ಸೊ ಅವ್ರನ್ನ ಅಲ್ಲಿ
ಆಗ್ತಾನೆ ಒಂದು ಸ್ಟೇಷನ್ ಲಿಮಿಟ್ಸಲ್ಲಿ ಪಣಿಯೂರ್ ಅನ್ನೋ ಪ್ಲೇಸಲ್ಲಿ ಬಂದು ಅವರು ನೆಲೆಸಿರ್ತಾರೆ. ಅವ್ರಿಗೆ ಆ್ಯಕ್ಚುಲಿ ಮುಂಬೈಯಿಂದ ಓಡಿಸ್ಬಿಟ್ಟು ಅವ್ರಿಗೆ ಇಲ್ಲಿ ಬಂದು ನೆಲೆಸಿರ್ತಾರೆ. ಅಂಥ ಪ್ಲೇಸಿಗೆ ನನಗೆ ಪೋಸ್ಟಿಂಗ್ಸ್ ಕೊಡ್ತಾರೆ. ಓಕೆ. ಸವಿತಾ ಅಂಡೆ ಮೇಡಮ್ ಅಂತ SP ಇರ್ತಾರೆ ಅವಾಗ. ಸೊ ಅವ್ರ ನೇತೃತ್ವದಲ್ಲಿ ಈ ಶಿರ್ವ ಮಂಚಕಲ್ ಅನ್ನೋ ಒಂದು ಪೊಲೀಸ್ ಸ್ಟೇಷನ್ಗೆ ನನಗೆ ಅಲ್ಲಿ ಪೋಸ್ಟಿಂಗ್ಸ್ ಕೊಡ್ತಾರೆ. ಓಕೆ. ಸೊ ಅದು ಒಳ್ಳೆ ಟಫ್ ಪೋಸ್ಟಿಂಗ್ಸ್ ಆಗಿರುತ್ತೆ. ಹ್ಞೂ. ಸೊ ಅವರು ಒಂದು ಈ ಪಣಿಯೂರು ಸಾಧು ಶೆಟ್ಟಿ ಅನ್ನೋರು ಒಂದು ಪೊಲಿಟಿಕಲ್ ಔಟ್ಫಿಟ್ಟು ಒಂದು ಓಪನ್ ಮಾಡ್ತಾರೆ. ತುಳುನಾಡೆ ಸೇನೆ ಅಂತೇಳಿ ಒಂದು ಔಟ್ಫಿಟ್ ಓಪನ್ ಮಾಡಿಕೊಂಡು ಅಲ್ಲಿ ಇರೋ ಈ ಪೋಖರಿ ಪುಂಡ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಒಂದು ಪೊಲಿಟಿಕಲ್ ತಂಡ ಕಟ್ಕೊಂಡ್ಬಿಟ್ಟು ಅವ್ರದ್ದು ಆ್ಯಕ್ಟಿವಿಟೀಸ್ ಏನು ಮಾಡ್ತಾರೆ ಅಂಥದನ್ನ ಇದನ್ನು ಮಾಡ್ಕೊಳ್ಳೋದಕ್ಕೆ. ಸೊ ನನಗೆ ಅದು ಫಸ್ಟ್ ಇಂಡಿಪೆಂಡೆಂಟ್ ಪೋಸ್ಟಿಂಗ್ಸು. ಓಕೆ. ಸೊ ಅಲ್ಲಿ ನನಗೆ ಪೋಸ್ಟಿಂಗ್ಸ್ ಆಗುತ್ತೆ. ಓಕೆ. ಸೊ ಅಲ್ಲಿನೂ ಸಾಕಷ್ಟು ಕೆಲಸ ಮಾಡ್ತೀವಿ. ಅದಾದ ನಂತರ ಈಗಿನ DG ಆ್ಯಂಡ್ IGP ಸಲೀಂ ಸಾಹೇಬ್ರೇನಿದ್ದಾರೆ, ನೆಕ್ಸ್ಟು ನನಗೆ SP ಆಗಿ ಫಸ್ಟ್ ಡಿಸ್ಟ್ರಿಕ್ಟ್ ಆಗಿ ಬರ್ತಾರೆ ಅಲ್ಲಿಗೆ SP ಆಗಿ. ಸೊ ಅಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತೀವಿ. ಆಗಿನ ಕಾಲಕ್ಕೆ ಸಾಕಷ್ಟು ಪ್ರೋಗ್ರಾಮ್ಸ್ಗಳೆಲ್ಲ ಹಾಕ್ಕೊಂಡು ಕಮ್ಯುನಿಟಿ ಪೊಲೀಸಿಂಗ್ ಬಗ್ಗೆ ಒತ್ತು ಕೊಟ್ಬಿಟ್ಟು ಸಾಕಷ್ಟು ಕೆಲಸ ಮಾಡ್ತೀವಿ. ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅಂತ ಒಂದು ಪ್ರೋಗ್ರಾಮ್ ಬರ್ತದೆ, ಅದಕ್ಕೂ ಕೂಡ ಒಂದು ಕಾಂಟ್ರಿಬ್ಯೂಷನ್ ಇರ್ತದೆ. ಆಸರೆ ಅಂತ ಒಂದು ಪ್ರೋಗ್ರಾಮ್ ಇರ್ತಾರೆ, ಇಯರ್ ಏಜ್. ಇವೆಲ್ಲ ಪ್ರೋಗ್ರಾಮ್ಸಲ್ಲಿ ಫಸ್ಟು ಸಬ್ ಇನ್ಸ್ಪೆಕ್ಟರ್ ಇದ್ದಾಗಿನ ನಾವು ಕಾಂಟ್ರಿಬ್ಯೂಟ್ ಮಾಡಿಬಿಟ್ಟು ಕೆಲಸ ಮಾಡಿಕೊಂಡು ಬಂದಿರ್ತೀವಿ. ಎಸ್ ಸರ್, ಈಗ ನೀವು ಹೇಳಿದ್ರಿ ಆ್ಯಕ್ಚುಲಿ ಹೇಳಬೇಕಂತಂದರೆ ರೌಡಿ ಶೀಟರ್ಗಳನ್ನು ಅಂದರೆ ಫಾರ್ ದಿ ಫಸ್ಟ್ ಟೈಮ್ ಆ ಥರ ನೋಡಿದ್ದು ಮೊದಲನೇ ಬಾರಿ ಅಂತ ಹೇಳಿದ್ರಿ. ಸೊ ಆ ಸಂದರ್ಭದಲ್ಲಿ ಅಂದರೆ ಅವರ ತಂಡ ಹೊರಗಡೆ ಇರುತ್ತೆ, ನೀವು ಹೊಸ್ದಾಗಿ ಹೋಗಿರ್ತೀರಿ, ಅದೆಲ್ಲವನ್ನು ಹೆಂಗೆ ಫೇಸ್ ಮಾಡಿದ್ರಿ ಸರ್ ನೀವು? ಸೊ ಅಲ್ಲಿ ನಮಗೆಲ್ಲ ಸೀನಿಯರ್ಸು ಇದ್ದರು, ಅವಾಗ ಗೈಡೆಲ್ಲ ಮಾಡ್ತಾಯಿದ್ರು. ಸೊ ಸವಿತಾ ಅಂಡ ಮೇಡಮ್ ಅವಾಗ ಆ ಪರ್ಟಿಕ್ಯುಲರ್ ಟೈಮಲ್ಲಿ ನನಗೆ ಸ್ಪೆಸಿಫಿಕಲಿ ಕರೆದುಬಿಟ್ಟು ಇಂಥ ಇವ್ರದ್ದು ಆ್ಯಕ್ಟಿವಿಟೀಸ್ ಎಲ್ಲ ಇರ್ತದೆ, ಇವ್ರನ್ನ ಮಟ್ಟ ಹಾಕ್ಬೇಕಂತಂತ ಹೇಳಿದರೆ ಕಾನೂನು ರೀತಿಯಲ್ಲಿ ಯಾವ ಥರ ಮಟ್ಟ ಹಾಕ್ಬೇಕನ್ನೋದು. ಸೊ ಆಗಿನ ಕಾಲಕ್ಕೇ ನಮಗೆ ಟ್ರೈನಿಂಗ್ ಮಾಡಿರ್ತಾರೆ. ಪ್ಲಸ್ ಫೀಲ್ಡಲ್ಲಿ ಇದು ಟ್ರೈನಿಂಗ್ ಬೇರೆ, ಬಟ್ ಫೀಲ್ಡಲ್ಲಿ ಇದನ್ನು ಮಾಡಬೇಕು. ಹೀಗೆ ನಾನು ಒಬ್ಬ ASIನ ನೆನೆಸ್ಕೊಳ್ತೀನಿ, ಕೇಶವ್ ಪ್ರಭು ಅಂತ ಒಬ್ಬರು ASI ಇದ್ದರು. ಓಕೆ. ಸೊ ಅವರು ಕಾನೂನಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿ ಹಿಡಿತಾ ಹೊಂದಿದ್ರು. ಸೊ ಅವ್ರದ್ದು ನಮ್ಮಿಬ್ಬರ ಕಾಂಬಿನೇಷನ್ ತಗೊಂಡು ಅಲ್ಲಿ ಸಣ್ಣ ಪುಟ್ಟ ರೌಡೀಸು ಅವ್ರು ಏನೇನಿತ್ತು ಅವ್ರನ್ನೆಲ್ಲ ಮಟ್ಟಾಕೋದಕ್ಕೆ ಕಾನೂನು ರೀತಿಯ ಕ್ರಮ ತೊಗೊಂಡ್ಬಿಟ್ಟು ಅವ್ರಿಗೆ ಯಾವ ಥರ ಆ್ಯಕ್ಟಿವಿಟಿ ಮಾಡಬೇಕು ಅದೆಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಒಂದು ಒಳ್ಳೆ ಕೆಲಸ ನಡೆಸಿರ್ತೀವಿ ಅಲ್ಲಿ. ಓಕೆ ಸರ್, ಈಗ ನೀವು ನೋಡ್ತಾ ಇದ್ದೀರಾ ಹೇಗೆ ಅಂತಂದರೆ ಸಾಕಷ್ಟು ಅಂದರೆ ನೀವು ಪ್ರಕರಣಗಳನ್ನು ಭೇದಿಸಿರ್ತೀರ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನೀವು ಈ ಸ್ಥಾನದಲ್ಲಿ ಕೂತಿದ್ದೀರಾ ಅಂತಂದರೆ ಸುಮ್ಮನೆ ಅಂದರೆ ಏನು ಯಾವುದೇ ಚಾಲೆಂಜಸ್ ಇಲ್ಲದೆ ಬಂದಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಅಥವಾ ಈ ಕಾರ್ಯವೈಖರಿಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಫೇಸ್ ಮಾಡಿರುವಂಥ ಚಾಲೆಂಜ್ ಯಾವುದು ಅಂತ? ರೀಸೆಂಟಾಗಿ ನಾನು ಅಡಿಷ್ನಲ್ SP ಚಿಕ್ಕಬಳ್ಳಾಪುರ ಇದ್ದಾಗ ರೋಹಿತ್ ಅಲಿಯಾಸ್ ಲೋಹಿತ್ ಅನ್ನೋ ಒಬ್ಬ ಅವನು ವಾಂಟೆಡ್ ಕ್ರಿಮಿನಲ್. ಅವನು ಮೋರ್ ದ್ಯಾನ್ 18 ಕೇಸಲ್ಲಿ ಅವನು ಭಾಗಿಯಾಗಿರ್ತಾನೆ. ಅವನು ವರ್ತೂರ್ ಪ್ರಕಾಶ್ ಅನ್ನೋ ಕಿಡ್ನಾಪ್ ಕೇಸಲ್ಲಿ ಕೂಡ ಭಾಗಿಯಾಗಿರ್ತಾನೆ. ಮತ್ತು ನಮ್ಮ ಪೊಲೀಸರ ಮೇಲೆ ಹಲ್ಲೆ ಮಾಡಿರೋಂಥ ಇದೇ ಬೆಂಗಳೂರು ಸಿಟಿನಲ್ಲಿ ಸಾಕಷ್ಟು ಕೇಸ್ ಇರುತ್ತೆ. ಸೊ ನಾವು ಅಡಿಷ್ನಲ್ SP ಇರಬೇಕಾದ್ರೆ ಅಲ್ಲಿ 2 ನಮಗೆ ಕಿಡ್ನಾಪ್ ಫಾರ್ ರ್ಯಾನ್ಸಮ್ ಕೇಸ್ ಆಗುತ್ತೆ. ಒಂದು ಇದರಲ್ಲಿ 60 ಲಕ್ಷ ರೂಪಾಯಿ ಕಿಡ್ನಾಪ್ ಮಾಡಿಕೊಂಡು ದುಡ್ಡು ತಗೊಂಡು ಹೋಗಿರ್ತಾನೆ. ಮತ್ತು ಇನ್ನೊಂದು ಕೇಸಲ್ಲಿ 20 ಲಕ್ಷ ದುಡ್ಡು ತಗೊಂಡು ಹೋಗಿರ್ತಾರೆ. ಅದಕ್ಕೆ ನಾವು ಒಂದು ತಂಡ ಕಟ್ಬಿಟ್ಟು ಆಮೇಲೆ ಬೇಸಿಕ್ ಪೊಲೀಸಿಂಗು ಮತ್ತು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಬಿಟ್ಟು ಅವನ್ನ ನಮ್ಮ ತಂಡದಿಂದ ನಾವು ಅವನ್ನ ಅರೆಸ್ಟ್ ಮಾಡ್ಕೊಂಬರ್ತೀವಿ. ವಿತ್ ಇಂಟ್ಯಾಕ್ಟ್ ಮನಿ ರಿಕವರ್ ಮಾಡ್ಕೊಂಬರ್ತೀವಿ. ಅವನು ಯಾವಾಗಲೂ ಒಂದು ವೆಹಿಕಲಲ್ಲಿ ಇರ್ತಾ ಇದ್ದ. ಪ್ಲಸ್ ಅಟ್ಯಾಕ್ ಅವನು ಹೆದರಲ್ಲ, ಯಾರನ್ನೂ ಮುಂದೆ ಬಂದ್ರೂ ಗಾಡಿಗೆ ಓಡಿಸ್ಕೊಂಡು ಹೋಗ್ಬಿಟ್ಟು ಈಗಾಗಲೇ 2-3 ಇನ್ಸ್ಟೆನ್ಸಸಲ್ಲಿ ನಮ್ಮ ಪೊಲೀಸವ್ರ ಮೇಲೆ ಅಟ್ಯಾಕ್ ಮಾಡಿರೋಂಥ ಒಂದು ಇದಿರ್ತದೆ. ಅವನು ಇಷ್ಟು 18 ಕೇಸಲ್ಲಿ ಅವ್ನು ಸಿಕ್ಕಿರಲ್ಲ, ಅಂತೂ ನಾವು ಹಿಡ್ಕೊಂಡು ನಾವು ಆ ಕೇಸ್ನ ಸಾಲ್ವ್ ಮಾಡ್ತೀವಿ. ಈಗ ಒಳಗಡೆ ಇದ್ದಾನೆ. ಈಗ ಹೇಳಿದ್ರಿ ಸರ್, ಕಿಡ್ನಾಪ್ ಆಗಿರ್ಬೋದು, ಹಣ ದರೋಡೆ ಆಗಿರ್ಬೋದು, ಇಂತಹ ಕೇಸ್ಗಳನ್ನು ಭೇದಿಸಿರೋದ್ರಲ್ಲಿ ನೀವು ನಿಪುಣರಂತಲೇ ಹೇಳ್ಬೋದು. ನಿಮಗೆ ಆದಂತಹ ಒಂದು ಕಾರ್ಯಕ್ಷಮತೆಗೆ ಎಷ್ಟೋ ಕಡೆ ಮೆಚ್ಚುಗೆ ಕೂಡ ಬಂದಿದೆ. ಸೊ ಅದರ ಲಿಸ್ಟ್ ಬೈ ಲಿಸ್ಟ್ ನೋಡೋದಾದರೆ ಕೋಟ್ಯಾಂತರ ಹಣವನ್ನು ರಿಕವರಿ ಮಾಡಿಕೊಟ್ಟಿದ್ದೀರ ಅಂತಲೂ ಕೂಡ ತಿಳ್ಕೊಂಡಿದ್ದೀವಿ. ಆ್ಯಕ್ಚುಲಿ ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ ಅಂದರೆ ಡಿಫ್ರೆಂಟ್ ಕೇಸಸ್ಗಳಲ್ಲಿ ನಾವು ಮಾಡಿದ್ದೀವಿ. ಕ್ವಾಂಟಿಫೈ ಮಾಡಬೇಕಂದ್ರೆ ಈಗ ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ. ಬಟ್ ಇನ್ನೊಂದು ಇನ್ಸಿಡೆಂಟ್ ನಾನು ಹೇಳೋಕ್ಕೆ ಬಯಸ್ತೀನಿ. ನಾವು ಟೆಕ್ನಾಲಜಿನ ಬಳಕೆ ಮಾಡಿಕೊಂಡು ಯಾವ ಥರ ನಾವು ಕೇಸಸ್ನ ಸಾರ್ಟ್ ಔಟ್ ಮಾಡಬೇಕಂತ. ಚಿಂತಾಮಣಿ
ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಆಗುತ್ತೆ. ಒಂದು ಹಾಡಾಗಲೇ ಒಂದು ಮಧ್ಯಾಹ್ನ ಟೈಮ್ನಲ್ಲಿ ಒಂದು ಮರ್ಡರ್ ಆಗೋಗುತ್ತೆ. ಓಕೆ. ಸೊ ಆ ಲೇಡಿದು ನಮ್ಗೆ ಯಾವುದು ಕುರುಹುಗಳೇ ಇರಲ್ಲ. ಸೊ ಅವಾಗ ನಾವು ಏನು ಮಾಡಬೇಕು, ಅಲ್ಲಿರೋವಂಥ CCTV ಕ್ಯಾಮ್ರಾಸ್ ಎಲ್ಲ ನಾವು ಸರ್ಚ್ ಮಾಡ್ತೀವಿ. ನಮಗೆ ಒಂದು ಸಣ್ಣ ಒಂದು ಕ್ಲೂ ಇಲ್ಲ, ಕ್ಲೂ ಸಿಗತ್ತೆ. ಒಂದು ಆ ಸಿಗುತ್ತೆ. ಮನೆಯಿಂದ ಆಚೆ ಬರೋ ವ್ಯಕ್ತಿ ಅದೂ ಒಂದು ಕ್ಲಾರಿಟಿ ಇರಲ್ಲ. ಸೊ ನಾವು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಬಿಟ್ಟು ಅವನು ವಿತಿನ್ 48 ಅವರ್ಸಲ್ಲಿ ಅವನ್ನ ಟ್ರೇಸ್ ಮಾಡಿಬಿಟ್ಟು ಅವನ್ನ ಹಿಡ್ಕೊಂಡು ಬರ್ತೀವಿ. Okay. ಇದು ಒಂದು ಒಳ್ಳೆ ತೃಪ್ತಿಕರವಾದಂಥ ಕೇಸ್ ಕೆಲ್ಸ. ನಮಗೆ. ಯಾಕೆಂತ ಹೇಳಿದರೆ ಅದರಲ್ಲಿ ಒಂದು ಟೀಮ್ ರೆಡಿ ಮಾಡಿಬಿಟ್ಟು ಆ ಟೀಮ್ಗೆ ಮೋಟಿವೇಟ್ ಮಾಡಿ ಕಾನ್ಸ್ಟೆಂಟಾಗಿ ಮಾನಿಟರ್ ಮಾಡಿ, ನಾನು ಮತ್ತು SP ಕುಶಾಲ್ ಚೌಸ್ಕೆ ಅಂತ ಇರ್ತಾರೆ, ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಇದೊಂದು ಕೇಸ್ನ ನಾವು ಭೇದಿಸ್ತೀವಿ. ಇದು ಒಳ್ಳೆ ಒಂದು ಕೇಸು. ಅದಲ್ಲದೆ ಬೇರೆ ಅಂದರೆ ಡಿಪಾರ್ಟ್ಮೆಂಟಲ್ಲಿ ನಾವು ಕಂಪ್ಯೂಟರೈಸೇಷನ್ ಮಾಡಬೇಕಾದ್ರೆ ಅವಾಗೇ ಏನಾಗಿರುತ್ತೆ ಅಂತಂದರೆ SP ರಮೇಶ್ ಅಂತ ನಮಗೆ IG ಆಗಿರ್ತಾರೆ ಪೊಲೀಸ್ ಕಂಪ್ಯೂಟರ್ ವಿಂಗಿಗೆ. ಅವರು ಒಂದು ಚಾಲೆಂಜ್ ಕೊಡ್ತಾರೆ ನಮಗೆ. ಆಗಿನ ಟೈಮ್ನಲ್ಲಿ 1.75 lakhs ಆಗುತ್ತೆ ಒಂದು ಕಂಪ್ಯೂಟರ್. ಅಂದರೆ ನಾನು ಹೇಳ್ತಿರೋದು ಓಕೆ. 2005-06 ಆಗಿನ ಕಾಲಕ್ಕೆ ನಾನು ಹೇಳ್ತಿರೋದು. ಅದು ಹ್ಯೂಜ್ ಅಮೌಂಟ್. ಅದು ಒಂದು ಪೊಲೀಸ್ ಸ್ಟೇಷನ್ಗೆ ನಾವು ಒಂದು ಕಂಪ್ಯೂಟರ್ ಕೊಡಬೇಕಾದ್ರೆ 1.75 lakhs ಅಷ್ಟು ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಆಗಿನ ಪೀರಿಯಡಲ್ಲಿ. ಸೊ ಅವಾಗ ಅವ್ರು ಹೇಳ್ತಾರೆ ಇದನ್ನು ಹೆಂಗಾದ್ರೂ ಮಾಡಿ ರೆಡ್ಯೂಸ್ ಮಾಡಬೇಕು ಅಂತಂತೇಳಿ. ಸೊ ನಾವೊಂದು ತಂಡ ರಚಿಸ್ಬಿಟ್ಟು ಅದನ್ನು ಇಂಟರ್ನಲಿ ಒಂದು R&D ಮಾಡ್ತೀವಿ. ಸೊ ಅದನ್ನು ನಾವು ಬರೀ ಕೇವಲ 75,000 ರೂಪಾಯಿದಲ್ಲಿ ಒಂದು ಕಂಪ್ಯೂಟರ್ ಕೊಟ್ಬಿಟ್ಟು ಇದನ್ನು ಮಾಡಬೇಕು ಅನ್ನೋದು ಒಂದು ರೆಡಿ ಮಾಡ್ತೀವಿ. ಸೊ ಅದನ್ನು ಪ್ರಾಜೆಕ್ಟ್ ರೆಡಿ ಮಾಡಿ ಕೊಟ್ಟಾಗ ಆಗಿನ ಕಾಲಕ್ಕೆ ನಾವು 2007ನಲ್ಲಿನೇ ಸರ್ಕಾರಕ್ಕೆ ಆಲ್ಮೋಸ್ಟ್ ಒಂದು 8 ಕೋಟಿಯಷ್ಟು ದುಡ್ಡು ನಾವು ಉಳಿತಾಯ ಮಾಡ್ತೀವಿ. ಸೊ ದುಡ್ಡನ್ನು ನಾವೊಂದೇ ಅಲ್ಲ, ಬಟ್ ನಮ್ಮದು ಒಂದು ಟೀಮ್ ಇರ್ತದೆ. ಸೊ ಆ ಟೀಮ್ನಲ್ಲಿ ಮೆಂಬರ್ಸು ಸತ್ಯತೀರ್ಥ ಅಂತ ಒಬ್ಬ ಸೈಂಟಿಫಿಕ್ ಆಫೀಸರ್ ಇದ್ದರು, ಸುರೇಶ್ ಅಂತ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದರು, ಲಕ್ಷ್ಮೀನಾರಾಯಣ, ನಾಗೇಶು ಮತ್ತು ಬಲರಾಮನ್ ಅಂತ ಒಬ್ಬ DIG, ಇಷ್ಟು ಜನ ಎಲ್ಲ ಸೇರಿಬಿಟ್ಟು ನಾವು ಆಗಿನ ಕಾಲಕ್ಕೆ ಉಳಿಸಿರ್ತೀವಿ. ಸೊ ಅದು ಉಳಿದಿರೋ ಅಮೌಂಟಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಕಂಪ್ಯೂಟರ್ ಕೊಡೋದಕ್ಕೆ ಒಂದಲ್ಲ 5 ಕಂಪ್ಯೂಟರ್ ಕೊಡೋಷ್ಟು ಒಂದು ಪ್ರೋಗ್ರಾಮ್ ಹಾಕ್ಕೊಟ್ಟಿರ್ತೀವಿ. ಸೊ ಪೊಲೀಸ್ ಕಂಪ್ಯೂಟರೈಸೇಷನಲ್ಲಿ ನಾವು ಆಗಿನ ಕಾಲಕ್ಕೆ ನಂಬರ್ 1 ಆಗಿ ಸ್ಟೇಟ್ ಅಂತ ಇಂಡಿಯಾದಲ್ಲಿ ರೆಕಗ್ನೈಸ್ ಆಗಿರುತ್ತೆ. ದಿ ಬೆಸ್ಟ್ ಜಾಬ್ ಅಂತಾನೆ ಹೇಳ್ಬೋದು ಅದು. ಆ್ಯಕ್ಚುಲಿ ಅದನ್ನು ಜಾಬ್ ಅಂತ ಇದನ್ನು ಮಾಡ್ಬೋದು. ಅದೇ ಪೀರಿಯಡಲ್ಲಿ ನಮಗೆ ರೆಕಗ್ನಿಷನ್ ಸಿಗುತ್ತೆ. MHAಯಿಂದ ಬಂದ್ಬಿಟ್ಟು ಇಲ್ಲಿ ಏನು ಪ್ರೋಗ್ರಾಮ್ ಮಾಡಿದ್ದೀವಿ, ಏನು ನೆಟ್ವರ್ಕ್ ಮಾಡಿದ್ದೀವಿ ಅಂತ ನೋಡ್ಕೊಂಬಿಟ್ಟು ಇಡೀ ಕಂಟ್ರಿನಲ್ಲೇ ಇಂಪ್ಲಿಮೆಂಟ್ ಮಾಡಬೇಕನ್ನೋದು ಒಂದು ಪ್ರೋಗ್ರಾಮ್ ಹಾಕ್ಕೊಂಡು ಇದನ್ನು ಮಾಡಿರ್ತಾರೆ. ಓಕೆ. 2011ನಲ್ಲಿ ಸರ್ ನಿಮಗೆ ಬೆಸ್ಟ್ ಕಾಪ್ ಅಂತ ಏನು ಹೇಳ್ತಾರೆ. ಸೊ ಬೆಸ್ಟ್ ಕಾಪ್ ಆಫ್ ದಿ ಇಯರ್ ಅಂತ ಹೇಳ್ತಾರೆ. ಸೊ ಎಷ್ಟು ಖುಷಿ ಆಗುತ್ತೆ ಸರ್. ಬೆಸ್ಟ್ ಕಾಪ್ ಅಂದರೆ ನಿಜಕ್ಕೂ ಕೂಡ ಎಲ್ರಿಗೂ ಅದನ್ನು ಅಂದರೆ ಆ ಜವಾಬ್ದಾರಿ ಯಾರು ಹೊತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಜವಾಬ್ದಾರಿ ನಿಮಗೆ ಕೊಟ್ಟಿರ್ತಾರೆ, ಅದು ಹೆಂಗೆ ನೀವು ನಿಭಾಯಿಸ್ತೀರಿ? ಸೊ ನಾವು 2011ನಲ್ಲಿ ನಾನು ಫ್ರೇಸರ್ ಟೌನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ಅವಾಗ ದಯಾನಂದ್ ಸಾಹೇಬರು ಟ್ರಾಫಿಕ್ ಕಮಿಷನರ್ ಆಗಿರ್ತಾರೆ, ಔರದ್ಕರ್ ಸಾಹೇಬರು ಕಮಿಷನರ್ ಆಗಿರ್ತಾರೆ. ಸೊ ನಂದು ಸ್ಟ್ರಾಂಗ್ ಪಾಯಿಂಟ್ ಏನಂದರೆ ನನ್ನ ಎಜುಕೇಷನಲ್ ಹಿನ್ನೆಲೆ ಏನಿತ್ತು, MCA ಬ್ಯಾಕ್ಗ್ರೌಂಡ್ ಏನು ಮಾಡಿರ್ತೀನಿ, ಸೊ ಅದನ್ನು ನಾನು ನನ್ನ ಕೆಲಸ ಕಾರ್ಯಗಳಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಅದನ್ನು ಮಾಡ್ಕೊಂಬಿಟ್ಟು ಸಾಕಷ್ಟು ಪೊಲೀಸ್ ಟ್ರಾಫಿಕ್ ಕಂಪ್ಯೂಟರೈಸೇಷನಲ್ಲಿ ಸಾಕಷ್ಟು ಕೆಲಸ ಮಾಡ್ತೀನಿ. ಪ್ಲಸ್ ಟ್ರಾಫಿಕ್ ರೆಗ್ಯುಲೇಷನ್ಸು ಆಗಿನ ಕಾಲಕ್ಕೆ ನಿಮಗೆ ಆಶ್ಚರ್ಯ ಆಗುತ್ತೆ, ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡಿಕೊಂಡು ಟ್ರಾಫಿಕ್ ಹೆಂಗೆ ನಾವು ಮಾನಿಟ್ರ್ ಮಾಡ್ಬೋದು ಅನ್ನೋದು ಅವಾಗೇ ಬಳಕೆ ಎಲ್ಲ ಮಾಡಿರ್ತೀವಿ. ಸೊ ಅದರಿಂದ ಸಾಕಷ್ಟು ಈ ಕಂಜೆಷನ್ ಪ್ಲೇಸಸ್ನಲ್ಲಿ ಯಾವ ಥರ ಡಿಕಂಜೆಸ್ಟ್ ಮಾಡ್ಬೋದು, ಆಮೇಲೆ ಇದ್ದ ರಿಸೋರ್ಸಸ್ನ ನಮ್ಮ ಟ್ರಾಫಿಕ್ ಪೊಲೀಸ್ ಮೆನ್ನು ಅಥವಾ ಅವ್ರನ್ನ ಯಾವ ಥರ ಬಳಕೆ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಟ್ರಾಫಿಕ್ ತೊಂದರೆ ಆಗದ ರೀತಿಯಲ್ಲಿ ಯಾವ ಥರ ನಾವು ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಶ್ರಮ ವಹಿಸಿರ್ತೀನಿ. ಇದನ್ನು ಐಡೆಂಟಿಫೈ ಮಾಡಿಬಿಟ್ಟು ಸೊ ನಮ್ಮದು ಇಯರ್ಲಿ ಒನ್ಸ್ ಟ್ರಾಫಿಕ್ ಸೇಫ್ಟಿ ವೀಕ್ ಅಂತ ಮಾಡ್ತೀವಿ. ಸೊ ಅವಾಗ ನನಗೆ ಈ ಪ್ರಶಸ್ತಿ ನನಗೆ ಲಭಿಸುತ್ತೆ. ಎಸ್ ಸರ್. ಈಗ ಮೈಸೂರು ಆಗಿರ್ಬೋದು, ಚಿಕ್ಕಮಂಗ್ಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಈ ಭಾಗಗಳು ಸಪ್ರೇಟ್. ಆ್ಯಕ್ಚುಲಿ ಹೇಳ್ಬೇಕಂತ ನೀವು ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ಈ ಮಾಯಾನಗರಿ ಅಂದರೆ ಬ್ಯಾಂಗ್ಳೂರು ಸಿಟಿ ಅನ್ನೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ವೆರಿ ಡೇಂಜರಸ್ ಅಂತಲೇ ಹೇಳ್ಬೋದು. ಈ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮುಖ್ಯವಾಗಿ ಸಾಕಷ್ಟು ಕ್ರೈಮ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸರ್. ದಿನ ಬೆಳಗಾದರೆ ಕೊಲೆ, ಅತ್ಯಾಚಾರ, ದರೋಡೆ ಇತ್ಯಾದಿ ಇತ್ಯಾದಿ ಆಗ್ತಾನೆ ಇದೆ. ಸೊ ಯಾರಿಗೆ ಕೆಲಸ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಪೊಲೀಸವ್ರಿಗೆ ಮಾತ್ರ ಹಗಲು ರಾತ್ರಿ ಕೆಲಸ ಇರುತ್ತೆ. ಸೊ ಏನೋ ಒಂದು ಕಡೆ ಕ್ರೈಮ್ ರೇಟ್ಸ್ ಕಡಿಮೆ ಆಗ್ತಾ ಇಲ್ಲ. ಜನರು ಯಾವ ರೀತಿ ಪ್ರಿಕಾಷನ್ಸ್ಗಳನ್ನು ತಗೋಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು?
ಮೊಟ್ಟ ಮೊದಲದಾಗಿ ಈ ಕ್ರೈಮ್ಸ್ ಆಗೋದು ಮೋಸ್ಟ್ ಆಫ್ ದ ಟೈಮ್ ಇಗ್ನೋರೆನ್ಸು ಅಥವಾ ಈ ಕ್ರಿಮಿನಲ್ಗಳ ಚಾಣಾಕ್ಷತನದಿಂದ ಮಾಡೋ ಒಂದು ಇದೇ ಇರ್ತದೆ. ಹೌದು. ಸೊ ನನಗೆ ಇಲ್ಲಿ ಏಪ್ರಿಲ್ 2025 ನಾನು DCP ಕ್ರೈಮ್ 2 ಆಗಿ ನನಗೆ ಜಾಯ್ನ್ ಆಗ್ತೀನಿ ಬೆಂಗಳೂರು ಸಿಟಿಗೆ. ಓಕೆ. ನನಗೆ ಇಲ್ಲಿ CCBನಲ್ಲಿ ಆ್ಯಂಟಿ ನಾರ್ಕೋಟಿಕ್ ವಿಂಗು ಮತ್ತು ಎಕನಾಮಿಕ್ ಅಫೆನ್ಸಸ್ ವಿಂಗ್ ಅಂತ 2 ವಿಂಗ್ಗಳಿಗೆ ನನಗೆ ಮತ್ತು ಆರ್ಗನೈಸ್ ಕ್ರೈಮ್ ವಿಂಗ್ ಅಂತ ಇತ್ತು. ಇದಕ್ಕೆ ನನಗೆ ನೇಮಿಸ್ತಾರೆ. ಓಕೆ. ಸೊ ಬೇಸಿಕಲಿ ಇಲ್ಲಿ ಬೆಂಗಳೂರು ಸಿಟಿನಲ್ಲಿ DCP ಕ್ರೈಮ್ 1 ಆ್ಯಂಡ್ ಕ್ರೈಮ್ 2 ಅಂದರೆ ಬೇಸಿಕಲಿ ನಾವು ಕ್ರೈಮ್ಸ್ ಬಗ್ಗೆನೇ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಇಲ್ಲಿ ಕಮಿಷನರ್ಗೆ ನಾವು ಐಸ್ ಆ್ಯಂಡ್ ಇಯರ್ಸ್ ಅಂದರೆ ಸ್ಕೌಟ್ಸ್ ಅಂತ ಹೇಗಿರ್ತೀವಿ ಅದೇ ಥರ ನಾವು ಇಲ್ಲಿ ಕೆಲಸ ಮಾಡಬೇಕಾಗತ್ತೆ. ಸೊ ರೆಗ್ಯುಲರ್ ಪೊಲೀಸ್ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅದಲ್ಲದೆ ಸೊ ಎಕ್ಸೆಪ್ಷನಲ್ ಕೇಸಸ್ ಬಂದಾಗೆ ಸೈಬರ್ ಕ್ರೈಮ್ಸ್ ಇರ್ಬೋದು ಅಥವಾ ಎಕನಾಮಿಕ್ ಅಫೆನ್ಸಸ್ ಇರ್ಬೋದು ಅಥವಾ ವುಮೆನ್ ಪ್ರೊಟೆಕ್ಷನ್ ವಿಂಗಿಂದ ಇರ್ಬೋದು, ಇಂಥದ್ರ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿ ವಹಿಸೋದಕ್ಕೆ ನಮಗೆ ಫೋಕಸ್ ಮಾಡಬೇಕನ್ನೋದು ಒಂದು ಕೆಲಸ ಇಲ್ಲಿರ್ತದೆ. ಅದೇ ರೀತಿ ಇಲ್ಲಿ ರೌಡಿ ಶೀಟರ್ಸ್ನ ಮಾನಿಟರ್ ಮಾಡೋದಕ್ಕೆ, ಆಮೇಲೆ ಪ್ರಾಪರ್ಟಿ ಅಫೆಂಡರ್ಸ್ನ ಮಾನಿಟರ್ ಮಾಡೋದಕ್ಕೆ, ಇದೆಲ್ಲದನ್ನು ನಾವು ಭೇದಿಸೋಕ್ಕೆ ಮತ್ತು ಹೆಚ್ಚಿನ ಫೋಕಸ್ ಆಗಿಬಿಟ್ಟು ಸಾರ್ವಜನಿಕರಲ್ಲಿ ಜನಜಾಗೃತಿ ಮೂಡಿಸೋದಲ್ದೇ ಅವ್ರಿಗೆ ಏನು ಆತಂಕ ಇರ್ತದೆ ಆ ಆತಂಕನ ದೂರ ಮಾಡೋದಕ್ಕೆ ಸಲುವಾಗಿ ಈಗಾಗಲೇ ರೀಸೆಂಟ್ ಕೇಸ್ಗಳೆಲ್ಲ ತಾವು ನೋಡಿರ್ಬೋದು, ಸಾಕಷ್ಟು ಕೇಸ್ ನೋಡಿರ್ಬೋದು. ರಾಬರಿ ಡೆಕಾಯಿಟಿ ಕೇಸ್ ಇರ್ಬೋದು, ಹಾಗೆ ಇರ್ಬೋದು, ಆಮೇಲೆ ಡ್ರಗ್ಸ್ ಇದನ್ನು ಮಾಡೋದು ಕೇಸ್ ಇರ್ಬೋದು. ಎಲ್ಲ ಕೇಸ್ಗಳಲ್ಲಿ CCB ವತಿಯಿಂದ ನಾವು ಎಫರ್ಟ್ಸ್ ಹಾಕ್ಬಿಟ್ಟು ನಾವು ಇದನ್ನು ಮಾಡ್ತೀವಿ. ಸೊ ಜನರಿಗೆ ಹೇಳೋದು ಮೆಸೇಜ್ ಏನಂದರೆ, ತಕ್ಷಣ ಯಾವುದೇ ಕ್ರೈಮ್ ಆದರೆ ಇಮಿಡಿಯೇಟಾಗಿ ನಮ್ಮನ್ನು ಸಂಪರ್ಕಿಸಬೇಕು. ಯಾವುದೇ ರೀತಿ ಎವಿಡೆನ್ಸಸ್ ಇದ್ದರೆ ಅದನ್ನು ನಾಶ ಮಾಡಬಾರ್ದು, ಸಂಕೋಚ ಬೀಳಬಾರ್ದು. ನಾವು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ನಮಗೆ ಆ್ಯಕ್ಟ್ ಮಾಡೋಕ್ಕಾಗತ್ತೆ. ನೀವು ಕೊಡದೆ ನೀವು ಗೌಪ್ಯವಾಗಿಟ್ಟರೆ ನೀವು ಆ ಕ್ರಿಮಿನಲ್ಸಿಗೆ ಅಸಿಸ್ಟ್ ಮಾಡ್ತೀವಿ ಅಂತ ನಾನು ಇಲ್ಲಿ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಇದಲ್ದೇ ಇನ್ನೊಂದು ಥರದ ಒಂದು ಅಫೆನ್ಸಸ್ಗಳು ಜಾಸ್ತಿ ಆಗ್ತಾ ಇದೆ, ಸೈಬರ್ ಕ್ರೈಮ್ ಅಫೆನ್ಸಸ್. ಆ ಸೈಬರ್ ಕ್ರೈಮ್ ಅಫೆನ್ಸಸ್ಸಲ್ಲಿ ಕೂಡ ಗೋಲ್ಡನ್ ಅವರ್ ಅಂತ ಇರ್ತದೆ, ಅದಕ್ಕೂ ಕೂಡ ನಾವು ಅವೇರ್ನೆಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಈಗ ಕ್ರೈಮ್ ರೇಟ್ಸ್ ಮುಖ್ಯವಾಗಿ ಹೇಳ್ತಾ ಇದ್ದೀವಿ. ಈಗ ನಾವು ನೋಡ್ತಾ ಇದ್ದೀವಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಗಂತಂದರೆ ಪೊಲೀಸರ ಜೊತೆಯಲ್ಲೇ ಈ ರೌಡಿ ಶೀಟರ್ಗಳು ಕೂಡ ಹಾರ ತುರಾಯಿಗಳನ್ನು ಹಾಕ್ಸ್ಕೊಂಡು ದೊಡ್ಡ ಮಟ್ಟದಲ್ಲಿ ವಿ ಆರ್ ಸೆಲೆಬ್ರಿಟೀಸ್ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಸೊ ಪೊಲೀಸರು ಅಂತ ರೌಡಿ ಶೀಟರ್ಗಳಿಗೆ ಯಾಕೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಸರ್? ಯಾಕೆ ಎಡೆಮುರಿ ಕಟ್ತಾ ಇಲ್ಲ ಅಂತ? ಈಗ ನಾವು ಮುಖ್ಯವಾಗಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಈ ರೌಡಿ ಶೀಟರ್ಗಳದ್ದೇ ಹವಾ ಆಗೋಗ್ಬಿಟ್ಟಿದೆ. ಹೆಂಗೆ ಅಂತಂದರೆ ಜನ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಪೊಲೀಸರು ಕೂಡ ಅವ್ರಿಗೆ ಎಲ್ಲೋ ಒಂದು ಕಡೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಜನ ಕೂಡ ಮಾತಾಡ್ಕೊಳ್ತಿದ್ದಾರೆ ಸರ್. ಏನು ಹೇಳ್ತೀರಿ ಇದ್ರ ಬಗ್ಗೆ? ಇದನ್ನು ನಾನು ಅಕ್ಸೆಪ್ಟ್ ಮಾಡಲ್ಲ. ಯಾಕೆ ಅಕ್ಸೆಪ್ಟ್ ಮಾಡಲ್ಲ ಅಂತಂತ ಹೇಳಿದರೆ, ನಾವಿಲ್ಲಿ ಚಾರ್ಜ್ ತಗೊಂಡ್ಮೇಲೆ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ವಿ. ನಮ್ಮದೇ ಒಂದು ಸೋಷಿಯಲ್ ಮೀಡಿಯಾ ಟೀಮ್ಸ್ ಇದೆ, ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಟೀಮ್ ಇದೆ, DCP ಲೆವೆಲಲ್ಲಿ ಕೂಡ ಟೀಮ್ಸ್ ಇದೆ. ಅದಲ್ದೇ ನಾವು ಸ್ಪೆಸಿಫಿಕ್ ಆಗಿ OCW ವಿಂಗ್ ಅಂತ ಏನು ಹೇಳ್ತೀವಿ, CCBನಲ್ಲಿ ಆರ್ಗನೈಸ್ ಕ್ರೈಮ್ ವಿಂಗ್ ಅಂತ ಏನು ಹೇಳ್ತೀವಿ, ಅಲ್ಲಿ ಕೂಡ ನಾವು ಈ ರೌಡೀಸ್ಗಳ ಬಗ್ಗೆನೇ ವಿಶೇಷವಾಗಿ ನಾವು ತನಿಖೆಗಳು ಮತ್ತು ಅವ್ರ ಕಾರ್ಯಾಚರಣೆಗಳೆಲ್ಲ ಮಾಡ್ತಾ ಇರ್ತೀವಿ. ರೆಗ್ಯುಲರಾಗಿ ಅಂಥವ್ರ ಮನೆಗಳ ಮೇಲೆ ನಾವು ರೇಡ್ ಮಾಡ್ತಾನೆ ಇರ್ತೀವಿ. ಅಷ್ಟೇ ಅಲ್ಲದೆ ಅವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾ ಪ್ರೊಫೈಲಲ್ಲಿ ನಾವು ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು, ಯಾವುದೇ ರೌಡಿ ಇರಲಿ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾನೆ, ಅವ್ನ ಪ್ರಭಾವ ಸೋಷಿಯಲ್ ಮೀಡಿಯಾ ಮುಖಾಂತರ ಬೀರ್ತಾನೆ ಅಂತ ನಾವು ಏನಾದರೂ ಎಫರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವ್ರದ್ದು ಪ್ರೊಫೈಲ್ಸ್ ಎಲ್ಲ ನಾವು ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ. ಅವ್ರದ್ದೆಲ್ಲ ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ನಮ್ಮ ಸ್ಟಾಫಿಗೆ ಹಾಕ್ಬಿಟ್ಟು ಅವ್ರನ್ನ ಕರೆಸ್ಬಿಟ್ಟು ಯಾವುದಾದ್ರೂ ಕೇಸಸಲ್ಲಿ ಭಾಗಿಯಾಗಿದ್ದರೆ ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ತಾ ಇದ್ದೀವಿ. ಅವ್ರ ಹತ್ರ ಮುಚ್ಚಳಿಕೆ ಬರ್ಸ್ಕೊಳ್ತಾ ಇದ್ವಿ. ಒಂದು ವೇಳೆ ಮುಚ್ಚಳಿಕೆನೂ ಕೂಡ ಕಂಡೀಷನ್ಸ್ನ ವೈಲೇಟ್ ಮಾಡಿದರೆ ಅವ್ರ ವಿರುದ್ಧ ಕೇಸಸ್ಸು ಆಗ್ತಾ ಇದ್ದೀವಿ, ಗುಂಡಾ ಆ್ಯಕ್ಟು ಆಗ್ತಾ ಇದ್ದೀವಿ, ಎಕ್ಸ್ಟರ್ನ್ಮೆಂಟು ಮಾಡ್ತಾ ಇದ್ದೀವಿ, ಡಿಟೆನ್ಷನ್ ಮಾಡಿಬಿಟ್ಟು ಒಳಗಡೆ ಜೈಲಿಗೆ ಕಳ್ಸೋಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆಲ್ಲದನ್ನು ಪ್ರಾಪರಾಗಿ ಲೀಗಲಾಗಿ ಏನು ಕಾರ್ಯಾಚರಣೆ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಪಬ್ಲಿಕ್ ಯಾರೂ ಭಯಭೀತರಾಗೋ ನೆಸೆಸಿಟಿ ಇಲ್ಲ. ಸೊ 1-2 ಸಣ್ಣ ಪುಟ್ಟ ಘಟನೆಗಳು ಆಗಿದೆ. ಅಂಥ ಘಟನೆಗಳು ಆದಾಗೆ ನಾವು ಅದ್ರ ಮೇಲೆ ತಕ್ಷಣ ನಾವು ಅವ್ರ ಮೇಲೆ ಆ್ಯಕ್ಷನ್ ಕೂಡ ಮಾಡಿದ್ದೀವಿ. ಓಕೆ, ಅಂದರೆ ಈಗ ರೌಡಿ ಶೀಟರ್ಗಳಿಗೆ ಇನ್ನು ಮುಂದೆ ಕಾಲ ಇಲ್ಲ, ಅಂದರೆ ಏನೇ ಆಗಿರ್ಬೋದು ಕಾನೂನಿನ ಅಡಿಯಲ್ಲಿ ಅವರು ಕೂಡ ಬಾಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು ಮಾತಾಡೋದಾದ್ರೆ ಸರ್, ಈ ಗ್ಯಾಂಗ್ಗಳನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಗುಂಪುಗಾರಿಕೆಯನ್ನು ಕಟ್ಕೊಂಡು ಸಾಕಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಈ ಗುಂಪುಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಗುಂಪುಗಳು
ರೌಡೀಸ್ಗಳು ಸಹಜವಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಅವನು ಒಬ್ಬನೇ ಆಗಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಸಣ್ಣ ಪುಟ್ಟ ಅವನ ಸಪೋರ್ಟಿಗೆ ಸಲುವಾಗಿ ಕೆಲವು ಪುಡಿ ರೌಡಿಗಳನ್ನೆಲ್ಲ ಸೇರಿಸ್ಕೊಂಡು ಗ್ಯಾಂಗ್ಗಳೆಲ್ಲ ಮಾಡ್ಕೊಳ್ತಾರೆ. ಓಕೆ. ಬಟ್ ಅವ್ರನ್ನ ನಾವು ಮಾನಿಟರ್ ಮಾಡೋದಕ್ಕೆ ಸಲುವಾಗಿನೇ ನಾವೊಂದು ಸಾಫ್ಟ್ವೇರ್ ಎಲ್ಲ ಡೆವಲಪ್ ಮಾಡ್ಕೊಂಡಿದ್ದೀವಿ. ಪ್ಲಸ್ ಅವ್ರದ್ದು ಚಲನವಲನಗಳು ಪ್ರಾಪರಾಗಿ ಮಾನಿಟರ್ ಮಾಡ್ತಾನೆ ಇರ್ತೀವಿ. ಎಲ್ಲೇ ಒಂದು ಇನ್ಸಿಡೆಂಟ್ ಆದರೆ ಅವ್ರ ಮೇಲೆ ಇಮಿಡಿಯೇಟಾಗಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ಬಗ್ಗೆ ನಿಗಾ ಏರಿಸಿರ್ತೀವಿ. ಅಂಥವ್ರ ಮೇಲೆ ಕ್ರಮಗಳು ಕೂಡ ಕೈಗೊಳ್ತಾನೆ ಇದೆ. ಅವಾಗವಾಗ ಕ್ರಮ ಕೈಗೊಳ್ತಾನೆ ಇರ್ತದೆ. ಅವರು ಡ್ರಗ್ಸಲ್ಲಿ ಕೂಡ ಭಾಗಿಯಾಗಿರ್ಬೋದು ಅಥವಾ ರಿಯಲ್ ಎಸ್ಟೇಟಲ್ಲಿ ಕೂಡ ಭಾಗಿಯಾಗಿರ್ಬೋದು, ಎಂತಾದರೂ ಇರಲಿ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡೇ ತಗೊಳ್ತೀವಿ. ಇತ್ತೀಚೆಗೆ ನನಗೆ ಒಂದು 2 ಅಸೈನ್ಮೆಂಟ್ಸ್ ಕೊಟ್ಟಿದ್ರು ನಮ್ಮ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸಾಹೇಬರು. 2 ಹೊರ ರಾಜ್ಯದಿಂದ ನಮಗೆ ಅಸೈನ್ ಆಗುತ್ತೆ. ಒಂದು ಹರಿಯಾಣದಿಂದ ಬರುತ್ತೆ ಮತ್ತು ಇನ್ನೊಂದು ಗುಜರಾತ್ ಪೊಲೀಸ್ ಕಡೆಯಿಂದ ಬಂದಿರುತ್ತೆ. ಸೊ ಹರಿಯಾಣ ಪೊಲೀಸರು ಅಲ್ಲಿ ಅವ್ರದ್ದು ಸಹಚರರು ಇಲ್ಲಿ ಬಂದ್ಬಿಟ್ಟು ನೆಲೆಸ್ಬಿಟ್ಟು ಒಂದು ಲಾರೆನ್ಸ್ ಬಿಷ್ಣಾಯ್ ಗ್ಯಾಂಗ್ ಅಂತ ಹೇಳಿರ್ತಾರೆ. ಅವರು ಸಹಚರರು ಇಲ್ಲಿ ತಂಗಿದ್ದಾರೆ, ಅವ್ರದ್ದೆಲ್ಲ ಕ್ರೈಮ್ ಮಾಡಿಬಿಟ್ಟು ಬಂದಿದ್ದಾರೆ ಅಂತ ನಮಗೆ ಮಾಹಿತಿ ಇತ್ತು. ಸೊ ಅಲ್ಲಿಂದ ಒಂದು ತಂಡ ಬಂದಿತ್ತು. ಆ ತಂಡಕ್ಕೆ ನಾವು ಇಲ್ಲಿ ಸಪೋರ್ಟ್ ಕೊಟ್ಬಿಟ್ಟು ನಮ್ಮ CCB ವತಿಯಿಂದ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು ಅವ್ರನ್ನ ಅರೆಸ್ಟ್ ಆಗೋ ಇದಕ್ಕೆ ನಾವು ಕ್ರಮ ಕೈಗೊಂಡ್ಬಿಟ್ಟು ಅವ್ರಿಗೆಲ್ಲ ಹೆಲ್ಪ್ ಮಾಡಿರ್ತೀವಿ. ಅದೇ ರೀತಿ ಒಂದು ISIದು ಒಬ್ಬರು ಹ್ಯಾಂಡ್ಲರ್ ಇದ್ದರು, ಅವರು ಕೂಡ ನಾವು ಇಲ್ಲಿ ಅರೆಸ್ಟ್ ಮಾಡೋದಕ್ಕೆ ಗುಜರಾತ್ ಪೊಲೀಸ್ ಬಂದಿತ್ತು, ಅವ್ರಿಗೆ ಹೆಲ್ಪ್ ಮಾಡಿಬಿಟ್ಟು ನಾವು ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ನಾವು ಸಹಾಯ ಮಾಡಿರ್ತೀವಿ. ಒಟ್ಟಾರೆ ಏನಂತ ಹೇಳಿದರೆ ಯಾವುದೇ ಥರ ಗ್ಯಾಂಗ್ ಇದ್ದರೆ ಅಂಥವ್ರ ಬಗ್ಗೆ ನಾವು ನಿಗಾ ವಹಿಸ್ತೀವಿ, ಅಂಥವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಏನು SP ಸುಲಿಗೆಗಾಗಿ 2 ಅಪಹರಣ ಪ್ರಕರಣಗಳನ್ನು ಭೇದಿಸಿ ಕುಖ್ಯಾತ ವಾಂಟೆಡ್ ಕ್ರಿಮಿನಲ್ ರೋಹಿತ್ ಅಂಡ್ ಅಲಿಯಾಸ್ ಲೋಹಿತ್ ಜೊತೆಗೆ 50 ಲಕ್ಷ ರೂಪಾಯಿ ನಗದನ್ನು ಕೂಡ ನೀವು ವಶಪಡಿಸ್ಕೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತೀರಿ. ಅಷ್ಟೇ ಅಲ್ಲದೆ ಕೈವಾರ ಕೊಲೆ ನಿಗೂಢತೆಯನ್ನು ಕೂಡ ಭೇದಿಸೋದ್ರಲ್ಲಿ, ಅಂದರೆ ಅಲ್ಲೂ ಕೂಡ ನಿಮ್ಮ ಕಾರ್ಯವೈಖರಿ ಹೆಚ್ಚು ಗಮನವನ್ನು ಸೆಳೆದಿರುತ್ತೆ. ಇನ್ನು ಜೊತೆಯಲ್ಲಿ ಯೋಗ ಶಿಕ್ಷೆಗೆ ಕೊಲೆ ಯತ್ನ ಕೂಡ ಆಗಿರುತ್ತೆ. ಸೊ ಈ ಪ್ರಕರಣದಲ್ಲಿ ಕುಖ್ಯಾತ ಅಪರಾಧಿಯ ಬಂಧನ ಕೂಡ ಆಗಿರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಓವರಾಲ್ ಅಂದರೆ ಕ್ರಿಮಿನಲ್ಸ್ ಎಷ್ಟೇ ಚಾಪೆ ಕೆಳಗೆ ಚಾಣಾಕ್ಷತನ ಇದ್ದು ನಾವು ಚಾಪೆ ಕೆಳಗಡೆ ನುಗ್ತೀವಿ ಅಂದರೆ ಪೊಲೀಸರು ನಾವೇನು ಕಡಿಮೆ ಇಲ್ಲ, ನಾವು ರಂಗೋಲಿ ಕೆಳಗೆ ನುಗ್ಗೋ ಕ್ಷಮತೆ ನಮ್ಮ ಹತ್ರ ಇದೆ. ಆಮೇಲೆ ಅವರು ಕ್ರೈಮ್ ಮಾಡಿ ಅವರು ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ, ಸ್ವಲ್ಪ ತಡ ಆಗ್ಬೋದು. ಆದರೂ ಬಟ್ ನಾವು ಅವ್ರನ್ನ ಹಿಡ್ತೀವಿ ಅಂತಂತೇಳಿ ನಾವು ಹೇಳೋಕ್ಕೆ ಬಯಸ್ತೀನಿ. ಈ ಯೋಗ ಶಿಕ್ಷಕಿ ಕೇಸಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತಂದರೆ, ಅವಳು ಬೆಂಗಳೂರಿನಿಂದ ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಅವಳ ಹತ್ರ ಅಷ್ಟು ಒಡವೆ ಏನೋ ಸಿಗೋದಿಲ್ಲ, ಬಟ್ ಅವಳನ್ನ ಸಾಯಿಸೇ ಬಿಡೋಣ ಅವಳಿಗೆ ಅಂತ ಎಫರ್ಟ್ ಮಾಡಿಬಿಟ್ಟು ಅವಳನ್ನ ದಿಬ್ಬೂರಹಳ್ಳಿ ಅಂತ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅವಳನ್ನ ಊತಾಕ್ಬಿಡ್ತಾರೆ. ಅವಳು ಆ್ಯಕ್ಚುಲಿ ಒಡೆದು ಮೂರ್ಛೆ ಬಂದು ಬಿದ್ದಿರ್ತಾಳೆ. ಇವರು ಅವಳು ಊತಾಕ್ತಾರ ಅನ್ನೋ ಒಂದು ಮಾತಾಡ್ಕೊಳ್ತಿರೋದು ಕೇಳಿಸ್ಕೊಂಡ್ಬಿಟ್ಟು, ಸಿನ್ಸ್ ಶಿ ಈಸ್ ಎ ಯೋಗ ಶಿಕ್ಷಕಿ ಆಗಿರೋದ್ರಿಂದ ಅವಳು ಬ್ರೆತ್ ಹಿಡ್ಕೊಂಡ್ಬಿಟ್ಟು ಇವರು ಒಂದು ಕಡೆ ಗುಂಡಿ ಅಗೆದ್ಬಿಟ್ಟು ಮುಚ್ಚಾಕ್ತಾ ಇರ್ತಾರೆ. ಅಷ್ಟರೊಳಗಡೆ ಯಾವುದೋ ಒಂದು ಪಕ್ಕದ ರಸ್ತೆಯಲ್ಲಿ ಒಂದು 2-3 ವೆಹಿಕಲ್ ಹೋಗ್ತದೆ. ಪಾಸ್ ಆಗೋದು ನೋಡ್ಬಿಟ್ಟು ಇವರು ಭಯಭೀತರಾಗಿ ಬಿಟ್ಟು ಹೊಟ್ಟೋಗ್ತಾರೆ. ಇವಳನ್ನ ಅರ್ಧ ಮುಚ್ಚಿಬಿಟ್ಟು ಹೋಗಿರ್ತಾಳೆ. ಇವಳು ಗ್ರೇವಿಂದ ಎದ್ದು ಬಂದು ಆಮೇಲೆ ಅವಳ ಮೇಲೆ ಯಾವುದೇ ಥರ ಬಟ್ಟೆ ಏನೂ ಇರಲ್ಲ, ಯಾಕೆಂದರೆ ತೆಗೆದುಬಿಟ್ಟಿರ್ತಾರೆ. ಸೊ ಅಲ್ಲೇ ಹತ್ತಿರದಲ್ಲೇ ನಡ್ಕೊಂಡು 1-2 ಕಿಲೋಮೀಟರ್ ದೂರದಲ್ಲಿ ಒಂದು ಮನೆಗೆ ಬಂದುಬಿಟ್ಟು ಅವಳು ಮನೆಗೆ ಬಂದು ಅಲ್ಲಿ ಬಟ್ಟೆ ತಗೊಂಡು ಬಂದು ಕಂಪ್ಲೇಂಟ್ ಮಾಡ್ತಾಳೆ. ಆ ಕಂಪ್ಲೇಂಟ್ ನಾವು ಸ್ವೀಕರಿಸಿ ಅದನ್ನು ಕೂಡ ವಿತಿನ್ 48 ಅವರ್ಸಲ್ಲಿ ತಂಡಗಳೆಲ್ಲ ಮಾಡಿಬಿಟ್ಟು ಅವ್ರನ್ನ ಭೇದಿಸಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಸೊ ಅವನೊಬ್ಬ ನಟೋರಿಯಸ್ ಆಲ್ರೆಡಿ ಒಂದು ಇಲ್ಲಿ ಬೆಂಗಳೂರು ಸಿಟಿನಲ್ಲಿ ಈ ಥರ ಕೇಸಸ್ಗಳೆಲ್ಲ ಆಗಿರುತ್ತೆ ಅಂತಲೂ ನಾವು ಅರೆಸ್ಟ್ ಮಾಡ್ತೀವಿ. ಓಕೆ ಸರ್, ಈಗ ನಿಮ್ಮ ಪೊಲೀಸ್ ಜರ್ನಿಯಲ್ಲಿ ವೆರಿ ಡಿಫಿಕಲ್ಟ್ ಕೇಸ್ ಅಂತಂದರೆ ಯಾವುದು ಸರ್? ಅಂದರೆ ಈ ಕೇಸ್ ನನಗೆ ತುಂಬ ತಲೆ ಕೆಡಿಸ್ಬಿಟ್ಟಿತ್ತು ಅಂತಂದರೆ ಯಾವ ಕೇಸ್ ಇರ್ಬೋದು ಸರ್? ನನಗೆ ಚಿಕ್ಕಬಳ್ಳಾಪುರದಲ್ಲಿ ಇರಬೇಕಾದ್ರೆ ಒಂದು ಕೇಸ್ ನಮಗೆ ಬರ್ತದೆ. ಅದರಲ್ಲಿ 5,000 ಮೊಬೈಲ್ಸು ಅದನ್ನು ಕದ್ಕೊಂಡು ಹೋಗ್ತಾರೆ. 5,000 ಅಂದರೆ ಅದು ಹೊಸ ಮೊಬೈಲ್ಸು, ಜಿಯೋಮಿ ಮೊಬೈಲ್ಸ್ನ ಏನು ಮಾಡ್ತಾರೆ, ಒಂದು ಕಂಟೈನರ್ನಲ್ಲಿ ಬರ್ತದೆ. ಅದು ಡೆಲ್ಲಿಯಿಂದ ಹೊರಟು ಇಲ್ಲಿಗೆ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಮಧ್ಯದಲ್ಲೇ ಕಳ್ತನ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ.
ಸೊ ಅದೆಲ್ಲ ರಾಜಸ್ಥಾನ್ ಮೂಲದ ನ್ಯೂ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಯವರು ನಮಗೆ ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಾರೆ ಅಂತ ನಮಗೆ ಮಾಹಿತಿ ಬರ್ತದೆ. ನಮ್ಮ ತಂಡಗಳನ್ನೆಲ್ಲ ಕಳಿಸ್ತೀನಿ, ಅಲ್ಲಿ ಇಡೀ ಊರೇ ಅದೇ ಥರ ಕ್ರೈಮ್ ಮಾಡೋರು ಇರ್ತಾರೆ. ಸೊ ಇಂಥ ಕೇಸಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಪ್ಲಸ್ ಇದರಲ್ಲಿ ಮತ್ತೆ ಪುನಃ ನಾವು ಟೆಕ್ನಾಲಜಿನ ಬಳಸ್ಕೊಂಡ್ಬಿಟ್ಟು ಈ 5,000 ಮೊಬೈಲ್ ಏನಾಗಿರುತ್ತೆ ಅಂದರೆ ಅವರು ವಿವಿಧ ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿರ್ತಾರೆ. ನಾವು BSNL ಸಹಾಯದಿಂದ ನಾವು ಏನು ಮಾಡ್ತೀವಿ, ಆ ಮೊಬೈಲ್ಗಳು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಬಿಟ್ಟು ಅದನ್ನು ಈಗ ನೋಡಿ 5,000 ಮೊಬೈಲ್ ಅಂತ ಹೇಳಿದರೆ ಒಂದು 3,500 ಮೊಬೈಲ್ಸ್ ಎಲ್ಲ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಇದನ್ನೆಲ್ಲ ತಗೊಂಡು ಅಷ್ಟು ಜನನ ಇದನ್ನು ಮಾಡಿಕೊಂಡು ಮತ್ತು ಈ ಆರೋಪಿಗಳನ್ನ ಕೂಡ ಪತ್ತೆ ಹಚ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಕೊಳ್ಬೇಕು. ಸೊ ನನ್ನ ಟೀಮ್ ಅಲ್ಲಿಗೆ ಕಳಿಸ್ಬಿಟ್ಟು ನಾನು ಇಲ್ಲಿಲ್ದೇ ಮಾನಿಟರ್ ಮಾಡ್ತೀನಿ. ಅವ್ರ ಮೇಲೆ ಅಟ್ಯಾಕು ಕೂಡ ಆಗಿರುತ್ತೆ ಅಲ್ಲಿ ರಾಜಸ್ಥಾನದಲ್ಲಿ. ಮತ್ತೆ ಆ ಟೀಮ್ನ ವಾಪಸ್ ಕರ್ಸ್ಕೊಂಡು ಇನ್ನೊಂದು ಟೀಮ್ ರೆಡಿ ಮಾಡಿ ಕಳಿಸಿ ಅದನ್ನು ಕೇಸ್ನ ಭೇದಿಸೋಕ್ಕೆ ಎಫರ್ಟ್ಸ್ ಎಲ್ಲ ಮಾಡಿರ್ತೀವಿ. ಇದು ಒಂದು ವೆರಿ ಇಂಪಾರ್ಟೆಂಟ್ ಚಾಲೆಂಜಿಂಗ್ ಕೇಸ್ ಆಯಿತು. ಕಾರಣಾಂತರ ದಿನ ನನಗೆ ಇಲ್ಲಿಗೆ ಪೋಸ್ಟಿಂಗ್ಸ್ ಆಯಿತು. ನಾನು ಆ ಕೇಸಲ್ಲಿ ತನಿಖೆ ಮಾಡ್ತಿರ್ಬೇಕಾದ್ರೆ ನನಗೆ ಇಲ್ಲಿ ಪೋಸ್ಟಿಂಗ್ಸ್ ಆಗುತ್ತೆ. ಸೊ ಅದು ಮತ್ತೆ ಅಲ್ಲಿ SP ಮತ್ತೆ ಕಂಟಿನ್ಯೂ ಮಾಡಿಬಿಟ್ಟು ಅದನ್ನು ಪೂರ್ಣಗೊಳಿಸಿರ್ತಾರೆ. ಅದು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಕೇಸ್ ಅಂತ ಹೇಳೋಕ್ಕೆ ಬಯಸ್ತೀನಿ. ಹೌದು ಸರ್, ಇದೆಲ್ಲ ನೋಡ್ತಾ ಇದ್ರೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನೀವು ಇಷ್ಟೊಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಅಂದರೆ ನಿಮಗಾಗಿರ್ಬೋದು, ನಿಮ್ಮ ಕುಟುಂಬಕ್ಕಾಗಿರ್ಬೋದು ಟೈಮ್ ಕೊಡೋದಕ್ಕೆ ಆಗೋದಿಲ್ಲ. ಸೊ ಅದೆಲ್ಲವನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂತ? ಎಲ್ಲ ಪೊಲೀಸ್ ಫ್ಯಾಮಿಲೀಸಲ್ಲಿ ಸ್ಪೆಸಿಫಿಕ್ಲಿ ಫ್ಯಾಮಿಲೀಸ್ಗೆ ಇದು ಅನಿವಾರ್ಯ. ಯಾಕೆಂತಂತ ಹೇಳಿದ್ರೆ ಪೊಲೀಸ್ ಕಾಲ್ ಆಫ್ ಡ್ಯೂಟಿ 24/7 ಇರ್ತದೆ. ಸೊ ಹಂಗಂತ ಹೇಳ್ಬಿಟ್ಟು ನಿಮ್ಮ ಫ್ಯಾಮಿಲಿನೂ ಕೂಡ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ. ಸೊ ನಮಗೆ ಟೈಮ್ ಸಿಕ್ಕಾಗೆಲ್ಲ ಫ್ಯಾಮಿಲಿ ಬಗ್ಗೆ ಕೇರ್ ತಗೊಳ್ಬೇಕಾಗತ್ತೆ. ಮನೆಯಲ್ಲಿ ವೈಫ್ ಆಗಲಿ ಮಕ್ಕಳಾಗಲಿ, ಸೊ ಇವರೆಲ್ಲರನ್ನ ಬಗ್ಗೆ ಮತ್ತು ನಾವು ಒಂದು ಟೈಮ್ ಕೊಡಲೇಬೇಕಾಗತ್ತೆ. ಸೊ ಇನ್ಫ್ಯಾಕ್ಟ್ ನಮ್ಮ ಜೊತೆಗೆ ಅವರು ಕೂಡ ಡ್ಯೂಟಿ ಮಾಡ್ತಾನೆ ಇರ್ತಾರೆ. ಯಾಕೆಂದರೆ ಅವ್ರಿಗೂ ಆತಂಕ ಇರ್ತದೆ, ಯಾವಾಗ ಊಟ ಮಾಡ್ತೀವಿ, ನಾವು ಯಾವಾಗ ವಾಪಸ್ ಬರ್ತೀವಿ, ಅಲ್ಲಿ ಫೀಲ್ಡಲ್ಲಿ ಏನಾಗುತ್ತೆ, ಇದೆಲ್ಲ ಆತಂಕ ಇರ್ತದೆ. ಬಟ್ ನಮಗೆಲ್ಲ ಇದೆಲ್ಲ ಟ್ರೈನಿಂಗ್ ಆಗಿರೋದ್ರಿಂದ ಸೊ ನಾವು ಈಸಿಲಿ ಹ್ಯಾಂಡಲ್ ಮಾಡ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ. ಅಷ್ಟು ಹೇಳ್ತಾ ನಮ್ಮ ಪೊಲೀಸ್ ಫ್ಯಾಮಿಲೀಸ್ ಕೂಡ ಸಾಕಷ್ಟು ಎಫರ್ಟ್ಸ್ ಹಾಕಿರ್ತಾರೆ, ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಅವ್ರದ್ದು ಒಂದು ಪಾತ್ರ ಎಲ್ಲೋ ಇದೆ ಅಂತ ಕೂಡ ನನ್ನ ಅನಿಸಿಕೆ. ಎಸ್ ಸರ್, ಈಗ ಮಾತಾಡ್ತಾ ಇದ್ವಿ, ಈಗ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಸೈಬರ್ ಕ್ರೈಮ್ ಆಗಿರ್ಬೋದು, ನಿಮ್ಮ ಹೇಳಬೇಕಂತಂದ್ರೆ ನಿಮ್ಮ ಸ್ಥಾನಕ್ಕೆ ಬಹಳ ಒಂದು ಪ್ರಮುಖವಾದಂತಹ ಹಿಡಿತ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಈಗಾಗಲೇ ನಾನು ಹೇಳ್ದಂಗೆ ನಂದು ಟೆಕ್ನಾಲಜಿ ನಂದು ಸ್ಟ್ರಾಂಗ್ ಪಾಯಿಂಟ್ ಅಂತ ಹೇಳೋಕ್ಕೆ ಬಯಸ್ತೀನಿ. ನಾನು ಸಾಕಷ್ಟು ಕಾಲ ನಾನು ಪೊಲೀಸ್ ಕಂಪ್ಯೂಟರ್ ವಿಂಗ್ನಲ್ಲಿ ಕಳೆದಿದ್ದೀನಿ. ಅಲ್ಲಿ ಇರಬೇಕಾದ್ರೆ ಸಾಕಷ್ಟು ಪ್ರಾಜೆಕ್ಟ್ಸ್ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ಎಲೆಕ್ಟ್ರಾನಿಕ್ ಬೀಟ್ ಸಿಸ್ಟಮ್ ಅಂತ ನಂದೊಂದು ಪೆಟ್ ಪ್ರಾಜೆಕ್ಟ್ ಇತ್ತು. ಸೊ 2007ನಲ್ಲಿ ಅವಾಗೇ ನಮ್ಮದು ಪೊಲೀಸ್ ಸೈನ್ಸ್ ಕಾಂಗ್ರೆಸ್ ಅಂತ ಒಂದು ಆಗುತ್ತೆ. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಆಗಿನ ಕಾಲಕ್ಕೆ ನಮ್ಮ ದೇಶದ ಪ್ರೆಸಿಡೆಂಟ್ ಆಗಿರುವ ಅಬ್ದುಲ್ ಕಲಾಂ ಸಾಹೇಬರು ಆ ಪೊಲೀಸ್ ಸೈನ್ಸ್ ಕಾಂಗ್ರೆಸ್ಗೆ ಬಂದಿರ್ತಾರೆ. ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಆವಾಗ ಅವರು ಹೇಳಿರ್ತಾರೆ, ಇದು ಪ್ರತಿಯೊಂದು ಸ್ಟೇಷನ್ಗೆ ನಾವು ಈ ಎಲೆಕ್ಟ್ರಾನಿಕ್ ಬೀಟ್ ಸಿಸ್ಟಮ್ನ ನಾವು ಅಳವಡಿಸ್ಬೇಕು, ಇದರಿಂದ ಒಳ್ಳೆ ಕಾರ್ಯಕ್ರಮ ಆಗತ್ತೆ ಅಂತಂತ ಹೇಳಿರ್ತಾರೆ. ಅದು ಎಲೆಕ್ಟ್ರಾನಿಕ್ ಬೀಟ್ ಸಿಸ್ಟಮ್ ಅಂತ ಹೇಳಿದರೆ ಅದು ಬೇಸಿಕಲಿ RFID ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಟ್ಯಾಗ್ ಅಂತೇಳಿ. ಹಳೆ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ ನಾವು ಒಂದು ಬೀಟ್ ಪುಸ್ತಕ ಅಂತ ಒಂದು ಇಡ್ತಾ ಇದ್ವಿ. ಅಂದರೆ ಪೊಲೀಸ್ ಏನಾಗುತ್ತೆ ಅಂದರೆ ಪೊಲೀಸ್ ಸ್ಟೇಷನ್ ಬೀಟ್ಗಳಲ್ಲಿ ವಿಂಗಡೆ ಆಗಿರುತ್ತದೆ. ಸೊ ಆ ಪ್ರತಿ ಬೀಟಲ್ಲಿ ಆಯ್ದ ಮನೆಗಳಲ್ಲಿ ಒಂದು ಬೀಟ್ ಪುಸ್ತಕ ಇಟ್ಟಿರ್ತಿದ್ವಿ. ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಪೊಲೀಸ್ ಸಿಬ್ಬಂದಿ ಯಾರು ಡ್ಯೂಟಿ ಮೇಲೆ ಹೋಗ್ತಾ ಇದ್ರು ಅವರು ಆ ಪುಸ್ತಕದಲ್ಲಿ ಸಿಗ್ನೇಚರ್ ಸಹಿ ಹಾಕಿ ಅಲ್ಲಿ ಅವ್ರದ್ದು ಕುಂದುಕೊರತೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ್ಬಂದ್ಬಿಟ್ಟು ನಂತರದಲ್ಲಿ ಪೊಲೀಸ್ ಸ್ಟೇಷನ್ಗೆ ನಮಗೆ ರಿಪೋರ್ಟ್ ಕೊಡೋ ಒಂದು ಪದ್ಧತಿ ಇರ್ತಾ ಇತ್ತು. ಸೊ ಆ ಬುಕ್ಕಲ್ಲಿ ಅದು ಮಳೆಗೋ ನೀರಿಗೋ ಅಥವಾ ಯಾವುದೋ ಹಸು ಏನಾದರೂ ತಿಂದ್ಕೊಂಡು ಹೋಗ್ಬಿಟ್ರೆ ಆ ಬುಕ್ ಹೊಟ್ಟೋಗ್ತಾ ಇತ್ತು. ಸೊ ಅಂಥದ್ದನ್ನು ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು RFID ಟ್ಯಾಗ್ ಹಾಕ್ಬಿಟ್ಟು ಒಂದು ರೀಡರ್ ಅಂತಂತೇಳಿ ನಮ್ಮ ಪೊಲೀಸ್ ಸಿಬ್ಬಂದಿಗೆ ನಾವು ಅದನ್ನು ಕೊಟ್ಬಿಟ್ಟು ಆ ಬೀಟ್ ಯಾವ್ಯಾವ ಟೈಮ್ಗೆ ಹೋಗಿ ಬರ್ತಾಯಿದ್ರು ಮತ್ತು ಅವನದು ಸೇಫ್ಟಿ ಪ್ಲಸ್ ಅಲ್ಲಿ ಡ್ಯೂಟಿನೂ ಆಗ್ತಿತ್ತು. ಇದನ್ನು ಎರಡನ್ನೂ ಮಾಡೋದಕ್ಕೆ ಈ ಪ್ರಾಜೆಕ್ಟ್ ಒಂದು ಮಾಡಿದ್ವಿ. ಮತ್ತು ಅದಲ್ಲದೆ ನಾವು ವೈಡ್ ಏರಿಯಾ ನೆಟ್ವರ್ಕ್ ಅಂತ ಮಾಡ್ಕೊಂಡಿದ್ವಿ. ಪೊಲೀಸ್ ವೈಡ್ ಏರಿಯಾ ನೆಟ್ವರ್ಕ್ ಅಂದರೆ 5,000 ಕಂಪ್ಯೂಟರ್ಸ್ ಅಂದರೆ ಕರ್ನಾಟಕ ರಾಜ್ಯದಲ್ಲಿ
ವಿವಿಧ ಪೊಲೀಸ್ ಸ್ಟೇಷನ್ಸು 1400 ಪೊಲೀಸ್ ಲೊಕೇಶನ್ಸ್ನಲ್ಲಿ ಪೊಲೀಸ್ ಸ್ಟೇಷನ್ಸು, ಸರ್ಕಲ್ ಇನ್ಸ್ಪೆಕ್ಟರ್ಸು ಮತ್ತು ಸಬ್ ಡಿವಿಷನ್ನು ಮತ್ತು DPO ಅಂದರೆ SP ಆಫೀಸ್, ಇಲ್ಲಿ ಎಲ್ಲ ಕಂಪ್ಯೂಟರ್ಸ್ನ ಲಿಂಕ್ ಮಾಡೋದಕ್ಕೆ ಒಂದು ನೆಟ್ವರ್ಕ್ ಒಂದು ಕೂಡ ನಾವು ಆಗಿನ ಕಾಲಕ್ಕೆ ಮಾಡಿರ್ತೀವಿ. ಪ್ಲಸ್ ಒಂದು 5000 ಸ್ಟೂಡೆಂಟ್ಸ್ ಅಂದರೆ ನಮ್ಮ ಕಾನ್ಸ್ಟೇಬಲ್ಸ್ಗೆ ಟ್ರೈನ್ ಮಾಡಿಬಿಟ್ಟು ಪೊಲೀಸ್ IT ಅಂತ ತಂತ್ರಾಂಶವನ್ನು ಬಳಕೆ ಮಾಡೋದಕ್ಕೆ, ಅಳವಡಿಸೋದಕ್ಕೆ ಇದೆಲ್ಲ ಕಾರ್ಯಗಳು ನಾವು ಮಾಡಿರ್ತೀವಿ. ಪ್ಲಸ್ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ಸು, ಸಾಕಷ್ಟು ಸೈಬರ್ ಕ್ರೈಮ್ಸ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ಟ್ರೈನಿಂಗ್ ಮಾಡಿದ್ದೀವಿ. ಸೊ ಪಬ್ಲಿಕ್ಕಲ್ಲಿ ನಾನು ಅಪೀಲ್ ಮಾಡೋದೇನೆಂದರೆ, ನಮ್ಮದೇ ಒಂದು ಹೆಲ್ಪ್ಲೈನ್ಸ್ಗಳಿದ್ದಾವೆ. 1930 ಅಂತ ಇದೆ, cybercrime.gov.in ಅಂತ ಇದೆ, ಅಥವಾ 112 ಇದೆ. ಸೊ ಇಲ್ಲಿ ಕೂಡ ನಿಮ್ಗೆ ಏನಾದರೂ ಸೈಬರ್ ಕ್ರೈಮ್ಸ್ ಆದರೆ ಅದರಲ್ಲೆಲ್ಲ ರಿಪೋರ್ಟ್ ಮಾಡ್ಬೋದು. ಸ್ಪೆಸಿಫಿಕ್ಲಿ ಡಿಜಿಟಲ್ ಅರೆಸ್ಟು ಮತ್ತು ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಏನಿದೆ ಅಂಥದ್ರ ಬಗ್ಗೆ ಹೆದರದೇ ನೆಸೆಸಿಟಿ ಇಲ್ಲ. ಡಿಜಿಟಲ್ ಅರೆಸ್ಟ್ ಅನ್ನೋ ಒಂದು ಕಾನ್ಸೆಪ್ಟೇ ಇಲ್ಲ, ಕಾನೂನಿನಲ್ಲೇ ಡಿಜಿಟಲ್ ಅರೆಸ್ಟ್ ಅನ್ನೋದು ಒಂದು ಕಾನ್ಸೆಪ್ಟೇ ಇಲ್ಲ. ಸೊ ಅದಕ್ಕೆ ಜನರು ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ಕೂಡ ನೀವು ಹೆದರದೇ ನೆಸೆಸಿಟಿ ಇಲ್ಲ. ಅಂತ ಪ್ರಸಂಗ ಬಂದಾಗ ನೀವು ಕೂಲಾಗಿ ಕಾಮಾಗಿ ಅದನ್ನು ಕಾಲ್ ಕಟ್ ಮಾಡಿಬಿಟ್ಟು 1930ಗೆ ಅಥವಾ cybercrime.gov.in ವೆಬ್ಸೈಟಿಗೆ ರಿಪೋರ್ಟ್ ಮಾಡ್ಕೊಡ್ಬೋದು. ಸರ್, ಈಗ ಸೈಬರ್ ಕ್ರೈಮ್ ಅಂದ ತಕ್ಷಣ ಒಂದಷ್ಟು ಕ್ವಶನ್ಸ್ಗಳು ಕೂಡ ಬರುತ್ತೆ. ಸೊ ದಿನ ಬೆಳಗಾದರೆ ಫ್ರಾಡ್ಗಳು ಆಗ್ತಾನೆ ಇರುತ್ತೆ, ಹಣವನ್ನು ಕಳ್ಕೊಳ್ಳುವಂಥವರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇರುತ್ತೆ. ಅಂಥವರು ಯಾವ ರೀತಿ ಕಂಪ್ಲೇಂಟನ್ನು ರೇಸ್ ಮಾಡಬೇಕು, ಕಂಪ್ಲೇಂಟ್ ರೇಸ್ ಮಾಡಿದ ನಂತರ ನೀವು ಯಾವ ರೀತಿಯಾದಂಥ ಆ್ಯಕ್ಷನನ್ನು ತಗೊಳ್ತೀರಾ ಅಂತ? ಓಕೆ. ಸೊ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ಸು ಜಾಸ್ತಿ ಆಗಿದೆ, ಹೌದು. ಪ್ಲಸ್ ಪಬ್ಲಿಕ್ಗೆ ಆತಂಕ ಪಡೋ ನೆಸೆಸಿಟಿ ಇಲ್ಲ. ಬಟ್ ಸೈಬರ್ ಕ್ರೈಮ್ ಆಗೋಕ್ಕೂ ಮುಂಚೆನೇ ನಾವು ಏನು ಎಚ್ಚೆತ್ಕೊಳ್ಬೇಕಂತ ಕೆಲವೊಂದು ಪ್ರಿಕಾಷನ್ಸ್ ಇದೆ. ಆ ಪ್ರಿಕಾಷನ್ಸ್ ನಾನು ಈಗ ಹೇಳೋಕ್ಕೆ ಬಯಸ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನಿಮ್ದು ಏನೇ ಡಾಟಾ ಏನೇ ಇದ್ರೂ ಮೊಬೈಲಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಾದ್ರೆ ನೀವು ಕೇರ್ಫುಲ್ಲಾಗಿ ಹಾಕಬೇಕು. ಪ್ಲಸ್ ನೀವು ಯಾವುದೇ ಅಪ್ಲಿಕೇಶನ್ಸ್ ಏನೇ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದಕ್ಕೆ ಬೇಕಾದಂಥ ಪರ್ಮಿಷನ್ಸ್ಗಳು ಅಗತ್ಯ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನೋಡ್ಕೊಂಬಿಟ್ಟು, ಫಾರ್ ಎಕ್ಸಾಂಪಲ್ ಮೈಕ್ ಪರ್ಮಿಷನ್ ಆಗಲಿ, ಕ್ಯಾಮ್ರಾ ಪರ್ಮಿಷನ್ ಆಗಲಿ, ಗ್ಯಾಲರಿ ಅಂತ ಫೋಟೋಸ್ ಏನು ಇರ್ತದೆ ಅದರದ್ದು ಪರ್ಮಿಷನ್ ಆಗಲಿ, ನೀವು ಯಾವ್ದು ಅಪ್ಲಿಕೇಶನ್ ಯೂಸ್ ಮಾಡ್ತೀರಿ ಅದಕ್ಕೆ ನೆಸೆಸಿಟಿ ಇದೆಯಾ ಇಲ್ಲ ಅಂತ ನೋಡಿಬಿಟ್ಟು, ಒಂದು ವೇಳೆ ನೆಸೆಸಿಟಿ ಇಲ್ಲ ಅಂದರೆ ಆ ಪರ್ಮಿಷನ್ಸ್ನ ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬಿಟ್ಟು ಆಫ್ ಮಾಡ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬಗ್ಗೆ ನಿಮ್ಮ ಮಾಹಿತಿ ಪರ್ಟಿಕ್ಯುಲರ್ ಸೋರಿಕೆ ಆಗೋದಿಲ್ಲ. ಪ್ಲಸ್ ಒಂದು ವೇಳೆ ನಿಮಗೆ ಸೈಬರ್ ಕ್ರೈಮ್ಸ್ ಅಫೆನ್ಸ್ ಆಯಿತು, ವಾಟ್ಸಪ್ಪಲ್ಲಿ ಯಾವುದೋ ಲಿಂಕ್ ಬಂತು, ಆ ಲಿಂಕ್ ಬಂದರೆ APK ಫೈಲ್ ಅಂತ ಹೇಳ್ತೀವಿ, ಅಪ್ಲಿಕೇಶನ್ ಫೈಲ್ ಅಂತ ಲಿಂಕ್ನ ನೀವು ಯಾವುದು ಪ್ರೆಸ್ ಮಾಡಬಾರ್ದು, ಅದನ್ನು ಡಿಲೀಟ್ ಮಾಡೋದು ಸೂಕ್ತ, ಅಥವಾ ಯಾರಿಗೂ ಟ್ರಾನ್ಸ್ಫರ್ ಮಾಡಬಾರ್ದು. ಮತ್ತು ಸ್ವಿಗ್ಗಿ, ಝೊಮ್ಯಾಟೊ ಅಂತಂತೇಳಿ ನಾವು ಯಾವಾಗಲೂ ಆರ್ಡರ್ ಮಾಡ್ತಾ ಇರ್ತದೆ, ಏನೋ OTP ಬರ್ತದೆ. ಸೊ ಅದು OTP ಯಾರೋ ಕೇಳಿದ್ರೆ ಕೊಡಬೇಕು. ಸೊ ಅಪ್ಪಿತಪ್ಪಿನೂ ಕೂಡ ನೀವು ಯಾರೇ OTP ಕೇಳಿದ್ರೂ ನೀವು ಕೊಡೋ ನೆಸೆಸಿಟಿ ಇಲ್ಲ, ಕೊಡಲೇಬಾರ್ದು. ಆಮೇಲೆ ನಿಮ್ಮ ಬಗ್ಗೆ KYC ಡಾಕ್ಯುಮೆಂಟ್ ಅಂತ ಕೇಳ್ತಾರೆ, ನೋ ಯುವರ್ ಕಸ್ಟಮರ್ ಅಂತಂತೇಳಿ. ಯಾವುದೇ ಬ್ಯಾಂಕ್ ಆಗಲಿ ಯಾವುದೇ ಕಂಪ್ನಿ ಆಗಲಿ ನಿಮಗೆ ನಿಮ್ಮ ಮಾಹಿತಿ ಫೋನ್ ಮುಖಾಂತರ ಫೋನ್ ಕೇಳೋದೇ ಇಲ್ಲ. ಸೊ ಅಕಸ್ಮಾತ್ ಹಂಗೇನಾದರೂ ಕೇಳಿದರೆ ಇದನ್ನು ನೀವು ಕೊಡಲೇಬಾರ್ದು. ಪ್ಲಸ್ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಯಾರು ದುಡ್ಡು ಕಳ್ಕೊಳ್ತಾರೆ ಅಂದರೆ, ದುಡ್ಡು ಯಾರು ಇನ್ವೆಸ್ಟ್ ಮಾಡಿ ಬೇಗ ದುಡ್ಡು ಮಾಡ್ಬೇಕಂತ ಅಂದ್ಕೊಳ್ತಾರೆ ಅಂಥವ್ರು ಮಾತ್ರ ಜಾಸ್ತಿ ಕಳ್ಕೊಳ್ತಾ ಇದ್ದಾರೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಸಾಕಷ್ಟು ಎಫರ್ಟ್ಸ್ ಹಾಕ್ಬಿಟ್ಟು ದುಡ್ಡು ಗಳಿಸಿರ್ತೀರ, ಅದನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಗಳಿಸ್ಬೇಕಂದ್ರೆ ಅದು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದ್ರ ಬಗ್ಗೆ ಪ್ರಾಪರ್ ವೆರಿಫಿಕೇಷನ್ ಮಾಡಬೇಕಂತ ನಾನು ಅಪೀಲ್ ಮಾಡ್ತೀನಿ. ಸೊ ಅದಲ್ದೇ ಈಗ ಡಿಜಿಟಲ್ ಅರೆಸ್ಟ್ ಬಗ್ಗೆ ಕೂಡ ಹೇಳಿದ್ದೀನಿ. ಸೊ ಅದೇ ಥರ ನೀವು ಭಯಪಡೋದು ನೆಸೆಸಿಟಿ ಇಲ್ಲ. ಒಂದು ವೇಳೆ ನೀವೇನಾದರೂ ಇಂಥ ಸೈಬರ್ ಕ್ರೈಮ್ಗೆ ಒಳಗಾದರೆ ಕಾಮಾಗಿ 1930 ಅಂತ ಇದೆ, ನೀವು ಫೋನ್ ಮುಖಾಂತರ 1930 ಟೋಲ್ ಫ್ರೀ ನಂಬರು, ಅದಕ್ಕೆ ಕಾಲ್ ಮಾಡಿ ನೀವು ಹೇಳಿ, ನಿಮ್ಮ ಮಾಹಿತಿ ಎಲ್ಲ ಕೊಡಿ. ಯಾವುದೇ ಎವಿಡೆನ್ಸ್ ಏನು ನಿಮ್ಮ ಮೊಬೈಲಲ್ಲಿ ಅಥವಾ ಡಿವೈಸಲ್ಲಿ ಇರ್ತದೆ ಅದನ್ನು ಡಿಲೀಟ್ ಮಾಡ್ತಾನೆ ಅದನ್ನು ಅದರಲ್ಲಿ ಅವ್ರು ಕೇಳಿದಾಗೆ ನೀವು ಕೊಡಿ. ನಿಮ್ಮ ಫೈನಾನ್ಷಿಯಲ್ ಫ್ರಾಡ್ ಆಗಿದ್ದರೆ ಆ ಟ್ರಾನ್ಸಾಕ್ಷನ್ಸ್ ಏನಾಗಿದೆ ಆ ಟ್ರಾನ್ಸಾಕ್ಷನ್ ಡೀಟೇಲ್ಸು ಕೊಡಿ. ಸೊ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಜ್ಯೂರಿಸ್ಡಿಕ್ಷನ್ ಪೊಲೀಸ್ ಸ್ಟೇಷನ್ಗೆ ಅದು ಕಂಪ್ಲೇಂಟ್ ಹೋಗುತ್ತೆ, ಅವರು ಕರೀತಾರೆ. ಆವಾಗ ನೀವು ವಿತಿನ್ 3 ಡೇಸಲ್ಲಿ ನೀವು ಅಲ್ಲಿ ಸ್ಟೇಷನ್ಗೆ ಹೋಗ್ಬಿಟ್ಟು ನಿಮ್ಮ ಕಂಪ್ಲೇಂಟು ಆಲ್ರೆಡಿ ಒಂದು ಬೇಸಿಕ್ ಕಂಪ್ಲೇಂಟ್ ರೆಡಿ ಆಗಿರುತ್ತೆ, ಅದಕ್ಕೆ ನಿಮ್ಮ ಸಹಿ ಹಾಕ್ಬಿಟ್ಟು ನೀವು ಒಂದು ಪ್ರಾಪರ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿ ಪೊಲೀಸರಿಗೆ ಬಿಡಿ, ಅವರು ತನಿಖೆ ಮಾಡಿಬಿಟ್ಟು ಅದನ್ನು ಅಮೌಂಟನ್ನು ವಾಪಸ್ ಹಾಕ್ಸೋದಾಗಲಿ, ರಿಕವರಿ ಮಾಡ್ಕೊಡೋದಾಗಲಿ, ಅಥವಾ ಏನಾದರೂ ಸೆಕ್ಷುವಲ್ ಅಫೆನ್ಸಸ್ಸು, ಅಬ್ಸೀನ್ ಮೆಸೇಜಸ್ ಏನಾದರೂ ಆಗಿದ್ರೆ ಅಂಥದ್ದನ್ನು ತೆಗೆಸೋದಕ್ಕೆ ಎಫರ್ಟ್ಸ್ ಮಾಡ್ತಾರೆ. ಸರ್, ಇನ್ನು ಕೊನೆಯದಾಗಿ ಹೇಳಬೇಕಂತಂದರೆ, ಹೆಣ್ಣುಮಕ್ಕಳ ಫೋಟೋಗಳನ್ನು ಅಂದರೆ ಮಿಸ್ಯೂಸ್ ಮಾಡ್ಕೊಳ್ಳೋದು ಕೂಡ ಹೆಚ್ಚಾಗಿದೆ. ಸೊ ಇದನ್ನು ಯಾವ ರೀತಿ ತಡೆಗಟ್ಬೋದು, ಅಂದರೆ ಹೆಣ್ಣುಮಕ್ಕಳು ಯಾವ ರೀತಿಯಾದಂಥ ಪ್ರಿಕಾಷನ್ಸ್ಗಳನ್ನು, ಮುಂಜಾಗ್ರತೆ ಕ್ರಮಗಳನ್ನು ಅಳವಡಿಸಬೇಕು ಅಂತ? ಓಕೆ.
ಹೀಗೆ ನೀವು ಯಾವುದೋ ಒಂದು ನಿಮ್ಮ ಫೋಟೋ ತೆಗೆದುಬಿಟ್ಟು ಯಾರೋ ಮಾರ್ಫ್ ಮಾಡಿಬಿಟ್ಟು ಅಶ್ಲೀಲವಾಗಿ ಅದನ್ನು ಪ್ರದರ್ಶನ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ. ಹೌದು ಸರ್. ಸೊ ನಿಮಗೆ ಒಂದು ಸೋಷಿಯಲ್ ಸ್ಟಿಗ್ಮಾ ಅಥವಾ ಸೊಸೈಟಿನಲ್ಲಿ ನಿಮಗೆ ಮುಖಭಂಗ ಆಗೋ ಒಂದು ಭೀತಿ ಇರ್ತದೆ. ಅದಕ್ಕೆ ಯಾವುದಕ್ಕೆ ಅವಕಾಶ ಕೊಡದೇ ಧೈರ್ಯವಾಗಿರಿ. NCII.org ಅಂತ ಒಂದು ವೆಬ್ಸೈಟ್ ಇದೆ. ಅಂಥ ಫೋಟೋ ಅಂಥ URL ನೀವು ಅಲ್ಲಿ ರಿಪೋರ್ಟ್ ಮಾಡ್ಬೋದು. ಅಥವಾ cybercrime.gov.in ನಲ್ಲಿ ವುಮನ್ ಆ್ಯಂಡ್ ಚೈಲ್ಡ್ ರಿಲೇಟೆಡ್ ಒಂದು ಆಪ್ಷನ್ ಇದೆ. ಆ ಆಪ್ಷನ್ನಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಆ URL ಲಿಂಕ್ಸು ಮತ್ತು ಸ್ಕ್ರೀನ್ಶಾಟ್ ನೀವು ಅಪ್ಲೋಡ್ ಮಾಡಿದರೆ ಅದು ಡಿಪಾರ್ಟ್ಮೆಂಟ್ ವತಿಯಿಂದ ಅಥವಾ MHA ವತಿಯಿಂದ ಅಥವಾ ಪೊಲೀಸ್ ಸ್ಟೇಷನ್ ವತಿಯಿಂದ ಬ್ಯಾಕ್ಗ್ರೌಂಡಲ್ಲಿ ಆ ಡಾಟಾ ಎಲ್ಲ ತೆಗೆಸೋ ಕಾರ್ಯಕ್ರಮ ನಡೀತದೆ. ನೀವು ಏನು ಮಾಡಬೇಕು, ಧೈರ್ಯವಾಗಿ ಬಂದು ನೀವು ರಿಪೋರ್ಟ್ ಮಾಡಬೇಕು. ಪ್ಲಸ್ ಇನ್ನೂ ಒಂದು ಅಪೀಲ್ ಏನು ಮಾಡಬೇಕಂತ ಹೇಳಿದರೆ, ನೀವು ನಿಮ್ಮ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಧೈರ್ಯವಾಗಿ ನನ್ನ ಫೋಟೋ ತೆಗೆದ್ಬಿಟ್ಟು ಯಾರೋ ಮಾರ್ಫ್ ಮಾಡಿಬಿಟ್ಟು ಈ ಥರ ಹಾಕಿದರೆ ಇದನ್ನು ನಂಬಬೇಡಿ. ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಪೊಲೀಸರು ತನಿಖೆ ಮಾಡಿಬಿಟ್ಟು ಈ ಥರ ಮಾಡಿದವ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡೋದು ಸೂಕ್ತ ಅಂತ ಹೇಳ್ತೀನಿ. ಓಕೆ ಸರ್, ಇದೆಲ್ಲ ನೋಡ್ತಾ ಇದ್ರೆ ನಿಮ್ಮ ಕೆರಿಯರ್ನಲ್ಲಿ ನೀವು ಒಂದಷ್ಟು ಚಾಲೆಂಜಸ್ಗಳನ್ನು ಭೇದಿಸ್ಕೊಂಡು ಬಂದಿದ್ದೀರಾ. ಅಷ್ಟೇ ಅಲ್ಲದೆ ಹೇಗೆ ಅಂತಂದರೆ ನೀವು ಒಳ್ಳೆ ಕಾರ್ಯವನ್ನು ಮಾಡ್ತಾ ಬಂದಿದ್ದೀರಾ. ಸೊ ಇದನ್ನು ಗುರುತಿಸಿ ನಿಮಗೆ ಮುಖ್ಯಮಂತ್ರಿಯವರೇ ನಿಮಗೆ ಪದಕವನ್ನು ಕೂಡ ಕೊಡ್ತಾರೆ. ಸೊ ಆ ಮೂಮೆಂಟನ್ನು ನೆನೆಸ್ಕೊಳ್ಳೋದಾದರೆ ಸರ್? ನನಗೆ ಇದು 6th ಇಯರ್ ಆಫ್ ಸರ್ವೀಸು. ಓಕೆ. ಈಗಾಗಲೇ ನಾನು ಹೇಳಿದೆ 2002ನಲ್ಲಿ ನನಗೆ CM ಪದಕ ಆಗುತ್ತೆ. ಪ್ರಶಸ್ತಿ ನನಗೆ ಇದನ್ನು ಮಾಡ್ತಾರೆ, ಲಭಿಸಿರ್ತದೆ. ಅದು ಈಗಾಗಲೇ ನಾನು ಹೇಳಿದ್ದಲ್ಲ, ಪೊಲೀಸ್ ಕಂಪ್ಯೂಟರ್ ವಿಂಗ್ನಲ್ಲಿ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಒಂದು 8 ಕೋಟಿಯಷ್ಟು ದುಡ್ಡು ನಾನು ಉಳಿತಾಯ ಮಾಡಿರ್ತೀನಿ. ಪ್ಲಸ್ ವಿವಿಧ ಪ್ರೋಗ್ರಾಮ್ಗಳಲ್ಲಿ ಹಿಂಗೆ ಪಾಸ್ಪೋರ್ಟ್ ಸೇವಾ ಪ್ರಾಜೆಕ್ಟ್ ಅಂತ ಏನು ಈಗ ನೋಡ್ತಾ ಇದ್ದೀವಿ, ಮುಂಚೆ ಎಲ್ಲ 3-4 ತಿಂಗಳುಗಳ ಹಿಡಿತಾ ಇತ್ತು ಒಂದು ಪಾಸ್ಪೋರ್ಟ್ ನಮ್ಮದು ವೆರಿಫಿಕೇಷನ್ ಆಗಿ ಬರಬೇಕಾದ್ರೆ. ಸೊ ಅದನ್ನು ನಾವು ಟೆಕ್ನಾಲಜಿನ ಬಳಸಿ ಎಷ್ಟು ಆದಷ್ಟು ಬೇಗ ಕಡಿಮೆ ಇದನ್ನು ಟೈಮ್ ಮಾಡಬೇಕು. ಆ ಟೈಮಲ್ಲಿ ಪಾಸ್ಪೋರ್ಟ್ ವೆರಿಫಿಕೇಷನ್ ಸಾರ್ವಜನಿಕರಿಗೆ ಹೆಂಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ನನಗೆ ಅಲ್ಲಿ ಒಂದು ಟ್ರೈನಿಂಗ್ ಕೊಡೋದ್ರ ಸಲುವಾಗಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅವಾಗ ತಾನೇ ಇದು ಬ್ಯಾಂಗ್ಳೂರು ಸಿಟಿನ ನೋಡಲ್ ಆಫೀಸರ್ಸ್ ಥರ ಅಂತ ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡ್ಕೊಂಡಿರ್ತಾರೆ. ಅವಾಗ ಆಗಿನ ಅಧಿಕಾರಿ ರವೀಂದ್ರ ಅಂತ ಇರ್ತಾರೆ, ಅವರು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರ್. ಅವರು ನಮ್ಮನ್ನು ಗುರುತಿಸ್ಬಿಟ್ಟು ಸೊ ನನಗೆ ಈ ಕಾರ್ಯ ಎಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನು ಪೊಲೀಸ್ ವೆರಿಫಿಕೇಷನ್ ಪ್ರಾಸೆಸ್ನ ಒಂದು ಸ್ಟ್ರೀಮ್ಲೈನ್ ಮಾಡಿಬಿಟ್ಟು ಆದಷ್ಟು ಕಡಿಮೆ ಟೈಮಲ್ಲಿ ನಾವು ಇದು ವೆರಿಫಿಕೇಷನ್ ಪ್ರಾಸೆಸ್ ಮಾಡಿ ಸಾರ್ವಜನಿಕರಿಗೆ ಬೇಗ ಪಾಸ್ಪೋರ್ಟ್ ತಲುಪಿಸೋಕ್ಕೆ ಎಫರ್ಟ್ ಮಾಡಬೇಕು. ಇಷ್ಟೆಲ್ಲ ಪ್ರೋಗ್ರಾಮ್ಸ್ಗಳೆಲ್ಲ ಮಾಡಿದ್ದಕ್ಕೆ ಮತ್ತು ಪೊಲೀಸ್ ಡ್ಯೂಟಿ ಮೀಟ್ ಅಂತ ಇರ್ತದೆ, ಆಲ್ ಇಂಡಿಯಾ ಪೊಲೀಸ್ ಡ್ಯೂಟಿ ಮೀಟ್ ಇರ್ತದೆ. ಅಂದರೆ ಇಂಡಿಯಾದಲ್ಲಿ ಎಲ್ಲರೂ ಕಾಂಪಿಟಿಷನ್ಸ್ ನಡೆಸ್ತಾರೆ. ಸೊ ನನಗೆ ಪೊಲೀಸ್ ಕಂಪ್ಯೂಟರೈಸೇಷನ್ನಲ್ಲಿ ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಆ್ಯಂಡ್ ಆಟೋಮೇಷನ್ ಕಾಂಪಿಟೇಷನ್ನಲ್ಲಿ ಇಂಡಿವಿಜುವಲ್ ಗೋಲ್ಡ್ ಮೆಡಲ್ ಆಗುತ್ತೆ. ಮತ್ತು ಇದನ್ನೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು CM ಮೆಡಲ್ ಕೂಡ ನನಗೆ ಆ ವರ್ಷ ನನಗೆ ನಮ್ಮ ಸೀನಿಯರ್ ಆಫೀಸರ್ಸ್ ರೆಕಮೆಂಡೇಷನ್ಸ್ ಮೇರೆಗೆ ನನಗೆ CM ಮೆಡಲ್ ಸಿಗುತ್ತೆ. 2019ನೇ ಸಾಲಿನಲ್ಲಿ ನಾನು ಸ್ಟೇಟ್ ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡ್ತಿರ್ತೀನಿ. ಅದೇ ಟೈಮು ಇಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗ್ತದೆ. IMA ಗೋಲ್ಡ್ ಇನ್ವೆಸ್ಟ್ಮೆಂಟ್ ಕೇಸ್ ಅಂತ ಇದು ಕೇಸ್ ಆಗುತ್ತೆ. ಆಗಿನ ಕಾಲಕ್ಕೆ ಒಂದು SIT ಫಾರ್ಮ್ ಮಾಡ್ತಾರೆ. SIT ತಂಡದಲ್ಲಿ ನನ್ನ ಹೆಸರು ಕೂಡ ಇರುತ್ತೆ. ಸೊ ನನಗೆ ಮತ್ತು ಬದ್ರಿನಾಥ್ ಅಂತ DSP ಇರ್ತಾರೆ ಅವಾಗಿನ ಕಾಲಕ್ಕೆ. ಸೊ ಅವ್ರದ್ದು ಹೆಸರು ನಮ್ಮಿಬ್ಬರಿಗೆ 3ನೇ ತಾರೀಕು ಜುಲೈ 19th 2019ನಲ್ಲಿ 3rd ಜುಲೈ 2019ನಲ್ಲಿ ನಮಗೆ ಕರೆ ಬಂದ್ಬಿಟ್ಟು ಈ ಥರ ಮನ್ಸೂರ್ ಖಾನ್ ಅಂತ ಒಬ್ಬ ಅಕ್ಯೂಸ್ಡು, ಅವನು ದುಬೈಗೆ ಹೊರಟೋಗಿದ್ದಾನೆ, ಅವನ ನೀವು ಹೆಂಗಾದ್ರೂ ಮಾಡಿ ಟ್ರೇಸ್ ಮಾಡಿ ಅವನಿಗೆ ಕನ್ವಿನ್ಸ್ ಮಾಡಿ ಇಂಡಿಯಾಗೆ ಕರ್ಕೊಂಬರ್ಬೇಕು ಅಂತ ಒಂದು ಟಾಸ್ಕ್ ಕೊಡ್ತಾರೆ. 3ನೇ ತಾರೀಕೆ ನಮಗೆ ಬರ್ತದೆ. ಅದೇ ದಿನ ಮಧ್ಯಾಹ್ನನೇ ನಾವು ನಮ್ಮದು ಪಾಸ್ಪೋರ್ಟ್ ಎಲ್ಲ ರೆಡಿ ಇರ್ತದೆ, ವೀಸಾ ಎಲ್ಲ ರೆಡಿ ಮಾಡಿಕೊಂಡು ನಮಗೆ ಮುಂಚೆ ಹೇಳಿರ್ತಾರೆ, ನಮಗೆ ಒಂದು ಟೂರಿಸ್ಟ್ ವೀಸಾದಲ್ಲಿ ನಮಗೆ ಹೋಗ್ಬಿಟ್ಟು ಅಲ್ಲಿ ಟ್ರೇಸ್ ಮಾಡಿದ ಮೇಲೆ ಫರ್ದರ್ ಆ್ಯಕ್ಷನ್ ಮಾಡ್ತೀವಿ ಅಂತ ನಮಗೆ ಹೇಳಿರ್ತಾರೆ. ಅಕಸ್ಮಾತ್ ಟ್ರೇಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಅವನ್ನ ಟ್ರೇಸ್ ಮಾಡ್ಕೊಂಬನ್ನಿ ಅಂತ ನಮಗೆ ಕಳಿಸ್ಕೊಟ್ಟಿರ್ತಾರೆ. ಸೊ ಆಗಿನ ಕಾಲಕ್ಕೆ ಇದು ಒಂದು ದೊಡ್ಡ ಕೇಸ್ ಆಗಿರುತ್ತೆ. ಸಾವಿರಾರು ಜನ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಅದನ್ನು ತೊಂದರೆ ಆಗಿರುತ್ತೆ ಅವ್ರಿಗೆ. ಈ ತೊಂದರೆ ಆಗಿರೋದ್ರ ಬಗ್ಗೆ
ನಮಗೆ ಆ ಅಕ್ಯೂಸ್ಡ್ ಅವನು ಬಿಟ್ಟು ಹೊಡೋಗ್ಬಿಟ್ಟಿರ್ತಾನೆ, ಇವನ್ನ ಅರೆಸ್ಟ್ ಮಾಡ್ಕೊಂಬರ್ಬೇಕಂತ ನಮಗೆ ಮಾಹಿತಿ ಇರ್ತದೆ. ಸೊ ಈ ಮಾಹಿತಿ ನಮಗೆ ಅವನು ದುಬೈಗೆ ಹೋಗಿದ್ದಾನನ್ನ ಮಾತ್ರ ಮಾಹಿತಿ ಇರ್ತದೆ, ಬಟ್ ದುಬೈಯಲ್ಲಿ ಎಲ್ಲಿದ್ದಾನಂತ ನಮಗೆ ಮಾಹಿತಿ ಇರಲ್ಲ. ಆವಾಗ ಈ ಟೀಮ್ ಮಾಡಿಬಿಟ್ಟು ನನಗೆ ಮತ್ತು ಬದ್ರಿನಾಥ್ ಸಾಹೇಬ್ರಿಗೆ ಕಳಿಸ್ಕೊಡ್ತಾರೆ. ಸೊ ನಾವು ಅಲ್ಲಿ ಹೋಗ್ತೀವಿ, 3ನೇ ತಾರೀಕಿಗೆ ಹೋಗಿ ಅಲ್ಲಿ ಒಬ್ಬ ನನಗೆ ಪರಿಚಯ ಇರೋದ್ರು ಒಬ್ಬರು ಅಮೇರಿಕನ್ ಎಂಬಸಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇನಿಷಿಯಲಿ ನಾವು ಅವ್ರ ಮನೆಗೆ ಹೋಗಿ ಇಳ್ಕೊಂಡು ಆಮೇಲೆ ನಾವು ಅವನ್ನ ಹುಡುಕೋ ಕಾರ್ಯಕ್ರಮ ಮಾಡ್ತೀವಿ. ಸೊ ಅಲ್ಲಿ ದುಬೈಗೆ ಹೋಗ್ತೀವಿ, ಮತ್ತು ಅಬುದಾಬಿಗೆ ಹೋಗ್ತೀವಿ, ರಸಲ್ ಖೈಮಾಗೆ ಹೋಗ್ತೀವಿ, ಎಲ್ಲ ಕಡೆಗೆ ಹುಡುಕಾಡ್ತೀವಿ. ಕೊನೆಗೆ ನಮಗೆ ಒಂದು ಲೀಡ್ ಸಿಗ್ತದೆ, ಇಂಥದ್ದು ಒಂದು ಹೋಟ್ಲಲ್ಲಿ ಅವನು ತಂಗಿರ್ತಾನೆ ಅಂತೇಳಿ ಒಂದು ಹೋಟ್ಲಲ್ಲಿ ಸಿಗುತ್ತೆ. ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಆ ಹೋಟ್ಲಲ್ಲಿ ಹೊರಗಡೆನೇ ಒಂದು ಕಾರಲ್ಲೇ ಕೂತ್ಕೊಂಡು ಅಬ್ಸರ್ವ್ ಎಲ್ಲ ಮಾಡ್ತೀವಿ. ಸೊ ನಮಗೆ ಸಂಜೆ ನಮಗೆ ಒಬ್ಬ ವ್ಯಕ್ತಿ ಬಗ್ಗೆ ಡೌಟ್ ಸಿಗ್ತದೆ, ಅವನೇ ಅಲ್ಲ ಅಂತಂತೇಳಿ. ಯಾಕೆಂದರೆ ನಮಗಿರೋ ಫೋಟೋನಲ್ಲಿ ಮನ್ಸೂರ್ ಖಾನ್ದು ಬೇರೆ ಥರನೇ ಇರ್ತದೆ. ಸೊ ಅವಾಗ ಇವನೇ ಇರ್ಬೋದಂತಂತ ಹೇಳಿಬಿಟ್ಟು ಆಮೇಲೆ ನಂತರದಲ್ಲಿ ನಾವು ಹೋಟ್ಲಲ್ಲಿ ರೂಮಲ್ಲಿ ಬುಕ್ ಮಾಡ್ಕೊಂಬಿಟ್ಟು ಅದನ್ನು ಹೋಟ್ಲಲ್ಲೆಲ್ಲ ಸ್ಟಡಿ ಮಾಡಿ ಕೆಲವು ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿಕೊಂಡು ಅವನು ಆ ರೂಮಲ್ಲೇ ಉಳಿದಿದ್ದಾನೆ ಅಂಥೇಳಿ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಸೊ ಅಲ್ಲಿ ನನಗೊಂದು ಬೈ ಲಕ್ ಅಂತ ಹೇಳಿದರೆ ಅಲ್ಲಿ ಒಬ್ಬ ರಿಸೆಪ್ಷನ್ ಕೂಡ ನನಗೆ ಒಬ್ಬ ಕರ್ನಾಟಕದ ಒಬ್ಬ ವ್ಯಕ್ತಿ ಇರ್ತಾರೆ. ನಾವು ಕನ್ನಡದಲ್ಲಿ ಮಾತಾಡೋದು ನೋಡಿಬಿಟ್ಟು ನಮಗೆ, ಸರ್ ಈ ವ್ಯಕ್ತಿ ಇಲ್ಲಿ ಇದ್ದಿದ್ದ, ಈಗಿಲ್ಲ, ಹೊರಟೋಗಿದ್ದಾನೆ, ಬೇರೆ ಕಡೆಗಿದ್ದಾನೆ, ನಿಮ್ಗೇನಾದರೂ ಆಗಬೇಕಂತ ಅವನು ನಮ್ಮ ಹತ್ರ ಮಾತಾಡ್ತಾನೆ. ಪ್ಲಸ್ ಅವನದು ಇಂಡಿಯಾದು ಒಂದು ವಾಟ್ಸಪ್ ನಂಬರ್ ಇರ್ತದೆ, ಅದರಲ್ಲಿ ನಾವು ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಜುಲೈ 11ಕ್ಕೆ ನಾವು ಇನ್ನೊಂದು ಹೋಟ್ಲಲ್ಲಿ ಹೋಗ್ಬಿಟ್ಟು ಅವನು ಇದೇನಂತ ಗೊತ್ತಾಗುತ್ತೆ. ಆಮೇಲೆ ಟ್ರೇಸ್ ಮಾಡ್ತೀವಿ. ಟ್ರೇಸ್ ಮಾಡಿಬಿಟ್ಟು ಅವನ್ನ ಅಲ್ಲಿಯ ರಾಯಭಾರಿ ಕಚೇರಿಗೆ ನಾವು ಕರ್ಕೊಂಡು ಹೋಗ್ಬಿಟ್ಟು ಅವನದು ಪಾಸ್ಪೋರ್ಟ್ ಎಲ್ಲ ಸೀಸ್ ಆಗಿರುತ್ತೆ. ಮತ್ತು ಅಲ್ಲಿ ರಿಪೋರ್ಟ್ ಮಾಡಿ ಅವನಿಗೆ ಕನ್ವಿನ್ಸ್ ಮಾಡಿ ಇಂಡಿಯಾಗೆ ಕರ್ಕೊಂಬರೋದಕ್ಕೆ ಒಂದು ಕೆಲಸ ಮಾಡ್ತೀವಿ. ಇದು ನನ್ನ ಕೆರಿಯರಲ್ಲಿ ಒಂದು ಹೆಮ್ಮೆಯ ವಿಚಾರ, ಪ್ಲಸ್ ಒಂದು ಸಂತೋಷದ ಸುದ್ದಿ ಆಗಿರುತ್ತೆ. ಬಿಕಾಸ್ ಯಾಕೆಂದರೆ ಇದಕ್ಕೂ ಮುಂಚೆ ಫಾರಿನ್ ಹೋಗ್ಬಿಟ್ಟು ಅಥವಾ ಹೊರದೇಶಕ್ಕೆ ಹೋಗಿ ಕರ್ಕೊಂಬಂದಿರೋದು ಎಕ್ಸಾಂಪಲ್ಸ್ ಯಾವುದೂ ಇರಲ್ಲ. ಬಟ್ ನಮ್ಮದು ಇದು ಯುನೀಕ್ ಏನಂತ ಹೇಳಿದ್ರೆ, ನಾವು ಪೊಲೀಸ್ ಆಫೀಸರ್ಸ್ ಆಗಿರ್ತೀವಿ, ಬಟ್ ನಾವು ಟೂರಿಸ್ಟ್ ವೀಸಾದಲ್ಲಿ ಹೋಗಿರ್ತೀವಿ. ಅಲ್ಲಿ ಹೋಗಿ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಆದಂಥ ಪ್ರೋಟೋಕಾಲ್ಸ್ ಎಲ್ಲ ಇರ್ತದೆ, ಎಂಪ್ಲಾಯ್ಡ್ ಟ್ರೀಟೀಸ್ ಎಲ್ಲ ಇರ್ತದೆ. ಬಟ್ ನಮಗೆ ಕೊಟ್ಟಿರೋ ಟಾಸ್ಕ್ ಏನಂದರೆ ಅವನ್ನ ಕನ್ವಿನ್ಸ್ ಮಾಡಿಬಿಟ್ಟು ಅವ್ನು ಬರ್ತಾನೆ ಅಂತಂತ ಹೇಳಿದರೆ ಇಲ್ಲಿ ಬರೋದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅಲ್ಲಿಗೆ ಹೋಗ್ಬಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಅವಾಗ ರವಿಕಾಂತೇಗೌಡ ಸಾಹೇಬರು ನಮಗೆ SIT ಚೀಫ್ ಇರ್ತದೆ, ಅಲ್ಲೇ ನಮ್ಮ ಇಂಡಿಯನ್ ನಂಬರ್ ಮುಖಾಂತರ ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ತೋರಿಸ್ತೀವಿ. ತೋರಿಸಿದ ನಂತರ ಎಲ್ಲ ಮಾಹಿತಿ ಎಲ್ಲ ಸಿಗ್ತದೆ. ಸೊ ಆಮೇಲೆ ಅಲ್ಲಿಯ ರಾಯಭಾರಿ, ನಮ್ಮ ಎಂಬಸಿ ಎಲ್ಲ ನಮಗೆ ಹೆಲ್ಪ್ ಮಾಡ್ತಾರೆ. ಪ್ಲಸ್ MHIಯಿಂದ ಕೂಡ ಮತ್ತು ನಮಗೆ ಎಲ್ಲ ಡೀಟೇಲ್ಸ್ ಬರ್ತದೆ. ಆಗಿನ ಕಾಲಕ್ಕೆ ನೀಲಮಣಿ ರಾಜು ಅಂತ DG ಆ್ಯಂಡ್ IGP ಮೇಡಮ್ ಇರ್ತಾರೆ, ಪ್ಲಸ್ ಸಲೀಂ ಸಾಹೇಬ್ರು ಇರ್ತಾರೆ. ಇವರೆಲ್ಲರದು ಸಹಾಯದಿಂದ ಸೊ ನಾವು ಅಲ್ಲಿ ಅವನ್ನ ಕರ್ಕೊಂಬರೋದಕ್ಕೆ ಒಂದು ಅನುವು ಮಾಡಿಕೊಡ್ತೀವಿ. ಇದೊಂದು ಒಳ್ಳೆ ಕೇಸ್ ಆಗಿರುತ್ತೆ. ಸೊ ಇದಕ್ಕೆ ರೆಕಗ್ನಿಷನ್ ಮಾಡಿಕೊಂಡು ಅದೇ ವರ್ಷ ಡಿಸೆಂಬರಲ್ಲಿ ಒಂದು ಪ್ರಶಸ್ತಿ ಪತ್ರ ಕೂಡ ಕೊಟ್ಟಿರ್ತಾರೆ, ಒಂದು ಫಂಕ್ಷನ್ ಆರ್ಗನೈಸ್ ಮಾಡಿರ್ತಾರೆ. ಆ ಕೇಸಲ್ಲಿ ಯಾರೆಲ್ಲ ಬೇಧಿಸಿರ್ತೀವಿ ಅದಕ್ಕೆ DG ಆ್ಯಂಡ್ IGP ಮೇಡಮ್ರಿಂದ ನಮಗೆ ಒಂದು ಕಮೆಂಡೇಷನ್ ಲೆಟರ್ ಕೂಡ ನಮಗೆ ಸಿಕ್ಕಿರುತ್ತೆ. ಈ ವರ್ಷ ಅಂದರೆ 2026ಅಲ್ಲಿ ಫೆಬ್ರವರಿಗೆ ನಾವು ಆಲ್ಮೋಸ್ಟು 30 ವರ್ಷ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರ್ತೀವಿ ನಾವು. ಅಂದರೆ ನಾವು 1996ಅಲ್ಲಿ ನಾವು ಇಲಾಖೆಯಲ್ಲಿ ಆ್ಯಸ್ ಎ ಸಬ್ ಇನ್ಸ್ಪೆಕ್ಟರ್ ಜಾಯ್ನ್ ಆಗಿ ಹೀಗೆ ನಾನು DCP ಕ್ರೈಮ್ 2 ಆಗಿ ಬೆಂಗಳೂರು ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ಈ ವರ್ಷ ನನಗೆ ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವೆಗೆ ಮೆಡಲ್ ಲಭಿಸಿರ್ತದೆ. ಸೊ ಇದಕ್ಕೆ ನಾನು ಡಿಪಾರ್ಟ್ಮೆಂಟಲ್ಲಿ ಏನು ಕೆಲಸ ಕಾರ್ಯಗಳು ಮಾಡಿರ್ತೀನಿ ಇದನ್ನು ಗುರುತಿಸಿ ನನ್ನ ಸೀನಿಯರ್ ಆಫೀಸರ್ಸು ಎಲ್ಲರೂ, ರೈಟ್ ಫ್ರಮ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸಾಹೇಬರು, ಆಮೇಲೆ DG ಆ್ಯಂಡ್ IGP ಸಲೀಂ ಸಾಹೇಬರು, ಅದಕ್ಕೂ ಮುಂಚೆ ನನಗೆ ಡಿಪಾರ್ಟ್ಮೆಂಟಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲೆಲ್ಲ ನನ್ನ ಕೆಲಸ ಗುರುತಿಸ್ಬಿಟ್ಟು ಒಳ್ಳೆ
ಕಮೆಂಡೇಷನ್ಸು ಮತ್ತು ರಿವಾರ್ಡ್ಸ್ ಎಲ್ಲ ಬಂದಿರ್ತದೆ. ಇದೆಲ್ಲ ನೋಡಿಬಿಟ್ಟು ಈ ವರ್ಷ ನಮಗೆ ಕಮಿಷನರ್ ಬ್ಯಾಂಗ್ಳೂರ್ ಸಿಟಿ ಅವರು ರೆಕಮೆಂಡ್ ಮಾಡಿ ಕಳಿಸಿರ್ತಾರೆ. ಅದೇ ರೀತಿ DG ಆ್ಯಂಡ್ IGP ಆಫೀಸಿಂದ ಕೂಡ ರೆಕಮೆಂಡೇಷನ್ ಮಾಡಿ ಕಳಿಸಿರ್ತಾರೆ. ಸೊ ಹಾಗೆ ನಮಗೆ ಈ ವರ್ಷ ನನಗೆ ಸಿಕ್ಕಿರುತ್ತೆ. ಸೊ ಈ ನನ್ನ ಜರ್ನಿಯಲ್ಲಿ ಅಂದರೆ ನಾನು ಸಬ್ ಇನ್ಸ್ಪೆಕ್ಟ್ರಿಂದ DCP ಆಗೋ ಜರ್ನಿಯಲ್ಲಿ ಯಾರ್ಯಾರು ನನಗೆ ನನ್ನ ಕೆಲಸಕ್ಕೆ ನಾನು ಈ ಉನ್ನತ ಸ್ಥಾನಕ್ಕೆ ಬಂದು ಸೇರಿ ನನ್ನ ಕೆಲಸಗಳು ಮಾಡೋರಿಗೆ ಯಾರೇ ಭಾಗಿಯಾಗಿರ್ತಾರೆ, ಅದು ಕಾನ್ಸ್ಟೇಬಲಿಂದ ಹಿಡಿದು ಹೆಡ್ ಕಾನ್ಸ್ಟೇಬಲ್ಸಿಂದ ಹಿಡಿದು ಸಬ್ ಇನ್ಸ್ಪೆಕ್ಟರ್ಸು, ಇನ್ಸ್ಪೆಕ್ಟರ್ಸು, DYSPಸು, SPಸು, IGಸು ಮತ್ತು DG ಆ್ಯಂಡ್ IGP ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ನನ್ನ ಫ್ಯಾಮ್ಲಿ ಮೆಂಬರ್ಸು, ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ, ಮತ್ತು ನನ್ನ ಫ್ಯಾಮ್ಲಿ, ನನ್ನ ವೈಫು, ಮತ್ತು ನನ್ನ ಫ್ರೆಂಡ್ಸು, ಮತ್ತು ಸಾರ್ವಜನಿಕರು ಕೂಡ ನಾವು ಏನು ಕೆಲಸ ಮಾಡಿರ್ತೀವಿ ಅವರು ಒಂದು ಅವಕಾಶ ನಮಗೆ ಸೇವೆ ಮಾಡೋಕ್ಕೆ ಕೊಟ್ಟಿರ್ತಾರೆ. ಅವ್ರದ್ದೆಲ್ಲರದು ಟ್ರಸ್ಟ್ ಏನಿದೆ ಆ ಟ್ರಸ್ಟನ್ನು ಗಳಿಸಿ ಈ ಎಲ್ಲ ಕೆಲಸ ಮಾಡಿದ್ದಕ್ಕೆ ಈ ಪ್ರಶಸ್ತಿ ನನಗೆ ಕೊಟ್ಟಿರ್ತಾರೆ. ಎಸ್ ಸರ್, ಭಾಳ ಖುಷಿ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಇನ್ನೊಂದು ಪ್ರಕರಣವನ್ನು ನಾವು ನೆನಪು ಮಾಡ್ಕೊಳ್ಳೇಬೇಕಾಗುತ್ತೆ. 99 ಪ್ರಕರಣ, 119 ಮಂದಿ ಬಂಧನ ಆಗುತ್ತೆ. ಅಷ್ಟೇ ಅಲ್ಲದೆ 125 ಕೋಟಿಗೂ ಅಧಿಕ ಮಾದಕ ವಸ್ತುವನ್ನು ರಿಕವರಿ ಮಾಡ್ಕೊಳ್ಳುವಂತಹ ಒಂದು ಮುಖ್ಯವಾದಂತಹ ಕಾರ್ಯಕ್ಕೆ ಕೈ ಹಾಕ್ತೀರಾ. ಸೊ ಅದನ್ನು ಮುಖ್ಯವಾಗಿ ನಾವು ಮಾತಾಡಲೇಬೇಕಾಗುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಏಪ್ರಿಲ್ 2025ಗೆ ನನಗೆ ಇಲ್ಲಿ DCP ಕ್ರೈಮ್ 2 ಆಗಿ ನಾನು ಯಾವಾಗ ಚಾರ್ಜ್ ತಗೊಳ್ತೀನಿ. ನನ್ನಲ್ಲಿ ಮೇನ್ ವಿಂಗ್ ಏನಿರ್ತದೆ ಅಂದರೆ ಆ್ಯಂಟಿ ನಾರ್ಕೋಟಿಕ್ ವಿಂಗ್ ಅಂತ ಒಂದು ವಿಂಗ್ ಇದೆ. ಅಂದರೆ ಮಾದಕ ವಸ್ತು ನಿಗ್ರಹ ದಳ ಅಂತ ಏನು ಹೇಳ್ತೀವಿ, ಆ ವಿಂಗ್ ನನಗೆ ಕೊಟ್ಟಿರ್ತಾರೆ. ಇನಿಷಿಯಲಿ 2 months ನನಗೆ ಸ್ವಲ್ಪ ಇದ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಂತರದಲ್ಲಿ ನಾವು ಅದೇ ರೀತಿ ನಾನು ಟೀಮ್ ಫಾರ್ಮ್ ಮಾಡಿಬಿಟ್ಟು ಸೊ ಸಾಕಷ್ಟು ಈ ಡ್ರಗ್ ಪೆಡ್ಲಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿದವ್ರನ್ನ ಮತ್ತು ಫಾರಿನ್ ನ್ಯಾಷನಲ್ಸು ಅಂದರೆ ಓವರ್ ಸ್ಟೇಲ್ ಮಾಡಿಕೊಂಡು ಇಲ್ಲೇ ನೆಲೆಸ್ಕೊಂಡು ಅವರು ಈ ಮಾದಕ ವಸ್ತುಗಳು ಪೆಡ್ಲಿಂಗ್ ಆ್ಯಕ್ಟಿವಿಟಿನಲ್ಲಿ ಇರ್ತಾರೆ. ಅಂಥವ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಜೈಲ್ಗಳಿಗೆ ಹೋಗಿ ಬಂದಿರ್ತಾರೆ ಅಂಥವ್ರದ್ದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಟೀಮ್ಗೆ ಹೇಳಿ ಮತ್ತು ಹಿರಿಯ ಅಧಿಕಾರಿಗಳ ಸಲಹೆ ಮತ್ತು ಸೂಚನೆಗಳ ಮೇರೆಗೆ ಅವ್ರುಗಳನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಮತ್ತು ಸಾಕಷ್ಟು ಮಾದಕ ವಸ್ತುಗಳನ್ನ ಸೀಸ್ ಮಾಡೋದ್ರಲ್ಲಿ ಎಫರ್ಟ್ಸ್ ಮಾಡಿರ್ತೀನಿ. ಸೊ ಪ್ರೀವಿಯಸ್ ಇಯರ್ಸ್ಗೆ ಹೋಲಿಸ್ಕೊಂಡ್ರೆ 2023ನಲ್ಲಿ 103 ಕೋಟಿ ಅಷ್ಟು ಮಾದಕ ದ್ರವ್ಯ ಸೀಸ್ ಆಗಿರುತ್ತೆ. 2024ನಲ್ಲಿ 98 crores ಅಷ್ಟು ಮಾದಕ ವಸ್ತುಗಳು ಸೀಸ್ ಆಗಿರುತ್ತೆ. ಈ ವರ್ಷ ಅಂದರೆ 2025ನಲ್ಲಿ 173 ಕೋಟಿಯಷ್ಟು ಮಾದಕ ವಸ್ತುಗಳು ಸೀಸ್ ಆಗಿರುತ್ತೆ. ಅದರಲ್ಲಿ CCB ಕಡೆಯಿಂದ 120 ಕೋಟಿಗೂ ಹೆಚ್ಚು ಅಷ್ಟು ಮಾದಕ ವಸ್ತುಗಳನ್ನು ನಾವು ಸೀಸ್ ಮಾಡಿಕೊಂಡು ಮತ್ತು 57 ಫಾರಿನ್ ನ್ಯಾಷನಲ್ಸ್ನ ನಾವು ಅರೆಸ್ಟ್ ಮಾಡಿಬಿಟ್ಟು ಅವ್ರಿಗೆ ಅದಲ್ಲದೆ 401 ಅಂದರೆ ಇಡೀ ಬ್ಯಾಂಗ್ಳೂರ್ ಸಿಟಿ ಮತ್ತು ನಮ್ಮದು ಪಾತ್ರ ಅಂದರೆ CCBದು ಕೂಡ ಪಾತ್ರ ಸೇರಿಕೊಂಡು 401 ಫಾರಿನ್ ನ್ಯಾಷನಲ್ಸ್ನ ನಾವು ಡಿಪೋರ್ಟ್ ಮಾಡೋ ಕಾರ್ಯ ಕೂಡ ನಾವು ಮಾಡಿರ್ತೀವಿ. ಸೊ ಇದರೆಲ್ಲದರ ಪರಿಣಾಮ ಏನಂತ ಹೇಳಿದ್ರೆ ಮಾದಕ ವಸ್ತು ಸೊಸೈಟಿ ಮೇಲೆ ಸಾಕಷ್ಟು ಈಗಾಗಲೇ ನಾವು ನೋಡ್ತಾ ಇರ್ಬೋದು. ಸ್ಕೂಲು, ಕಾಲೇಜು ಎಲ್ಲ ಕಡೆಗೆ ಮಾದಕ ವಸ್ತು ಇದೆ ಅಂತಂತ ಹೇಳ್ತೀವಿ. ಇದೊಂದು ಸಣ್ಣ ಅಳಿಲು ಸೇವೆ ಅಂತ ನಾವು ಹೇಳ್ಬೋದು. ಇನ್ನೂ ಸಾಕಷ್ಟು ಕೆಲಸ ನಾವು ಮಾಡಬೇಕಾಗಿದೆ. ಈ ನಿಗ್ರಹ ದಳ ಯೂಸ್ ಮಾಡಿಕೊಂಡು ಸಾಕಷ್ಟು ಪೆಡ್ಲರ್ಸ್ನ ಹಿಡಿಬೇಕಾಗಿದೆ. ಅದೇ ರೀತಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೂಡ ನಾವು ಸಾಕಷ್ಟು ಕ್ರಿಯೇಟ್ ಮಾಡಿದ್ದೀವಿ ಕಾಲೇಜಸ್ಸು, ಸ್ಕೂಲು ಎಲ್ಲ ಕಡೆಗೆ. ಸೊ ಇನ್ನು ಕೊನೆಯದಾಗಿ ಸರ್, ಈಗ ನಮ್ಮ ಜೀವನದಲ್ಲಿ ಅದರಲ್ಲೂ ಮುಖ್ಯವಾಗಿ ನೀವು ನಿಮ್ಮ ಕೆರಿಯರ್ನಲ್ಲಿ ಸೊ ಯಾರಿಗಾದರೂ ಸಾರಿ ಕೇಳಬೇಕು ಅಥವಾ ಯಾರಿಗಾದರೂ ಧನ್ಯವಾದಗಳನ್ನು ಹೇಳಬೇಕು ಅಂತಂದರೆ ಯಾರಿಗೆ ಸರ್? ಸಮ್ಟೈಮ್ಸ್ ಈಗಾಗಲೇ ನಾನು ಹೇಳ್ದಂಗೆ ಪಬ್ಲಿಕ್ಕಿಗೆ ಕಂಪ್ಲೇಂಟ್ ಕೊಟ್ಟಾಗ ಯಾರಿಗೋ ಒಬ್ರಿಗೆ ನೋವು ಆಗೇ ಆಗುತ್ತೆ. ಯಾಕೆಂದರೆ ನಾವು ಕಾನೂನು ರೀತಿಯಲ್ಲಿ ನಾವು ಕೆಲಸ ಮಾಡಿದಾಗೆ ಒಬ್ರಿಗೆ ನೋವಾಗುತ್ತೆ, ಒಬ್ರಿಗೆ ಖುಷಿ ಆಗ್ಬೋದು. ಅದಲ್ಲದೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇದು ಡಿಸಿಪ್ಲಿನ್ಡ್ ಡಿಪಾರ್ಟ್ಮೆಂಟು. ಡಿಸಿಪ್ಲಿನ್ ತಪ್ಪಿ ಎಲ್ಲೋ ಒಂದು ಕಡೆ ನೀವು ನಮ್ಮ ಸಿಬ್ಬಂದಿ ಕೂಡ ನಾವು ಏನಾದರೂ ಒಂದು ಪನಿಷ್ಮೆಂಟ್ ಕೊಡೋದಾಗಲಿ ಅಥವಾ ಸ್ವಲ್ಪ ಏರು ಧ್ವನಿಯಲ್ಲಿ ಮಾತಾಡೋದಾಗಲಿ ಮಾಡಿರ್ತೀವಿ ನಾವು. ಅದನ್ನು ಅವರು ವೈಯಕ್ತಿಕವಾಗಿ ನಾವು ಅವ್ರಿಗೆ ತೊಂದರೆ ಕೊಡಬೇಕು ಅಥವಾ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕನ್ನೋದು ಹೇಳಿರಲ್ಲ. ಆ ತಕ್ಷಣಕ್ಕೆ ಆ ಟೈಮ್ಗೆ ಏನು ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ಒಂದು ವೇಳೆ ಅಂಥ ಟೈಮಲ್ಲಿ ಅವರು ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ನಾನು ಈ ವೇದಿಕೆ ಯೂಸ್ ಮಾಡಿಕೊಂಡು ಅವ್ರಿಗೆ
ಅವರಲ್ಲಿ ಕ್ಷಮೆ ಕೇಳ್ಕೊಳ್ಳೋದಕ್ಕೆ ನಾನು ಈ ಅವಕಾಶನ ಪಡ್ಕೊಂಡು ಅವ್ರಿಗೆ ಕ್ಷಮೆ ಕೇಳ್ತೀನಿ. ಸೊ ಅದನ್ನು ಯಾವುದೇ ಮನಸ್ಸಲ್ಲಿ ಇಟ್ಕೊಳ್ದೇ ನಾವು ಎಲ್ಲ ಒಂದು ಟೀಮ್ ಥರ ಕೆಲಸ ಮಾಡಬೇಕಂತ ಕೂಡ ನಾನು ಅಪೀಲ್ ಮಾಡ್ತೀನಿ. ಸರ್, ಈಗ ಸಾರಿ ಬಗ್ಗೆ ಹೇಳಿದ್ರಿ, ಇನ್ನು ಧನ್ಯವಾದಗಳ ಬಗ್ಗೆ ಅಂದರೆ ಥ್ಯಾಂಕ್ಸ್ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಸೊ ಅದನ್ನು ಯಾರು ಹೇಳೋಕ್ಕೆ ಬಯಸ್ತೀರಿ ಸರ್ ನೀವು? ನಾನು ಥ್ಯಾಂಕ್ಸ್ ಹೇಳಬೇಕಾದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಪೇರೆಂಟ್ಸಿಗೆ ಹೇಳಬೇಕು. ಯಾಕೆಂದರೆ ಅವರು ನಮ್ಮನ್ನು ಬೆಳೆಸಿ ಓದಿಸಿ ನಮಗೆ ಈ ಮಟ್ಟಕ್ಕೆ ಹೋಗೋದಕ್ಕೆ ಸಾಕಷ್ಟು ಶ್ರಮ ಪಟ್ಟಿರ್ತಾರೆ. ಪ್ಲಸ್ ನನ್ನ ಫ್ರೆಂಡ್ಸು, ಗುರುಗಳು ಮತ್ತು ನನ್ನ ಹಿರಿಯ ಅಧಿಕಾರಿಗಳು ಮತ್ತು ನನ್ನ ಕೆಳಮಟ್ಟದ ಎಲ್ಲ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಇದ್ದೇ ಇರ್ತಾರೆ. ಸಾಕಷ್ಟು ನಾವು ಕೆಲಸ ಕಾರ್ಯಗಳು ಮಾಡಬೇಕಂದ್ರೆ ಸಾರ್ವಜನಿಕರು ಕೂಡ ನಮಗೆ ಬಂದು ಹೆಲ್ಪ್ ಮಾಡ್ತಾರೆ. ಇವ್ರಿಗೆಲ್ಲರಿಗೂ ನಾನು ಈ ಸ್ಥಾನಕ್ಕೆ ಈಗ ಬಂದು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಅಂದರೆ ಅವ್ರದ್ದೆಲ್ಲರದು ಪಾತ್ರ ಇದೆ. ಅವ್ರ ಸಜೆಷನ್ ಸಲಹೆಗಳು ಕೂಡ ನನಗೆ ಎಷ್ಟೋ ಮಟ್ಟಕ್ಕೆ ಈ ಮಟ್ಟಕ್ಕೆ ನಾನು ತಂದು ನಿಲ್ಸೋಕ್ಕೆ ಅವಕಾಶ ಆಗಿರುತ್ತೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಆ್ಯಕ್ಚುಲಿ ಹೇಳಬೇಕಂತಂದರೆ ನಿಮ್ಮ ಕಾರ್ಯಕ್ಷಮತೆ ಆಗಿರ್ಬೋದು, ನೀವು ಬೆಳೆದು ಬಂದಿರುವಂಥ ದಾರಿ ಆಗಿರ್ಬೋದು, ನಿಮಗೆ ಇರುವಂಥ ಚಾಣಾಕ್ಷತನವನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ನಿಮಗೆ ಇರುವಂತಹ ಈ ಕಾರ್ಯಕ್ಷಮತೆ ಎಲ್ಲರಲ್ಲೂ ಕೂಡ ಉಟ್ಕೋಬೇಕು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ನಮ್ಗೆ ಹೆಂಗೋ ಒಂದು ಒಳ್ಳೆ ಸ್ಥಾನಮಾನ ಬಂದಿದೆ, ನಾವು ಇನ್ಯಾಕೆ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬಟ್ ನೀವೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಒಳ್ಳೆಯ ಕಾರ್ಯಕ್ರಮ. ಈ ಥರ ಹಲವು ದಿನದಿಂದ ನನಗೆ ಕೇಳ್ಕೊಂಡು ಬರ್ತಾಯಿದ್ರು, ಈ ಥರ ನೀವೊಂದು ಸಂದರ್ಶನ ಕೊಡಬೇಕಂತೇಳಿ. ನಾನು ಇದು ಒಂದು ಅಪಾರ್ಚುನಿಟಿ ಥರ ತಗೊಂಡು ಯಂಗ್ ಟ್ಯಾಲೆಂಟಿಗೆ ನಾನು ಹೇಳೋದು ಇಷ್ಟೇ, ಪ್ರತಿಯೊಬ್ಬ ವ್ಯಕ್ತಿಗೆ ಬುದ್ಧಿವಂತಿಕೆ ಇರ್ತದೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡೋದು ನಾವು ಫಸ್ಟು ಕಲಿಬೇಕು. ಕಲಿತಾಗೆ ನಿಮ್ಮಲ್ಲಿರೋ ಪ್ರತಿಭೆ ಆಟೋಮೆಟಿಕ್ಕಾಗಿ ಹೊರಗಡೆ ಬರ್ತದೆ. ಸೊ ಎವ್ರಿಬಡಿ ಕ್ಯಾನ್ ಪುಟ್ ಎನ್ ಎಫರ್ಟ್ ಆ್ಯಂಡ್ ಮೇಕ್ ನೇಮ್ ಫಾರ್ ಹಿಮ್ಸೆಲ್ಫ್. ನಾವು ಯಾವತ್ತೂ ನಮ್ಮ ಕಾನ್ಫಿಡೆನ್ಸ್ನ ಕಳ್ಕೊಳ್ಬಾರ್ದು. ಎಲ್ಲರಿಗೂ ಒಂದು ಟೈಮ್ ಬರ್ತದೆ. ಆ ಟೈಮ್ ಬಂದಾಗ ನಿಮ್ಗೆ ಆಟೋಮೆಟಿಕ್ಲಿ ನಿಮ್ಗೆ ಏನು ರೆಕಗ್ನಿಷನ್ ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ. ಬಟ್ ನೀವು ಎಫರ್ಟ್ ಹಾಕಬೇಕು. ಎಫರ್ಟ್ ಇಲ್ದೇ ಯಾವುದೂ ಸಿಗಲ್ಲ. ಸುಲಭವಾಗಿ ಬರೋದು ಯಾವುದೂ ಸಿಗಲ್ಲ. ಕಷ್ಟದಿಂದ ಬಂದಿರೋದು ಅದು ಯಾವತ್ತೂ ಕಳೆದು ಹೋಗಲ್ಲ. ಎಸ್ ಸರ್, ಈಗ ಇಲ್ಲಿವರೆಗೂ ಇದ್ದು ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀರಿ. ಅಷ್ಟೇ ಅಲ್ಲದೆ ನಿಮ್ಮಿಂದ ನಾವು ಸಾಕಷ್ಟು ತಿಳ್ಕೊಳ್ಳುವಂಥದ್ದು ಕೂಡ ಇದ್ದೇ ಇದೆ. ಅಷ್ಟೇ ಅಲ್ಲದೆ ನಿಮ್ಮ ಮುಂದಿನ ಪೀಳಿಗೆ ಅಂದರೆ ಈಗ ಬರ್ತಾ ಇರುವಂತಹ ಪೀಳಿಗೆ ಕೂಡ ನಿಮ್ಮನ್ನು ಅನುಸರಿಸಬೇಕು. ನೀವು ಮಾಡ್ತಾ ಇರುವಂತಹ ಕಾರ್ಯವೈಖರಿಯನ್ನು ಅವರು ಕೂಡ ಈ ರೂಪುರೇಷೆಗಳನ್ನು ಅಳಿಸ್ಕೊಂಡ್ರೆ ನಿಜಕ್ಕೂ ಕೂಡ ನಮ್ಮ ರಾಜ್ಯ ಸುಭಿಕ್ಷವಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಸರ್, ಇಲ್ಲಿವರೆಗೂ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನನಗೆ ಫಸ್ಟ್ ಆಫ್ ಆಲ್ ಪೊಲೀಸ್ ಟಿ ವಿ ಕೂಡ ನಾನು ಧನ್ಯವಾದ ಕೂಡ ಹೇಳ್ತೀನಿ. ಯಾತಕ್ಕಂದರೆ ಇದೊಂದು ಅಪಾರ್ಚುನಿಟಿ ಕೊಟ್ಟು ಈ ಸಾರ್ವಜನಿಕರಿಗೆ ಮತ್ತು ಪೊಲೀಸಿಗೆ ಬರುವಂಥ ಆಸ್ಪಿರೆಂಟ್ಸಿಗೆ ಈ ಸಂದರ್ಶನ ಮುಖಾಂತರ ನೀವೊಂದು ಮೆಸೇಜ್ ಕಳಿಸ್ಬೇಕಂತ ಅಂದ್ಕೊಂಡು ಈ ಪ್ರೋಗ್ರಾಮ್ ಮಾಡ್ಕೊಂಡಿದ್ರಿ. ಈ ಪೊಲೀಸ್ ಟಿ ವಿ ಅವ್ರಿಗೆ ಕೂಡ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬ್ರ್ಯಾಂಡ್ ಅಂಬಾಸಿಡರ್. ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಾವು ನಿಮ್ಮೊಂದಿಗೆ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಇಂಡಿಯನ್ ಪೊಲೀಸ್ ಟಿವಿ. ಡೆಪ್ಯೂಟಿ ಕಮಿಷನರ್ ಪೊಲೀಸರು ಕ್ರೈಮ್ 2 ವಿಭಾಗದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ರಾಜ ಇಮಾಮ್ ಕಾಸಿಂ. ನಾನು ಮೂಲತಃ ಬಳ್ಳಾರಿನಲ್ಲಿ ಜನಿಸಿದ್ದು. ನನಗೆ ನನ್ನ ಪೇರೆಂಟೇ ಫಸ್ಟ್ ಸ್ಫೂರ್ತಿ ಅಂದರೆ ನನ್ನ ಫಾದರ್. ಅವ್ರಿಗೆ ಕಿಡ್ನಿ ಫೇಲ್ಯೂರಿಂದ ಅವರು ತೀರ್ಕೊಳ್ತಾರೆ. ಆಮೇಲೆ ಎಂಜಾಯ್ಮೆಂಟ್ಗಿಂತ ಫ್ಯಾಮ್ಲಿ ಸಲುವಾಗಿ ಸಾಕಷ್ಟು ಕಷ್ಟಪಟ್ಟಿರ್ತಾರೆ. ಹಿರಿಯರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅವತ್ತಿನ ಬೆತ್ತದ ಏಟು ಇವತ್ತು ನಮಗೆ ಈ ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡೋದಕ್ಕೆ. ಬೇಬಿ ಕ್ಲಾಸ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ PUC ಸೆಕೆಂಡ್ ಇಯರ್ ಅಷ್ಟು ಫ್ರೆಂಡ್ಸು ಇವತ್ತಿನಿಗೂ ಕೂಡ ನಾವು ಟಚ್ಚಲ್ಲಿದ್ದೀವಿ. ನಿಮ್ಮ ಬಾಳ ಸಂಗಾತಿಯಾಗಿ ಬಂದಂಥ ಅಂದರೆ ನಿಮ್ಮ ಮಡದಿಯ ಬಗ್ಗೆ ಏನು? ಅವರಲ್ಲಿ ಆ ಧೈರ್ಯ ನನಗೆ ನಿಮ್ಗೆ ಇಷ್ಟ ಆಯಿತು. ಪೊಲೀಸ್ ಅಧಿಕಾರಿ ಆಗುವಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ. ಪೊಲೀಸಲ್ಲಿ ಜಾಯ್ನ್ ಆದಮೇಲೆ ಪರ್ಸ್ನಾಲಿಟಿನೇ ಚೇಂಜ್ ಆಗಿಬಿಡುತ್ತೆ, ನಿಮ್ಮ ವಾಕಿಂಗ್ ಸ್ಟೈಲು ಚೇಂಜ್ ಆಗುತ್ತೆ. ತುಂಬ ದೊಡ್ಡ ಮಟ್ಟದಲ್ಲಿ ಫೇಸ್ ಮಾಡಿರುವಂಥ ಚಾಲೆಂಜ್ ಯಾವುದು? ಯಾರನ್ನೂ ಮುಂದೆ ಬಂದ್ರೂ ಗಾಡಿಗೆ ಓಡಿಸ್ಕೊಂಡು ಹೋಗ್ಬಿಟ್ಟು ಈಗಾಗಲೇ 2-3 ಇನ್ಸ್ಟೆನ್ಸಸಲ್ಲಿ ನಮ್ಮ ಪೊಲೀಸವ್ರ ಮೇಲೆ ಅಟ್ಯಾಕ್ ಮಾಡಿರೋದು.
10,000 ಮೊಬೈಲ್ಸು ಅದನ್ನು ಕದ್ಕೊಂಡು ಹೋಗ್ತಾರೆ. ಸೊ ನನ್ನ ಟೀಮ್ ಅಲ್ಲಿಗೆ ಕಳಿಸ್ಬಿಟ್ಟು ನಾನು ಇಲ್ಲಿಲ್ದೇ ಮಾನಿಟರ್ ಮಾಡ್ತೀನಿ. ಅವ್ರ ಮೇಲೆ ಅಟ್ಯಾಕು ಕೂಡ ಆಗುತ್ತೆ. ಟೆಕ್ನಾಲಜಿ ಆಗಿರ್ಬೋದು ಅಥವಾ ಸೈಬರ್ ಕ್ರೈಮ್ ಆಗಿರ್ಬೋದು. ಪ್ರೆಸಿಡೆಂಟ್ ಆಗಿರುವ ಅಬ್ದುಲ್ ಕಲಾಂ ಸಾಹೇಬರು ಆ ಪೊಲೀಸ್ ಸೈನ್ಸ್ ಕಾಂಗ್ರೆಸ್ಗೆ ಬಂದಿರ್ತಾರೆ. ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ನನಗೆ ಪೊಲೀಸ್ ಕಂಪ್ಯೂಟರೈಸೇಷನ್ನಲ್ಲಿ ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಆ್ಯಂಡ್ ಆಟೋಮೇಷನ್ ಕಾಂಪಿಟೇಷನ್ನಲ್ಲಿ ಇಂಡಿವಿಜುವಲ್ ಗೋಲ್ಡ್ ಮೆಡಲ್ ಆಗುತ್ತೆ. ಮತ್ತು ಇದನ್ನೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು CM ಮೆಡಲ್ ಕೂಡ ನನಗೆ ಆವಾಗ. ನಾನು ಡಿಪಾರ್ಟ್ಮೆಂಟಲ್ಲಿ ಏನು ಕೆಲಸ ಕಾರ್ಯಗಳು ಮಾಡಿರ್ತೀನಿ ಇದನ್ನು ಗುರುತಿಸಿ ಈ ವರ್ಷ ಅಂದರೆ 2026 ರಾಷ್ಟ್ರಪತಿಗಳ ಶ್ಲಾಘನೀಯ ಸೇವೆಗೆ ಮೆಡಲ್ ಲಭಿಸಿರ್ತದೆ.